ರಾಜಾಯತೇರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನಿನ್ನಃ. ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷದಂತೆ ವಿದ್ಯಾಮಾನ್ಯ ತೀರ್ಥರ ಆರಾಧನೆ ಈ ಪರ್ವಕಾಲದಲ್ಲಿ ನಿರಂತರ ಜ್ಞಾನ ಯಜ್ಞವನ್ನು ನಡೆಸಬೇಕು ಅಂತ ಶ್ರೀಪಾದಂಗಳವರ ಅಪೇಕ್ಷೆ. ಆ ನಿಮಿತ್ತವಾಗಿ ವಿದ್ಯಾಮಾನ್ಯ ತೀರ್ಥರಿಗೂ ಕೂಡ ಅದು ಅತ್ಯಂತ ಪ್ರಿಯವಾಗಿರತಕ್ಕಂತಹದ್ದು. ಭಗವಂತನ ತಿಳುವಳಿಕೆಯ ಮೂಲಕ ಆರಾಧನೆ ನಡೆಸುವುದು ಅದು ಅತ್ಯಂತ ಉತ್ತಮವಾದ ಆರಾಧನೆ ಅಂತ ತಿಳಿದು ಶ್ರೀಪಾದಂಗಳವರು ಒಂದು ಸಪ್ತಾಹ ಕ್ರಮದಲ್ಲಿ ಗುರುಗಳ ಆರಾಧನೆ ಎಂದು ವಿಶೇಷವಾಗಿ ಜ್ಞಾನ ಸತ್ರವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಪಾಠ ಮತ್ತೆ ಅದರ ಜೊತೆಗೆ ಅನೇಕ ವಿದ್ವಾಂಸರ ಮೂಲಕ ಉಪನಿಷತ್ತಿನ ಚಿಂತನೆ ಮತ್ತೆ ಸರ್ವಮೂಲ ಗ್ರಂಥಗಳ ಚಿಂತನೆಯನ್ನು ನಡೆಸುವುದರ ಮೂಲಕ ಗುರುಗಳ ಆರಾಧನೆಯನ್ನ ಶ್ರೀಪಾದಂಗಳವರು ನಡೆಸಿಕೊಂಡು ಬಂದಿದ್ದಾರೆ. ಈ ಬಾರಿಯ ಆರಾಧನೆಯಲ್ಲೂ ಕೂಡ ವಿಶೇಷವಾಗಿ ಪ್ರಥಮ ದಿವಸದಂದು ಈ ಸರ್ವಮೂಲ ಗ್ರಂಥ ಪಾಠಗಳ ಮತ್ತು ಜ್ಞಾನಸತ್ರದ ಉದ್ಘಾಟನೆಗೋಸ್ಕರ ಪರಮಪೂಜ್ಯ ಮಾಧವ ತೀರ್ಥ ಸಂಸ್ಥಾನದ ಪೀಠಾಧಿಪತಿಗಳಾಗಿರತಕ್ಕಂತಹ ವಿದ್ಯಾಸಾಗರ ಮಾಧವ ತೀರ್ಥರು ಇಲ್ಲಿ ಆಗಮಿಸಿದ್ದಾರೆ. ಬಹಳ ದೂರದಿಂದ. ನಿಮಗೆಲ್ಲ ಅನಿಸಿರ್ಬೋದು ಅವರ ವಯಸ್ಸೆಷ್ಟು ಅಂತಂದ್ರೆ 80ಕ್ಕೂ ಮೀರಿತು. ಪೇಜಾವರ ಸ್ವಾಮಿಗಳ ವಯಸ್ಸೆಷ್ಟು ಅಷ್ಟೇ ನಮ್ಮ ವಿದ್ಯಾಸಾಗರ ಮಾಧವ ತೀರ್ಥರ ವಯಸ್ಸು ಕೂಡ ಅಷ್ಟೇ ಆಗಿದೆ. ಆದರೆ ಬಹಳ ಚಟುವಟಿಕೆ, ನಿರಂತರ ಜ್ಞಾನದಲ್ಲಿ ಆಸಕ್ತಿ ಮತ್ತೆ ವಿದ್ವಾಂಸರ ಪೋಷಣೆ, ಅದರ ಜೊತೆಗೆ ಜ್ಞಾನ ಕಾರ್ಯ ವಿದ್ವಾಂಸರ ಮೂಲಕ ತಮ್ಮ ಚಾತುರ್ಮಾಸ್ಯ ಕಾಲಗಳಲ್ಲಿ ವಿಶೇಷವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರು ತಂಬೇಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಮಾಧವ ತೀರ್ಥರ ಸಂಸ್ಥಾನ ಮಹಾ ವಿಶೇಷವಾದ ಸಂಸ್ಥಾನ. ಅಲ್ಲಿ ಏನೇನೂ ಆ ಹಳ್ಳಿಯಲ್ಲಿ ಏನೂ ಇರಲಿಲ್ಲ. ಆದರೆ ಇವರು ಇವತ್ತು ಹೋಗಿ ಅಲ್ಲಿ ನೋಡಿದ್ರೆ ದೊಡ್ಡ ಕ್ಷೇತ್ರ ಒಂದು ನಿರ್ಮಾಣ ಆಗಿದೆ. ಶ್ರೀಪಾದಂಗಳವರ ಮೂಲಕ ಒಂದು ಭವ್ಯವಾದ ರಾಮಚಂದ್ರ ದೇವರಿಗೆ ಪೂಜಾ ಮಂದಿರವನ್ನ ಸಮರ್ಪಣೆ ಮಾಡಿದ್ದಾರೆ. ಒಂದು ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ಅದ್ಭುತವಾದ ಮಂದಿರ. ಅಲ್ಲಿ ಎಲ್ಲಾ ತೀರ್ಥಕ್ಷೇತ್ರಗಳ ಮಣ್ಣನ್ನ ಅಂದ್ರೆ ಮರಳನ್ನ, ಎಲ್ಲ ನದಿಗಳ ಮಣ್ಣು ಮತ್ತೆ ತೀರ್ಥಗಳನ್ನ ಸಂಗ್ರಹಿಸಿ ಅಲ್ಲಿ ವಿಶೇಷವಾಗಿ ಒಂದು ಪೂಜಾ ವೇದಿಕೆಯನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಿರಂತರ ರಾಮದೇವರ ಪೂಜೆ ಹಾಗೂ ಮಾಧವ ತೀರ್ಥರ ಒಂದು ವೃಂದಾವನವನ್ನು ಕೂಡ ಅಲ್ಲಿ ವಿಶೇಷವಾಗಿ ಪ್ರತಿಷ್ಠೆ ಮಾಡಿದ್ದಾರೆ. ಅದರ ಜೊತೆಗೆ ಮುಖ್ಯ ಪ್ರಾಣದೇವ ವ್ಯಾಸರಾಜ ಪ್ರತಿಷ್ಠ ಮುಖ್ಯ ಪ್ರಾಣದೇವರು ಆ ಊರಿನಲ್ಲಿದೆ. ಇವತ್ತು ಕೂಡ ನಾವು ಮಾತನಾಡುವ ಮುಖ್ಯ ಪ್ರಾಣ ಅಂತ ಬಹಳ ಪ್ರಸಿದ್ಧಿ. ಪುರಸ್ಚರಣೆಯ ಮೂಲಕ ಎಲ್ಲ ಭಕ್ತರು ಅಲ್ಲಿ ಅನೇಕ ಫಲಗಳನ್ನ ಇವತ್ತು ಕೂಡ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ನಿರಂತರ ಜ್ಞಾನ ಕಾರ್ಯವನ್ನು ಮಾಡ್ತಾ ನಮ್ಮ ಶ್ರೀಪಾದಂಗಳವರ ಅನೇಕ ಮಠದ ಜೀರ್ಣೋದ್ಧಾರ ಕಾರ್ಯವನ್ನು ಕೂಡ ಇವತ್ತು ಮಾಡಿದ್ದಾರೆ. ಅಂತಹ ಶ್ರೀಪಾದಂಗಳವರು ಇಲ್ಲಿ ಆಗಮಿಸಿದ್ದು ಬಹಳ ಸಂತೋಷ ಆಗಿದೆ. ನಮ್ಮ ಪರಿಮಾರು ಶ್ರೀಪಾದರು ಹೇಳಿದ ಕೂಡಲೇ ನಮ್ಮ ಆರಾಧನೆಗೆ ತಾವು ಬಂದು ಈ ಜ್ಞಾನ ಸತ್ರದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿದಾಗ ತಕ್ಷಣ ಒಪ್ಪಿ ಎಷ್ಟೇ ಶ್ರಮ ಆದರೂ ಕೂಡ ನಿನ್ನೆ ಮಧ್ಯಾಹ್ನ ಹೊರಟು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಇಲ್ಲಿಗೆ ಅವರು ಬಹಳ ವಿಶೇಷ ಅಭಿಮಾನದಿಂದ ಇಲ್ಲಿ ಬಂದಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾದ ಶ್ರೀಮಠದ ಪರವಾಗಿ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಸ್ಫೂರ್ತಿಯನ್ನು ಕೊಡತಕ್ಕಂತಹ ನಮ್ಮ ಈಶಪ್ರಿಯ ತೀರ್ಥರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅಜಮಾನ ಮಠದ ಕಿರಿಯ ಶ್ರೀಪಾದಂಗಳವರು ಈಗಾಗಲೇ ಅಧ್ಯಯನಕ್ಕೋಸ್ಕರ ಪರಿಮಾರು ಶ್ರೀಪಾದರಲ್ಲಿ ಶಿಷ್ಯತ್ವವನ್ನು ವಹಿಸಿ ನಿರಂತರ ಪಾಠ ಮತ್ತೆ ಅಧ್ಯಯನದಲ್ಲಿ ಶೀಲರಾಗಿದ್ದಾರೆ. ಈಶಪ್ರಿಯ ತೀರ್ಥರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೆ ನಮ್ಮ ಪರಿಮಾರು ಶ್ರೀಪಾದರ ಬಗ್ಗೆ ನಾನೇನು ಹೇಳಬೇಕಾದಿಲ್ಲ. ಅವರು ನಿರಂತರ ತಪಸ್ವಿಗಳು. ಅದರ ಜೊತೆಗೆ ಪಾಠ ಪ್ರವಚನ, ವಿದ್ಯಾರ್ಥಿಗಳಿಗೆ ನ್ಯಾಯಸುಧಾದಿ ಗ್ರಂಥಗಳ ಪಾಠ ಮತ್ತೆ ಸನ್ಯಾಸಿಗಳಿಗೂ ಪಾಠ, ಈಶಪ್ರಿಯ ತೀರ್ಥರಿಗೂ ಕೂಡ ಪಾಠವನ್ನು ಮಾಡುತ್ತಾ ಅವರು ಒಂದು ಮಾತು ಹೇಳಿದ್ದು ಉಂಟು. ಸಂಚಾರಕ್ಕೆ ತಾವು ಬರಬೇಕು ಅಂತ ಕೇಳಿದಾಗ, ಇಲ್ಲ ನಾನು ಈಶಪ್ರಿಯ ತೀರ್ಥರಿಗೆ ಪಾಠ ಹೇಳಬೇಕು, ನಾನು ಬರೋದಿಲ್ಲ, ನಾನು ಸಂಚಾರ ಬರಲ್ಲ, ಒಂದೇ ಕಡೆ ಕೂಡ್ತೀನಿ, ಅಲ್ಲಿ ಪಾಠವನ್ನು ಅವರಿಗೆ ಹೇಳಬೇಕು ಅನ್ನೋ ಒಂದು ಆಸ್ಥೆ. ನಿರಂತರ ಹರಿವಾಯು ಗುರುಗಳ ಒಂದು ಸೇವೆ, ಅದು ಪಾಠ ಪ್ರವಚನ, ಅದು ತಪಸ್ಸು ಅನ್ನುವ ದೃಷ್ಟಿಯಲ್ಲಿ ಎಲ್ಲವನ್ನ ತೊರೆದು ಶ್ರೀಪಾದಂಗಳವರಿಗೆ ಪಾಠ ಪ್ರವಚನವನ್ನ ಮಾಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಆರಾಧನೆಯ ಸಂದರ್ಭದಲ್ಲಿ ಜ್ಞಾನ ಸತ್ರವನ್ನ ವಿಶೇಷವಾಗಿ ಮಾಡಿಸಿ ಅನೇಕ ಜಿಜ್ಞಾಸುಗಳಿಗೆ ಪಾಠವನ್ನ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ವಿದ್ವಾಂಸರ ಮೂಲಕ ಈ ಕಾರ್ಯವನ್ನು ನಡೆಸಿಕೊಡ್ತಾ ಇದ್ದಾರೆ. ಮಹಾ ತಪಸ್ವಿಗಳು. ಬದರಿ ಮೊದಲಾದ ಕ್ಷೇತ್ರಗಳಲ್ಲಿ ಕಾಷ್ಟಮೌನ ವ್ರತಗಳನ್ನು ಮಾಡಿ ಅನೇಕ ವಿಧವಾದ ತಪಸ್ಸಿನ ಮೂಲಕ ಭಗವಂತನನ್ನು ಮೆಚ್ಚಿಸಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾದವರು. ಅಂತಹ ಪರಿಮಾರು ಶ್ರೀಪಾದರಿಗೂ ಕೂಡ ಭಕ್ತಿಪೂರ್ವಕವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ನಿರಂತರ ಜ್ಞಾನ ಸತ್ರದಲ್ಲಿ ಭಾಗವಹಿಸಿ ಪಾಠವನ್ನು ಮಾಡಲಿಕ್ಕೋಸ್ಕರ ಬೆಂಗಳೂರಿನಿಂದ ಬಂದಿರತಕ್ಕಂತಹ ಪರಮಪೂಜ್ಯ ಹರಿದಾಸ ಭಟ್ಟರು ಅವರ ಬಗ್ಗೆ ನಿಮಗೆ ತಿಳಿದಿದೆ. ಇವತ್ತು ಒಂದು ದೊಡ್ಡ ವಾದ ಕಾರ್ಯಕ್ರಮ ಅಲ್ಲಿ ನಡೆಯುತ್ತೆ ಅಂತಂದ್ರೆ, ವಾಕ್ಯಾರ್ಥ ಸಭೆ ನಡೆಯುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹರಿದಾಸ ಭಟ್ಟರು ಇರಬೇಕು, ಇಲ್ಲದೇ ಶೋಭೆ ಇಲ್ಲ.
ಎಲ್ಲಾ ಸ್ವಾಮಿಗಳು ಏನು ಕೇಳ್ತಾರೆ ಅಂದ್ರೆ ಹರಿದಾಸ ಭಟ್ರು ಇದ್ದಾರಾ ಅಂತ. ಅಷ್ಟು ಅವರು ಪರಿಶ್ರಮವನ್ನು ಪಟ್ಟು ಇವತ್ತು ಹರಿವಾಯು ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತಹವರ ಕೈಯಲ್ಲಿ ನೀವು ಪಾಠ ಕೇಳ್ತೀರಿ ಅಂದ್ರೆ ಇದು ನಿಮ್ದೆಲ್ಲ ಸೌಭಾಗ್ಯ ಇವತ್ತು. ಯಾಕೆಂದ್ರೆ ಅವರು ಸಿಗೋದೇ ಬಹಳ ಕಷ್ಟ. ಬೆಂಗಳೂರಲ್ಲಿ ಈಗ ವಿದ್ಯಾಪೀಠದಲ್ಲಿ ಪ್ರಾಂಶುಪಾಲಕರಾಗಿ ಕೆಲಸ ಮಾಡಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈಗ ರಿಟೈರ್ಡ್ ಆಗಿದ್ದಾರೆ. ಆದರೆ ಆಗಾದರೂ ಸಿಗ್ತಿದ್ರು, ಆಗಲೇ ಈಗ ಸಿಗೋದು ಬಹಳ ಕಷ್ಟ ಅವರು. ವಾಸ್ತವಿಕವಾಗಿ ಈ ಒಂದು 15 ದಿವಸದ ಹಿಂದೆ ಅವ್ರಿಗೆ ಏನೂ ಹುಷಾರಿರಲಿಲ್ಲ ಪಾಪ, ತುಂಬಾ ದೇಹದಲ್ಲಿ ಅನಾರೋಗ್ಯ ಆಗಿತ್ತು. ಆದರೂ ಪಲಿಮಾರಲ್ಲಿ ವಿದ್ಯಾಮಾನ್ಯ ತೀರ್ಥರ ಒಂದು ಅನುಗ್ರಹವನ್ನು ಪಡ್ಕೊಳ್ಬೇಕು, ನಾನು ಪಾಠಕ್ಕೋಸ್ಕರ ಬರ್ತೀನಿ ಅಂತ ಉತ್ಸಾಹದಿಂದ ನಮ್ಮ ಆಚಾರ್ಯರು ಬಹಳ ಅಭಿಮಾನ ಇಟ್ಟು, ಪಲಿಮಾರು ಸ್ವಾಮಿಗಳ ಮೇಲೆ ಬಹಳ ಅಭಿಮಾನ ಅವರಿಗೆ. ಸ್ವಾಮಿಗಳು ಹೇಳಿದ್ರೆ ಅದಕ್ಕೆ ಎರಡು ಮಾತಿಲ್ಲ. ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಇದು ಒಳ್ಳೆ ಸಾಧನೆ ನನಗೆ ಈ ಪಾಠ ಗುರುಗಳ ಸನ್ನಿಧಾನದಲ್ಲಿ ಮಾಡುವ ಒಂದು ಅವಕಾಶವನ್ನು ಶ್ರೀಪಾದಗಳವರು ಕಲ್ಪಿಸಿದ್ದಾರೆ ಅಂತ ಹೇಳಿ ಅವರು ಬಂದ 1 ವಾರಗಳ ಕಾಲ ಅವರಿಗೆ ತುಂಬಾ ಬೇಡಿಕೆ ಇದೆ. ಇವತ್ತು ನಾಡಿದ್ದು ವಾಕ್ಯಾರ್ಥ ಸಭೆ ಇದೆ, ಮಣಿದ್ರಾವಿಡ ಮೊದಲಾದ ವಿದ್ವಾಂಸರೆಲ್ಲ ಬರ್ತಾ ಇದ್ದಾರೆ, ಸತ್ಯಾತ್ಮ ತೀರ್ಥರು ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಆ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡಿ ವಾಕ್ಯಾರ್ಥ ಸಭೆಯಲ್ಲಿ ಅವರು ವಿದ್ಯಾಮಾನ ತೀರ್ಥರಿಗೆ ಸಂತೋಷವಾಗುವಂತೆ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ತಾರೆ. ಅಂತಹ ಸಾಮರ್ಥ್ಯ ಅವರಲ್ಲಿದೆ. ಮತ್ತೆ ಅವರಲ್ಲಿ ಒಂದು ವಿಶೇಷವಾದ ವಿಭೂತಿ ರೂಪ, ಭಗವಂತನ ವಿಭೂತಿ ರೂಪ ಇದೆ. ವಿದ್ಯಾಮಾನ್ಯ ತೀರ್ಥರು ತಮ್ಮ ಇರುವ ಕಾಲದಲ್ಲಿ ಹರಿದಾಸ ಭಟ್ಟರನ್ನ ಕರ್ಕೊಂಡು ಬಂದು ಅನೇಕ ಶಾಸ್ತ್ರ ವಿಚಾರಗಳನ್ನ ಚರ್ಚೆ ಮಾಡಿದ್ದು ಉಂಟು ಅವರಲ್ಲಿ. ಮತ್ತೆ ಜ್ಯೋತಿಷ್ಯದ ಬಗ್ಗೆ ಆಗ್ಬೋದು, ಏಕಾದಶಿಯ ಬಗ್ಗೆ ಆಗ್ಬೋದು, ಅನೇಕ ವಿಚಾರಗಳು ಹರಿದಾಸ ಭಟ್ಟರನ್ನ ಕರೆಸಿ ಗಂಟೆಗಟ್ಟಲೆ ಕೂಡಿಸಿ ಅವರ ಬಗ್ಗೆ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅವರು ಅಷ್ಟು ಮುಕ್ತವಾಗಿ ಅವರ ಹತ್ರ ಮಾತನಾಡುವ ಒಂದು ಸಂದರ್ಭಗಳನ್ನು ನಾವು ಕಂಡಿದ್ದೇವೆ. ಅಂತಹ ಹರಿದಾಸ ಭಟ್ಟರು ದೊಡ್ಡ ವಿದ್ವಾಂಸರು, ನೋಡ್ಲಿಕ್ಕೆ ಪುಟ್ಟ ಮೂರ್ತಿ, ಆದರೆ ತ್ರಿವಿಕ್ರಮನಂತೆ ಬಹಳ ಕೀರ್ತಿ ಅವರದ್ದು. ಬಹಳ ದೊಡ್ಡ ವಿದ್ವಾಂಸರು, ಇಡೀ ಮಾತೃ ಸಮಾಜಕ್ಕೆ ಬೇಕಾಗಿರತಕ್ಕಂತಹ ದೊಡ್ಡ ವಿದ್ವಾಂಸರು. ಅವರು ಬಂದು ನಿಮಗೆ ಸರಳವಾಗಿ ನ್ಯಾಯಸುಧಾ ಗ್ರಂಥವನ್ನ ಪಾಠ ಹೇಳ್ತಾರೆ ಅಂತಂದ್ರೆ ಇದು ನಿಮ್ಮೆಲ್ಲರ ಸುಯೋಗ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡುತ್ತಾ ಸ್ವಾಗತವನ್ನ ಶ್ರೀಮಠದ ಪರವಾಗಿ ಅವರಿಗೆ ಕೋರ್ತಾ ಇದ್ದೇನೆ. ನಮ್ಮ ಮಾಧವ ತೀರ್ಥ ಸಂಸ್ಥಾನದ ಅನೇಕ ಸಂಸ್ಥಾನದ ಕಾರ್ಯಗಳನ್ನು ವಿಶೇಷವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಕೃಷ್ಣಮೂರ್ತಿ ಮತ್ತೆ ವಿಜಯ ಸಿಂಹಾಚಾರ್ಯರು ಎಲ್ಲರೂ ಕೂಡ, ನಮ್ಮ ವ್ಯಾಸರಾಯರು ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತು, ಪರಿವಾರದವರೆಲ್ಲ. ಅವರಿಗೂ ಕೂಡ ಮಠದ ಪರವಾಗಿ ಸ್ವಾಗತವನ್ನ ಕೋರ್ತಾ ಈಗ ಶ್ರೀಮಠದ ಪರವಾಗಿ 2 ನಿಮಿಷಗಳ ಕಾಲ, 2 ನಿಮಿಷ ಸಮಯ ಇಲ್ಲ, ಪಾಠಕ್ಕೋಸ್ಕರ 1 ವಾರಗಳ ಕಾಲ ಎಲ್ಲ ಬದಿಗೊತ್ತಿ ಎಲ್ಲ ಲೌಕಿಕ ಕಾರ್ಯಕ್ರಮಗಳನ್ನ, ಇದೊಂದು ದೊಡ್ಡ ಭಗವಂತನಿಗೆ ಪ್ರೀತಿಯಾಗುವ ಕೆಲಸ ಅಂತ ತಿಳಿದು ಎಲ್ಲರೂ ಕೂಡ ಪಾಠಕ್ಕೋಸ್ಕರ ಚೆನ್ನೈಯಿಂದ ಮತ್ತೆ ಬೆಂಗಳೂರಿನಿಂದ ಅನೇಕ ಊರುಗಳಿಂದ ಇವತ್ತು ಬಂದಿದ್ದಾರೆ. ಅವರ ವಯಸ್ಸು ನೋಡಿದ್ರೆ ಎಲ್ಲರಿಗೂ 60 ಆಗಿದೆ ಅಂತ ಅನ್ಸತ್ತೆ ನೋಡಿದ್ರೆ, ಆದ್ರೆ ಉತ್ಸಾಹ ಮಾತ್ರ 20ರ ವಯಸ್ಸಿನ ಹುಡುಗರ ಉತ್ಸಾಹದಂತೆ ಅವರು ಪಾಠಕ್ಕೋಸ್ಕರ ಬಂದು ಇಲ್ಲಿ 1 ವಾರಗಳ ಕಾಲ ಯಾವಾಗ ಸಮಯ ಸಿದ್ಧರಾಗಿ ಪಾಠ ಪ್ರವಚನದಲ್ಲಿ ನಿರತರಾಗಿರ್ತಾರೆ. ಇಂತಹ ಎಲ್ಲರನ್ನೂ ಕೂಡ, ಇಂತಹ ವೃದ್ಧರಾದವರನ್ನ ಕರ್ಕೊಂಡು ಬಂದು ಇಲ್ಲಿ ಪಾಠಕ್ಕೋಸ್ಕರ ಕೂಡಿಸಿ ಅವರಿಂದ ಒಳ್ಳೆ ಸಾಧನೆ ಮಾಡಿಸಲಿಕ್ಕೋಸ್ಕರ ಪಡತೊಟ್ಟು ಕಂಕಣಬದ್ಧರಾಗಿ ನಿಂತಿರತಕ್ಕಂತಹ ನಮ್ಮ ಆನಂದ್ ಅವರು ಕೂಡ ಬಂದಿದ್ದಾರೆ. ಹೆಸರೇ ಆನಂದ, ನೋಡಿದ್ರೆ ಎಲ್ಲರಿಗೂ ಆನಂದ ಆಗಬೇಕು, ಆ ರೀತಿಯಲ್ಲಿ ಜ್ಞಾನ ಕಾರ್ಯದ ಒಂದು ಸ್ಫೂರ್ತಿ ಅವರಲ್ಲಿ ನಾವು ಕಾಣುತ್ತೇವೆ. ಎಲ್ಲರಿಗೂ ಕೂಡ ಉತ್ಸಾಹ ಪ್ರೋತ್ಸಾಹಗಳನ್ನು ಕೊಡ್ತಾ ನಮ್ಮ ಆನಂದ್ ಅವರು ಬಹಳ ಅಭಿಮಾನದಿಂದ, ಕೆಲವರು ವ್ಯವಸ್ಥಾಪಕರು ವ್ಯವಸ್ಥೆ ಮಾಡಿ ಬಿಟ್ಟು ಹಿಂದೆ ಇದ್ದು ಬಿಡ್ತಾರೆ, ಆದ್ರೆ ಮುಂದೆ ಯಾವುದಕ್ಕೂ ಬರೋದಿಲ್ಲ. ಆದ್ರೆ ಪಾಠವೂ ಕೇಳ್ತಾರೆ ಆನಂದ್ ಅವರು. ತಾವು ಪಾಠ ಕೇಳ್ತಾರೆ, ಮತ್ತೆ ಇನ್ನೊಬ್ಬರಿಂದ ಪಾಠ ಕೇಳಿಸುವ ಹಾಗೆ ಮಾಡ್ತಾರೆ. ಶ್ರೀಪಾದಂಗಳವರ ಆಜ್ಞಾಧಾರಕರು ಹೇಳಿದ ಎಲ್ಲ ಕಾರ್ಯಗಳನ್ನು ಮಾಡಿ ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾದ ನಮ್ಮ ಆನಂದ್ ಅವರಿಗೂ ಕೂಡ ಮತ್ತೆ ಎಲ್ಲ ಪಾಠದ ಜಿಜ್ಞಾಸುಗಳಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ 2 ನಿಮಿಷಗಳ ಕಾಲ ನಮ್ಮ ವಿಜಯ ಸಿಂಹಾಚಾರ್ಯರು ಮಠದ ಪರವಾಗಿ, ಮಾಧವ ತೀರ್ಥ ಸಂಸ್ಥಾನದ ಪರವಾಗಿ ದಾನಸತ್ರದ ಉದ್ಘಾಟನೆಯನ್ನ, ನಮ್ಮ ಮಾಧವ ತೀರ್ಥ ಶ್ರೀಪಾದಗಳವರ ಉದ್ಘಾಟನೆಯನ್ನು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ. ಆ ನಂತರದಲ್ಲಿ 2 ನಿಮಿಷಗಳ ಕಾಲ 2 ಮಾತುಗಳನ್ನ ಶ್ರೀಮಠದ ವಿದ್ವಾಂಸರಾಗಿರತಕ್ಕಂತಹ ವಿಜಯ ಸಿಂಹಾಚಾರ್ಯರು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಕೇಳ್ತಾರೆ.
ವಿಜಯ ಸಿಂಹಾಚಾರ್ಯರು 2 ನಿಮಿಷಗಳ ಕಾಲ ಮಾತಾಡಬೇಕು ಅಂತ ಅವರು ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವದಾಂನ ಅನ್ಯಾಂ ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಸ್ಮದ್ಗುರು ಚರಣಾರವಿಂದೇಭ್ಯೋ ನಮೋ ನಮಃ. ಸರ್ವಮೂಲ ಪಾಠಕ್ಕೆ ತೊಂದರೆ ಕೊಡೋದಕ್ಕಂತ ದೀರ್ಘವಾದ ಉಪನ್ಯಾಸ ಮಾಡೋದಿಲ್ಲ. ಸ್ವಾಮಿಗಳ ಆಜ್ಞೆಯನ್ನು ತೆಗೆದುಕೊಂಡು 2 ಮಾತಿನಲ್ಲಿ ನನ್ನ ಒಂದು ವಾಕ್ಸೇವೆ ಮುಖಾಂತರವಾಗಿ ನಮ್ಮ ಗುರುಗಳ ಸೇವೆ ಮಾಡಲಿಕ್ಕೆ ಇಚ್ಛಾಪಡ್ತಾ ಇದ್ದೀನಿ ಅಷ್ಟೇ. ಪರಮಪೂಜ್ಯ ವಿದ್ಯಾಮಾನ್ಯರು ನನಗೂ ಸಹ ತತ್ವಪ್ರಕಾಶಿಕ ಪಾಠ ಹೇಳಿದ ಗುರುಗಳು. ಆದ್ದರಿಂದ ಅವರ ಆರಾಧನೆಯ ಮಹೋತ್ಸವ ಕಾಲದಲ್ಲಿ ಬಂದು ನನಗೆ ಅವರ ದರ್ಶನ ಪಡೆಯತಕ್ಕಂಥ ಯೋಗ ಸಿಕ್ತಲ್ಲ, ಅದಕ್ಕೋಸ್ಕರ ನಾನು 1-2 ಮಾತಾಡ್ತಿದ್ದೇನೆ ಅಷ್ಟೇ. ಪಾರಾಯಣ ಮಾಡ್ತಾ ಇರುವಾಗ ನನಗೆ ಇಲ್ಲಿ ಒಂದು ಶ್ಲೋಕ ಅನಿಸ್ತು. ಇದು ನೋಡಿದ ತಕ್ಷಣ ನನಗೆ ಇದೆಲ್ಲ ಜ್ಞಾಪಕ ಬಂತು. 15ನೇ ಸರ್ಗ ಸುಮಧ್ವಿಜದಲ್ಲಿ ಆನಂದ ಚಿತ್ತ ಭಗವದ್ ವದನೇಂದು ಬಿಂಬಂ ವಿದ್ಯಾ ಸುಧಾ ವಿತತಕಾಂತಿ ಸುಕಾಂತಿಕಾಂತಂ ಯೈ ಪ್ರೇಕ್ಷತಾತ್ರ ಭವತಾಪ ಶಮಾಯ ಭಕ್ತೈ ತದ್ದಾಸ್ಯ ದಾಸ್ಯಮಪಿ ಕಿಂ ನದಾತಿ ಪುಂಸಃ ಅಂತ ವರ್ಣನೆ ಮಾಡಿದ್ದಾರೆ. ಇನ್ನೊಂದು ಪಾಠಾಂತರದಲ್ಲಿ ಇದು ಸ್ವಾನಂದ ಚಿತ್ತ ಭಗವದ್ವದೆಂದು ಬಿಂಬ ಅಂತ ಅನ್ನುವಂಥ ಪಾಠ ಇದೆ. ಹೀಗೆ ತಗೊಂಡಾಗ ಇದು ಆಚಾರ್ಯ ಪರವಾಗೂ ಅರ್ಥ ಆಗತ್ತೆ, ಪ್ರಾಯಶಃ ಪರಮಪೂಜ್ಯ ವಿದ್ಯಾಮಾನ್ಯರ ಪರವಾಗೂ ಅರ್ಥ ಆಗತ್ತೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ಸ್ವಾನಂದ ಚಿತ್ತ ಭಗವದ್ವದೆಂದು ಬಿಂಬ ವಿದ್ಯಾಮಾನ್ಯರಿಗೆ ಆನಂದ ಕೊಡ್ತಾ ಇದ್ದು ಕೇವಲ ಶಾಸ್ತ್ರದಲ್ಲಿ ಮಗ್ನರಾಗಿ ಪಾಠ ಹೇಳೋದ್ರಲ್ಲಿ ಸ್ವಾನಂದ ಅದೇ ಅವರಿಗೆ ಬಹಳ ತಂದ ಆನಂದ ಅಂತ ಅವರ ಮುಖವೆಂಬ ಚಂದ್ರನ ವಿದ್ಯಾಸುಧಾವಿತಾಂತಿ ಕಾಂತಿ ಸುಕಾಂತಿಕಂತ ಇದು ಆಚಾರ್ಯರಿಗೂ ಅನ್ವಯಿಸುತ್ತೆ, ಯಥಾಯೋಗ್ಯವಾಗಿ ವಿದ್ಯಾಮಾನ್ಯರಿಗೂ ಅನಿಸುತ್ತೆ. ಅಷ್ಟೇ ಅಲ್ಲ, ಏ ಪ್ರೇಕ್ಷತಾತ್ರ ಭವತಾಪ ಮಹಾಶಕ್ತಿ ಅವರ ಮುಖವನ್ನು ನಾವು ನೋಡೋದಿರಲಿ. ದಾಸ್ಯ ದಾಸ್ಯಮಪಿ ಕಿಂ ನ ಜಾತಿ ಪುಂಸಃ ಅಂದ್ರು. ಆದ್ದರಿಂದ ಇಲ್ಲಿ ಕೂತಿದ್ದಾರೆ 3 ಜನ ಮಹಾನುಭಾವರು, ಅವರೆಲ್ಲರೂ ದಾಸ್ಯ ದಾಸ್ಯಮಪಿ ಅದೇ ಪೀಠದಲ್ಲಿ ಬಂದಿರತಕ್ಕಂತಹ ಅವರ ಮುಖವನ್ನು ನೋಡಿದ್ರೂ ಸಹ ನಮಗೆ ಎಲ್ಲಾ ಅಭಿಷ್ಟಗಳು ದೊರಕತ್ತೆ ಅಂದಮೇಲೆ ನಾವು ವಿದ್ಯಾಮಾನ್ಯರ ದರ್ಶನಕ್ಕೆ ಬಂದಿದ್ದು ಅತ್ಯಂತ ಅವಶ್ಯ ಅಂತ ಗೊತ್ತಾಗ್ತಾ ಇದೆ. ನನಗೆ ಕೊಟ್ಟಿರುವ ಸಣ್ಣ ಕೆಲಸ ಅಂದ್ರೆ ಮಾಧವ ತೀರ್ಥ ಸಂಸ್ಥಾನವನ್ನು ಪರಿಚಯ ಮಾಡಿಕೊಡೋದು ಅಂತ. ಇದು ಅನಾವಶ್ಯಕ. ಸೂರ್ಯನನ್ನ ಪರಿಚಯ ಮಾಡಲಿಕ್ಕೆ ಯಾರಿಗೂ ಬೇಕಾಗಿಲ್ಲ. ಮಾಧವ ತೀರ್ಥರು ಶ್ರೀಮದಾಚಾರ್ಯರ ಶಿಷ್ಯರ ಪೈಕಿ ಒಬ್ಬ ಅತ್ಯಂತ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು ಅಂತ ಅನೇಕವಾದ ಮಠದ ಉಲ್ಲೇಖಗಳು ಕಾಣ್ತಾ ಇದೆ. ಚತುರ ಶಿಷ್ಯಾನ್ ಲೀಲೆಯಾಲೇಖೇತ್ ಕಲು ಅನ್ನತಕ್ಕಂಥ ವಾಕ್ಯದಲ್ಲಿ 4 ಜನ ಶಿಷ್ಯರಲ್ಲಿ 4 ಅಧ್ಯಾಯವಾದ ಅನುವ್ಯಾಖ್ಯಾನವನ್ನು ಬರೆಸಿದಾಗ 3ನೇ ಅಧ್ಯಾಯವಾದಂತಹ ಸಾಧನಾಧ್ಯಾಯವನ್ನು ಬರೆದವರು ಮಾಧವತೀರ್ಥರು ಅಂತ ಪ್ರಖ್ಯಾತಿ. ಮಾಧವತೀರ್ಥರ ಕಂಡ್ರೆ ಆಚಾರ್ಯರಿಗೆ ಬಹಳ ಪ್ರೀತಿ ಇತ್ತಂತೆ. ಬೆಳಗ್ಗೆ ಪೂಜಾ ಕಾಲದಲ್ಲಿ ಸ್ವಾಮಿಗಳು ಹೇಳಿದ್ರು, 8 ಜನ ಇದ್ರೋ ಇಲ್ದೋ ಇದ್ರು ಗೊತ್ತಿಲ್ಲ. ಎಲ್ಲ ಮಠಗಳಿಗೂ ಸ್ವಾಮಿಗಳು ರಾಯರು ಆಚಾರ್ಯರು ಪ್ರತಿಮೆಗಳನ್ನು ಕೊಟ್ಟಿದ್ದಾರೆ. ಬಹುತೇಕ ಪ್ರತಿಮೆಗಳು ಗಜಪತಿ ಆಸ್ಥಾನದಿಂದ ತರಿಸಿ ಕೊಟ್ಟಂತಹ ಪ್ರತಿಮೆಗಳು. ಇದಕ್ಕೆ ಮುಂಚೆ ಆಚಾರ್ಯರ ಪ್ರತಿಮೆ ಇರಲಿಲ್ವಾ? ಗಜಪತಿ ಕ್ವಶನ್ ತರೋದಕ್ಕಿಂತ ಮುಂಚೆ ಯಾವುದಿತ್ತು ಅಂದ್ರೆ ಇವತ್ತು ಮಠದಲ್ಲಿ ಪೂಜೆಯಾಗ್ತಿರುವ ಮೂಲ ವೀರ ರಾಮದೇವರ ಪ್ರತೀಕ. ಅಂದರೆ ಪ್ರಾಚೀನದಿಂದಲೂ ಪೂಜೆಯಾಗ್ತಿದ್ದಂತಹ ಮೂಲ ವೀರರಾಮದೇವರ ಪ್ರತಿಮೆಯನ್ನ ಯಾರಿಗೆ ಕೊಡಬೇಕು ಅಂದ್ಕೊಂಡು ತಮ್ಮ ಪ್ರಿಯ ಶಿಷ್ಯರಿಗೆ ಕೊಡಬೇಕು ಅಂತ ಮಾಧವತೀರ್ಥರಿಗೆ ಕೊಟ್ಟಿರೋದನ್ನ ಅಂತಂದ್ರೆ ಮಾಧವತೀರ್ಥರ ಮೇಲೆ ಆಚಾರ್ಯರಿಗೆ ಎಷ್ಟು ಪ್ರೀತಿ ಇತ್ತು ಅಂತ ಗೊತ್ತಾಗತ್ತೆ. ಆದ್ದರಿಂದಲೇ ಮಾಧವತೀರ್ಥರು ಆಚಾರ್ಯರ ಅಂತ ಅನುಗ್ರಹಕ್ಕೆ ಪಾತ್ರರಾದ್ದರಿಂದಲೇ ಆಚಾರ್ಯರು ಬರದ ಶೈಲಿಯಲ್ಲಿ 4 ವೇದಗಳಿಗೆ ವ್ಯಾಖ್ಯಾನ ಮಾಡತಕ್ಕಂತಹ ಸಾಮರ್ಥ್ಯವನ್ನ ಪಡೆದಿದ್ದಾರೆ. ಅಂತಹ ಮಾಧವತೀರ್ಥ ಸಂಸ್ಥಾನ ಹೇಳುವುದಾದರೆ ಪ್ರಾಯಶಃ ನೋಡ್ತಾ ಹೋದರೆ ನಮ್ಮ ಘಟ್ಟದ ಮೇಲಿನ ಮಠಗಳಲ್ಲಿ ಅವಿಚ್ಛಿನ್ನವಾಗಿ ಕವಲು ಒಡೆಯದೇ ಬಂದಿರುವ ಒಂದು ಸಂಸ್ಥಾನ ಅಂದರೆ ನಮ್ಮ ಮಾಧವತೀರ್ಥ ಸಂಸ್ಥಾನ.
ಇನ್ನೆಲ್ಲಾ ಸಂಸ್ಥಾನದಲ್ಲೂ ಎಲ್ಲೋ ಒಂದ್ ಕಡೆ ಕವಲು ಹೊಡೆದಿದೆ. ಆದರೆ ಕವಲೇ ಒಡೆದಿದೆ ಬಂದಿರತಕ್ಕಂತಹ ಸಂಸ್ಥಾನ ಅಂದ್ರೆ ಮಾಧವತೀರ್ಥರ ಸಂಸ್ಥಾನ. ಅದರಲ್ಲಿ ವಿರಾಜಮಾನಕರ್ತಕ್ಕಂಥರು ಪರಮ ಪೂಜ್ಯ ವಿದ್ಯಾಸಾಗರ ಮಾಧವತೀರ್ಥರು. ಅವರ ದರ್ಶನ, ಪರಮ ಪೂಜ್ಯರಾದಂತಹ ಬಲಿಮಾನುಶ್ರೀಗಳವರ ದರ್ಶನ, ಅಧಿಮಾನುಶ್ರೀಗಳ ದರ್ಶನ ಮಾಡ್ತಾ ಇದ್ರೆ ನಮ್ಮ ಎಲ್ಲ ಪಾಪಗಳು ಹೋಗಿ ಪುಣ್ಯವನ್ನ ಬಯಸ್ತಿದ್ವಿ ಅಂತ ಹೇಳ್ತಿದ್ದೀವಿ. ಪುರಾಣಗಳೆಲ್ಲ ಒಂದು ಮಾತಿದೆ, ಪವಿತ್ರವಾದ ತೀರ್ಥಗಳೆಲ್ಲ ಸನ್ನಿವೇಶಣೆಯ ನಿವೇಶಣೆಯ ಪುನಾಂತಿ ತೀರ್ಥಾನಿ, ತೀರ್ಥಗಳೆಲ್ಲ ಹೋಗಿ ಸೇವೆ ಮಾಡಿದ್ರೆ ಆಗ್ತಂತೆ. ಆದರೆ ದರ್ಶನಾದೇವ ಸಾಧವ, ಹಾಗೆ ದರ್ಶನಾದೇವ ಸಾಧವ, ಆ ಸಾಧುಗಳ ದರ್ಶನ ಮಾತ್ರ ಸಾಕಾಗಿದೆ ಅಂತ. ಇದಕ್ಕೆ ಬೇಕಾದಷ್ಟು ಒಂದು ದರ್ಶನಗಳು ಕಾಣ್ತಾ ಇದೆ. ಭಾಗವತ ಪ್ರಿಯರಿಗೆ ಒಂದೇ ಒಂದು ಗರ್ಗಸರ ಮೇಲೆ ಬರುವ ಭಾಗವತದ ಚೋಟ ಕಥೆಯನ್ನು ಜ್ಞಾಪಿಸಿಕೊಂಡು ನನ್ನ ಉಪನ್ಯಾಸ ವಿರಮಿಸ್ತೇನೆ. ಒಮ್ಮೆ ಕೃಷ್ಣ ವಿರಾಮ ಕೂತಿದ್ದಂತೆ ನಾರದರು ಬಂದರು. ಅವಸರದಲ್ಲಿ ನಮಸ್ಕಾರ ಮಾಡಿದ್ರು. ಏನ ನಾರದರೆ, ಊಟ ಎಲ್ಲ ಆಯಿತು, ಈಗ ಬಂದರಲ್ಲ? ಇಲ್ಲ, ಊಟಕ್ಕೆ ಬಂದಿಲ್ಲ, ನಾನು ಇವತ್ತು ಪಾಠಕ್ಕೆ ಬಂದೆ. ಏನು ಪಾಠ ಬೇಕು? ಏನು ಇಲ್ಲ, ನಾನು ಎಲ್ಲಿ ಓದುವಾಗ ನೋಡಿದೆ ದೊಡ್ಡವರ ದರ್ಶನ ಮಾಡಬೇಕು, ದೊಡ್ಡವರ ದರ್ಶನ ಮಾಡಬೇಕು ಅಂತ ತುಂಬಾ ಒತ್ತಿ ಒತ್ತಿ ಹೇಳ್ತಾರೆ. ಏಕೆ ದೊಡ್ಡವರ ದರ್ಶನ ಮಾಡಬೇಕು ಅಂತ ನಾರದರಿಗೆ ಹೇಳುತ್ತಂತೆ. ಕೃಷ್ಣ ಹೇಳ್ದ, ನಾನೂ ಇದು ಓದಿದ್ದೇನೆ, ನನಗೆ ಯಾಕೆ ಅಂತ ಗೊತ್ತಿಲ್ಲ. ಕೃಷ್ಣ, ನೀನು ಹೀಗೆ ಹೇಳಿದ್ರೆ ಹೇಗಪ್ಪ? ಅದಕ್ಕೆ ನಾರದರು ಹೇಳಿದಂತೆ, ಒಂದು ಕೆಲಸ ಮಾಡಿ, ನೀವು ಗೋವಂತ ಪರ್ವತಕ್ಕೆ ಹೋಗಿರಿ, ಗರ್ಗ ಸಂಹಿತೆಯಲ್ಲಿ ಬರುವ ಕಥೆ ಇದು. ಅಲ್ಲಿ ಒಂದು ಓದಿಕೇತ ಲಿಸಾರ್ಡ್ ತರ ಇರುತ್ತೆ, ಒಂದು ಚೆಮಿಲಾನ್ ಅಂತಾರೆ ಇಂಗ್ಲಿಷ್ನಲ್ಲಿ, ಅದು ಕೂತಿರುತ್ತೆ. ಅದನ್ನು ಕೇಳಿ, ಅದು ತ್ರಿಕಾಲಜ್ಞಾನಿ ಉತ್ತರ ಕೊಡುತ್ತೆ. ಹಾಗೆಯೇ ನಾರದರು ಹೋಗಿ ಕೇಳಿದಾಗ ಅದು ನಾರದರ ಮೂರಾವರ್ತಿ ಹೀಗೆ ನೋಡಿ ಬಿದ್ದು ಕೊಟ್ಟಕ್ಕಂತ ಸತ್ಯ ಹೋಯ್ತು, ಉತ್ತರವೇ ಸಿಕ್ಕಲಿಲ್ಲ. ಮತ್ತೆ ನಾರದರ ಬಂದರು, ಸ್ವಾಮಿ ಹೀಗಾಯ್ತು, ಅಲ್ಲಿ ಸಿಕ್ಕಲಿಲ್ಲ. ಈ ಒಮ್ಮೆ ನೀವು ಗಂಗಾ ನದಿ ದಂಡೆಗೆ ಹೋಗಿ ಅಲ್ಲಿ ಹನುಮಾನ್ ಘಾಟ್ನಲ್ಲಿ ಒಂದು ಮಾವಿನ ಮರದ ಮೇಲೆ ಒಂದು ಗಿಣಿ ಕೂತಿರುತ್ತೆ, ಅದನ್ನ ಕೇಳ್ರಿ. ಅದನ್ನು ಹೋಗಿ ಕೇಳಿದಾಗ ಅದು ನಾರದನ ಕೀಕಿ ಅಂತ ಮೂರಾವರ್ತಿ ನೋಡಿ ಕೆಳಗೆ ಬಿದ್ದು ಅದು ಪ್ರಾಣ ಬಿಟ್ಬಿಡ್ತಾನೆ. ಮತ್ತೆ ಬಿಡ್ಲಿಲ್ಲ ನಾರದರು. ಸ್ವಲ್ಪ ದಿವಸ ಆದ ಮೇಲೆ ಮತ್ತೆ ಬಂದರು. ಎರಡೂ ಕ್ಯಾಶುಯಾಲಿಟಿ ಕೇಸ್ ಆಗೋಯ್ತು. ಕೃಷ್ಣ ಉತ್ತರ ಸಿಕ್ಕಲಿಲ್ಲ. ಆಗ ಕೃಷ್ಣ ಹೇಳ್ದ, ಪಕ್ಕದ ರಾಜ್ಯದಲ್ಲಿ ಸಾಮಂತ ರಾಜ ಒಬ್ಬ ಇದ್ದಾನೆ, ಅವನಿಗೆ ಅಪರೂಪಕ್ಕೆ 17 ವರ್ಷ ಆದ ಮೇಲೆ ಒಂದು ಗಡ್ಡ ಮಗು ಆಗಿದೆ, ಅದನ್ನ ಕೇಳ್ರಿ. ಬೇಡ ಮಹಾರಾಯ, ಎರಡೂ ಹೋಯ್ತು, ಅದೂ ಹೋಗಿ ಅಪರೂಪಕ್ಕೆ ಹುಟ್ಟಿರುವ ಮಗು ಹೋಗಿಬಿಟ್ರೆ ಈ ಬ್ರಾಹ್ಮಣ ಯಾವ ಕಾಲಿಟ್ನೋ ಅಂತ. ಇಲ್ಲ, ನೀವು ಉತ್ತರ ಬೇಕಾದ್ರೆ ಅಲ್ಲೇ ಹೋಗಬೇಕು ಅಂದಾಗ ನಾರದರು ಹೋಗ್ತಾರೆ. ಮಹಾರಾಜ ತುಂಬಾ ಸಂತೋಷದಿಂದ ಪಾದಪೂಜೆ ಮಾಡಿ, ದೇವೇಂದ್ರಾದಿಗಳ ಮನೆಗೆ ಹೋಗುವಂತ ಮಹಾನುಭಾವರು ನೀವು ನನ್ನಂತ ಅಲ್ಪರಾಜನ ಮನೆಗೆ ಬಂದ್ರಲ್ಲ ಅಂತ ಆದರ ಮಾಡಿ ಕರ್ಕೊಂಡು ಹೋಗ್ತಾನೆ. ನಿನ್ನ ಮಗುನ್ ನೋಡಬೇಕು ಅಂತಾರೆ. ತುಂಬಾ ಸಂತೋಷ, ಕರ್ಕೊಂಡು ಹೋಗ್ತಾನೆ ಅಂತ ಪುರಕ್ಕೇನೆ. ಪ್ರಶ್ನೆ ಕೇಳಕ್ಕೆ ಮುಂಚೆ ಮಾಡಿದ್ದು ನಾರದರು, ದೀರ್ಘಾಯುಷ್ಮಾಂಭವ 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 ಅಂತ 3 ಸತಿ ಒತ್ತಿ ಆಶೀರ್ವಾದ ಮಾಡಿಬಿಟ್ರಂತೆ. ಆಮೇಲೆ ಕೇಳಿದ್ರಂತೆ, ಕೃಷ್ಣ ಕಳಿಸಿದ್ದಾನೆ, ದೊಡ್ಡವರ ದರ್ಶನ ಯಾಕೆ ಮಾಡಬೇಕು ಅಂತ. ಆಗ ಮಗು ಎರಡೂ ಕೈ ಎತ್ತಿ ತಲೆ ಮೇಲೆ ನಮಸ್ಕಾರ ಮಾಡ್ತಾ ಹೇಳಿದಂತೆ, ನಾನೇ ಹೆಂಡತಿ ಗೊತ್ತವಾಗಿದ್ದೆ, ನಿಮ್ಮ ದರ್ಶನದಿಂದ ಗಿಣಿ ಜನ್ಮ ಬಂತು, ಮತ್ತೆ ಒಂದು ದರ್ಶನ ಕೊಟ್ರಿ, ಈಗ ರಾಜಪುತ್ರನ ದರ್ಶನ ಬಂತು, ಜನ್ಮ ಬಂತು. ಆದ್ರೆ ದೊಡ್ಡವರ ದರ್ಶನ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಕರ್ಮಗಳೆಲ್ಲ ಸೌದು ಹೋಗಿ ನಮಗೆ ಉತ್ತಮವಾದ ಜನ್ಮ ಬರುತ್ತೆ ಅನ್ನೋದಕ್ಕೆ ನಿದರ್ಶನ ಅಂತ ಈ ಕಥೆಯನ್ನ ಕೃಷ್ಣ ಒಂದೇ ವಾಕ್ಯದಲ್ಲಿ ಹೇಳಿದ್ರೆ ನಾವು ನೋಡ್ತಿರ್ಲಿಲ್ವಲ್ಲ, ಅದಕ್ಕೆ ಕಥೆಯ ರೂಪದಲ್ಲಿ ತೋರಿಸಿದ್ದಾನೆ. ಯಾಕೆಲ್ಲ ನಾವೆಲ್ಲ ಇಲ್ಲಿ ಬಂದಿರೋದು ಒಂದು ತೀರ್ಥಪ್ರಸಾದ, ಪಾಠ, ಪ್ರವಚನ ಎಲ್ಲ ಇದ್ರು ದೊಡ್ಡವರ ದರ್ಶನ. ದೊಡ್ಡವರ ದರ್ಶನ ಮಾಡಿಬಿಟ್ರೆ ಅವರ ಜೊತೆಯಲ್ಲಿ ಅವರ ಪರಂಪರೆಯಲ್ಲಿ ಬಂದವರ ದರ್ಶನ ಆಗಿ ನಮ್ಮ ಜನ್ಮ ಅತ್ಯಂತವಾಗಿ ನಮ್ಮ ಪಾಪಗಳಿಂದ ಕಳ್ಕೊಂಡು ಪುನೀತರಾಗ್ತೇವೆ ಅಂತ ಭಾವಿಸ್ತೇನೆ. ಹೀಗೆ ದೊಡ್ಡದಾದಂತಹ ಸಂಸ್ಥಾನಗಳು, ಆಚಾರ್ಯರಿಗೆ ಪ್ರಿಯರಾದಂತಹ ಶಿಷ್ಯರ ಸಂಸ್ಥಾನಗಳಲ್ಲಿ ಬಂದಿರೋ ಶಿಷ್ಯ ಪರಂಪರೆಯನ್ನು ನೋಡಿದರೂ ನಮ್ಮ ಎಲ್ಲ ಇಷ್ಟಾರ್ಥಗಳು ಲಭಿಸುತ್ತೆ ಅಂತ ತಿಳ್ಕೊತೀನಿ ಅಂತ ಹೇಳಿ, ಮಾಧವತೀರ್ಥರ ಪರಿಚಯ ಬಹಳ ದೊಡ್ಡದು. 2 ವಾಕ್ಯಗಳಲ್ಲಿ ಹೇಳಿದ್ದು ಅಂತಂದ್ರೆ, ಭಾಷ್ಯ ಕೊಟ್ಟಂತ ಮಹಾನುಭಾವರು, ಆಚಾರ್ಯರಿಂದ ಪ್ರೀತಿಯಾದಂತಹ ಪ್ರತಿಮೆಯನ್ನು ಪಡೆದಂತಹ ಮಹಾನುಭಾವರು, ಸಾಧಿತಾಗಲಿ ಸತ್ತತ್ವಂ ಬೋಧಿತಾಗಲಿ ತತ್ವಂ ತನ್ಮಾರ್ಗಂ ಅಂತ ಹೇಳಿದ ಹಾಗೆ
ಆ ಸಾಧನಾಧ್ಯಾಯವನ್ನೇ ಜಗತ್ತಿಗೆ ಕೊಟ್ಟಂತ ಮಹಾನುಭಾವರು. ಇದು ಮಠದ ಪರಿಚಯ ಅಂತ ಹೇಳಿ ನನ್ನ ಎರಡು ಮಾತನ್ನ ಶ್ರೀಪಾದಂಗಳವರ ಪಾದದಲ್ಲಿ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಹೇಳ್ತಿದ್ದೇನೆ. ಯದವೋಚಂ ಮಹಂತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣ. ವಿಜಯ ಸಿಂಹಾಚಾರ್ಯರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಮುಂದೆ ಶ್ರೀಮಠದ ಪರವಾಗಿ ಆಗಮಿಸಿರತಕ್ಕಂತಹ ಮಾಧವ ತೀರ್ಥ ಸಂಸ್ಥಾನದ ಶ್ರೀಪಾದಂಗಳವರಿಗೆ ಗೌರವ ಸಮರ್ಪಣೆಯನ್ನ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ. ಹರಿದಾಸರ ಭಟ್ಟರು ಬಂದು ಅವರು ಸಮರ್ಪಣೆ ಮಾಡಬೇಕು ಅಂತ ಅವರೆಲ್ಲ ಕೇಳ್ಕೊಳ್ತಾರೆ. ಪರಮ ಪೂಜ್ಯ ವಿದ್ಯಾಸಾಗರ ಮಾಧವ ತೀರ್ಥರು ಒಳ್ಳೆ ಕವಿಗಳವರು. ಅವರು ರಾಮಚಂದ್ರ ದೇವರಿಗೆ ಒಂದು ಮಂದಿರವನ್ನ ಸಮರ್ಪಣೆ ಮಾಡಿ ಆ ಮಂದಿರದ ಗೋಡೆಯಲ್ಲಿ ಕೇವಲ ಮರಳು ಇಟ್ಟಿಗೆಗಳು ಮಾತ್ರ ಇರೋದಲ್ಲ, ತಾವು ಅನೇಕ ರಾಮಚಂದ್ರ ದೇವರ ಮಹಿಮೆಯನ್ನ ಕನ್ನಡದ ಪದ್ಯದಲ್ಲಿ ಬಹಳ ಸುಂದರವಾಗಿ ಪದ್ಯಗಳನ್ನ ದೇವರ ನಾಮಗಳನ್ನ ರಚನೆ ಮಾಡಿದ್ದಾರೆ. ಅಪೂರ್ವವಾದದ್ದು ಎಲ್ಲವೂ ಕೂಡ. ಆ ಕಟ್ಟಡದಲ್ಲಿ ಪ್ರತಿಯೊಂದು ಪದ್ಯಗಳನ್ನ ಇವತ್ತು ಸ್ಥಾಪನೆ ಮಾಡಿಟ್ಟಿದ್ದಾರೆ. ಅದು ರಾಮದೇವರಿಗೆ ತಮ್ಮ ವಾಕ್ ಕುಸುಮಗಳು ಹೌದು. ಅದು ವಾಕ್ಯನ ಒಂದು ಅದ್ಭುತವಾದ ಒಂದು ಮಂಟಪದಂತೆ ಚಿಂತನೆ ಮಾಡಿ ಅದು ರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಅಂತಹ ಕವಿಗಳು, ಅಪೂರ್ವವಾದ ದೇವರ ನಾಮಗಳು ಇವತ್ತು ನೀವೆಲ್ಲ ಕೇಳಿರ್ಬೋದು. ವಿದ್ಯಾಸಾಗರ ಅಂತ ಹೇಳಿ ಆ ಹೆಸರಲ್ಲಿ ಅಪೂರ್ವವಾದ ಒಂದು ದೇವರ ನಾಮಗಳನ್ನ, ರಾಮಚಂದ್ರ ದೇವರ ಸ್ತೋತ್ರಗಳನ್ನ ಅವರು ಕನ್ನಡ ಪದ್ಯಗಳಲ್ಲಿ ಮಾಡಿದ್ದಾರೆ. ಅಂತಹ ಶ್ರೀಪಾದಗಳವರು ತಾವು ಅನುಗ್ರಹ ಸಂದೇಶವನ್ನ ನೀಡಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ. ಶ್ರೀಪಾದಗಳವರು ಅನುಗ್ರಹಿಸಬೇಕು, ಅನುಗ್ರಹ ಸಂದೇಶವನ್ನ ನಡೆಸಬೇಕು. जयत्यजो खण्डगुणोर्मण्डलः सदोदितो ज्ञानमरीचिमाली स्वभक्तहार्दो च तमो निहन्ता व्यासावतारो हरिरात्मभास्करः दुष्यन्तीं हृद्रुहं मां द्रुतमनिलबलाद्रावयन्तीम् अविद्यानिद्रां विद्राव्य सद्यो रचनपटुमथापाद्य विद्यासमुद्र वाग्देवी सा सुविद्याद्रविणद विदिता द्रौपदी रुद्रपत्न्याद्युद्रिक्ता द्रागभद्राद्रहेतुदयिता पूर्वभीमाग्नेयाते साधिताखिलसत्तत्वं बाधिताखिलदुर्मतं बोधिताखिलसन्मार्गं माधवाख्येतिं भजे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये संस्थानरक्षणे शूरान् प्रसन्नान् राघवार्चने प्रणमामि गुरुन् नित्यं ಪ್ರಸನ್ನ ಶೂರಮಾಧವ. ಪ್ರತಿ ವರ್ಷವೂ ವಿದ್ಯೆಗೆ ಮೂರ್ತಿಯಾಗಿರತಕ್ಕಂತಹ ವಿದ್ಯಾಮಾನ್ಯರ ಆರಾಧನೆ, ಗುರುಗಳಿಗೆ ತಕ್ಕಂತಹ ಶಿಷ್ಯರಾದ ನಮ್ಮ ಶ್ರೀಗಳವರು ನಡೆಸ್ತಾ ಇದ್ದಾರೆ. ನಾವು ಹೋದ ಬಾರಿ ಬಂದಾಗೂ ಒಂದು ಮಾತು ಹೇಳಿದ್ರು, ಆ ಆಹ್ವಾನ ಪತ್ರಿಕೆ ನೋಡಿದರೆ
ಅದನ್ನೇ ತುಂಬ ಹೊತ್ತು ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ಎಷ್ಟು ಜನ ಪೀಠಾಧಿಪತಿಗಳು, ಎಷ್ಟು ಜನ ವಿದ್ವಾಂಸರು ಮತ್ತು ಎಷ್ಟು ಜನ ಕಲಾಕಾರರು ಒಂದು ಕಡೆ ಸಂಘಟನೆ ಮಾಡಬೇಕಾದರೆ ಬಹಳ ಕಷ್ಟವಿದೆ. ಆ ಕೆಲಸ ಮಾಡಬೇಕಾದ್ರೆ ಕೇವಲ ಲೌಕಿಕ ಸಂಪತ್ತಿಗಿಂತ ದೈವಿ ಸಂಪತ್ತು ತುಂಬ ಮುಖ್ಯವಾಗಿದೆ. ಅಂತಹ ದೈವಿ ಸಂಪತ್ತನ್ನು ಪಡೆದಿರತಕ್ಕಂತಹ ನಮ್ಮ ಶ್ರೀಗಳವರು ಈ ಕಾರ್ಯಕ್ರಮವನ್ನು ಆರಬ್ಧಾಂತಗಾಮಿಯಾಗಿ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವರನ್ನು ಈ ವಿಷಯದಲ್ಲಿ ಪದೇ ಪದೇ ನಾವು ಹೃತ್ಪೂರ್ವಕವಾಗಿ ಪ್ರಶಂಸೆ ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮ, ಇವತ್ತಿನಿಂದ ಪ್ರಾರಂಭವಾಗುವ ಕಾರ್ಯಕ್ರಮ ಒಂದು ಸರ್ವಮೂಲ ಚಿಂತನೆ, ಉಪನಿಷತ್ತುಗಳ ಚಿಂತನೆ ಇತ್ಯಾದಿ ಜ್ಞಾನದ ಅಂಗಗಳಾಗಿರತಕ್ಕಂತಹ ಇವುಗಳನ್ನು ಕುರಿತು ವಿಶೇಷವಾಗಿ ಇಲ್ಲಿ ಸಾಧನೆಗೆ ಯೋಗ್ಯವಾದ ರೀತಿಯಲ್ಲಿ ಒಂದು ಜ್ಞಾನ ಸತ್ರವನ್ನು ಅವರು ರಚನೆ ಮಾಡಿದ್ದಾರೆ. ಇಲ್ಲಿ ಸರ್ವಮೂಲ ಚಿಂತನೆ, ಸರ್ವಮೂಲ ಅಂತಂಬುದನ್ನು ಏಕವಚನವಾಗಿ ಹೇಳಬೇಕಾ ಬಹುವಚನವಾಗಿ ಹೇಳಬೇಕಾ ಅಂತ ಒಂದು ಸಂದೇಹ ಬರುತ್ತೆ. ಸರ್ವಮೂಲ ಗ್ರಂಥಗಳು ಅಂತ ಅನ್ಬೇಕಾ, ಸರ್ವಮೂಲ ಅಂತ ಕರಿಬೇಕಾ ಅಂತ ಒಂದು ನಮಗನ್ನಿಸುತ್ತೆ ಎರಡೂ ಸರಿಯಾಗಿದೆ ಅಂತ. ಶ್ರೀಮದಾಚಾರ್ಯರು ತಾವು ಬ್ರಹ್ಮಸೂತ್ರಗಳನ್ನು ದರ್ಶನ ಮಾಡಿದಾಗ ಅವರು ಒಂದು ಮಾತು ಅಂತಾರೆ, ಬ್ರಹ್ಮಸೂತ್ರ ಸಮಗ್ರವಾಗಿ ಬ್ರಹ್ಮಸೂತ್ರ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪ, ಸಮಗ್ರವಾಗಿ ಬ್ರಹ್ಮಸೂತ್ರ ಅಷ್ಟೇ ಅಲ್ಲವಂತೆ, ಒಂದೊಂದು ಅಧ್ಯಾಯವೂ ಸಹಿತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪ. ಬರೀ ಅಧ್ಯಾಯವೇ ಅಲ್ಲ, ಒಂದೊಂದು ಅಧಿಕರಣವೂ ಸಹಿತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪ. ಅಧಿಕರಣ ಮಾತ್ರವಲ್ಲ, ಒಂದೊಂದು ಸೂತ್ರವೂ ಸಹಿತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪ. ಬರೇ ಸೂತ್ರವಲ್ಲ, ಸೂತ್ರದಲ್ಲಿರತಕ್ಕಂತಹ ಒಂದೊಂದು ಅಕ್ಷರವೂ ಸಹಿತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪ. ಆಚಾರ್ಯರ ದರ್ಶನ ಹೇಗಿದೋ ಒಂದು ಬಾರಿ ನೋಡಬೇಕು. ವೇದವ್ಯಾಸದೇವ ವಿರಚಿತವಾದಂತಹ ಬ್ರಹ್ಮಸೂತ್ರಗಳಿಗೆ ಶ್ರೀಮದ್ ಆಚಾರ್ಯರು ಯಾವ ದರ್ಶನದ ಹಿನ್ನೆಲೆಯಲ್ಲಿ ಭಾಷ್ಯವನ್ನು ರಚನೆ ಮಾಡಿದ್ದಾರೋ ಇದನ್ನು ಒಂದು ಬಾರಿ ನಾವು ಆಲೋಚನೆ ಮಾಡಿದಾಗ ಆ ಬ್ರಹ್ಮಸೂತ್ರ ಭಾಷ್ಯ ಎಷ್ಟು ಪ್ರಾಮಾಣಿಕ ಅಂತಂಬುದು ನಮಗೆ ಗೊತ್ತಾಗುತ್ತೆ. ಹಾಗೆ ಬ್ರಹ್ಮಸೂತ್ರ, ಅಲ್ಲಿಂದ ಅಧ್ಯಾಯ, ಅಧಿಕರಣ, ಸೂತ್ರ ಮತ್ತು ಸೂತ್ರಗತವಾದಂತಹ ಒಂದೊಂದು ಪದ, ಒಂದೊಂದು ಅಕ್ಷರ ಎಲ್ಲವೂ ಸಹಿತ ಭಗವಂತನ ರೂಪಗಳು, ಭಗವಂತನ 5 ರೂಪಗಳು. ಇದು ನಮ್ಮ ಆಚಾರ್ಯರ ದರ್ಶನ. ಅವರ ವ್ಯಾಪ್ತೋಪಾಸನೆಯ ಒಂದು ಉದಾಹರಣೆ ಇದು. ಆಚಾರ್ಯರು ಉಲ್ಲೇಖ ಮಾಡಿದಂತಹ ಒಂದು ವಿಶೇಷವಾದ ಭಗವಂತನ ಚಿಂತನೆ. ನಮಗೆ ಬ್ರಹ್ಮಸೂತ್ರ 564 ಬ್ರಹ್ಮಸೂತ್ರಗಳಲ್ಲಿಯೂ ಭಗವಂತನ ಒಂದು ರೂಪ ಚಿಂತನೆ ನಡೀತಾ ಇಲ್ಲ. ನಮಗೆ ಭಾಷ್ಯದಲ್ಲಿ ನಮಗಾಗ್ತಾ ಇಲ್ಲ. ಅಧ್ಯಾಯಗಳಲ್ಲಿ ಹೇಳ್ತಾ ಇರ್ತೇವೆ ನಾವು
4 ಅಧ್ಯಾಯ 4 ವಿಷಯಗಳನ್ನು ಹೇಳುತ್ತೆ ಅಂತ. 4 ವಿಷಯಗಳನ್ನು ಹೇಳುತ್ತೆ ಅಂತಂಬ ವಿಷಯದಲ್ಲಿ ತುಂಬ ಬುದ್ಧಿವಂತರು ನಾವು ನಾನಾ ರೀತಿಯ ವ್ಯಾಖ್ಯಾನವನ್ನು ಮಾಡ್ತೇವೆ. ಅದಾದ ಮೇಲೆ ಒಂದೊಂದು ಅಧಿಕರಣವೂ ನಮಗೆ ಚೆನ್ನಾಗಿ ಗೊತ್ತು. ಅಧಿಕರಣದ ಬಗ್ಗೆಯೂ ಸಹಿತ ನಾವು ಬಹುವಿಧವಾಗಿ ಅದನ್ನು ಕುರಿತು ಮಾತನಾಡ್ತೇವೆ. ಅದೇ ರೀತಿ ಸೂತ್ರಗಳು ಎಲ್ಲವನ್ನು ಕುರಿತು ನಾವು ಬಹಳ ಬುದ್ಧಿವಂತರಾಗಿ ಈ ಧಿಷಣ ಶಕ್ತಿ ನಮಗೆ ಅಪಾರವಾಗಿ ದೇವರು ಕೊಟ್ಟಿದ್ದಾನೆ. ಎಲ್ಲವೂ ಮಾತನಾಡ್ತೇವೆ. ಆದರೆ ಬ್ರಹ್ಮಸೂತ್ರಗಳಲ್ಲಿ, ಭಾಷ್ಯದಲ್ಲಿ, ಆ ಅಧಿಕರಣಗಳಲ್ಲಿ, ಅಧ್ಯಾಯಗಳಲ್ಲಿ ಇರತಕ್ಕಂತಹ ಭಗವಂತನ ರೂಪ ಚಿಂತನೆ ನಮಗೇನಾದರೂ ಆಗಿದೆಯಾ? ಅವು ವೇರ್ ಆಲ್ ಇಂಟೆಲೆಕ್ಚುಯಲ್ ಜೈಂಟ್ಸ್. ಇಂಟೆಲೆಕ್ಚುಯಲ್ ಜೈಂಟ್ ನೀಡ್ ನಾಟ್ ಬಿ ರಿಯಲೈಸ್ಡ್ ಸೋಲ್. ಒಬ್ಬ ಸಾಧಕನಾಗಿ ಭಗವಂತನ ಅಸ್ತಿತ್ವವನ್ನು ಅನುಭವಕ್ಕೆ ತಂದುಕೊಂಡವನು ಬೇರೆ, ಭಗವಂತನನ್ನು ಕುರಿತು ಕೇಳಿದವನು ಹೇಳಿದವನು ಎಷ್ಟೋ ದೊಡ್ಡವನಾಗಿರಬಹುದು. ಆದರೆ ಆ ಭಗವಂತನ ಅಸ್ತಿತ್ವದ ಅನುಭೂತಿ ಜೀವಸ್ವರೂಪಕ್ಕೆ ಮುಟ್ಟಿ ಸ್ಪಂದನೆ ಬಂದಾಗ ಅದು ನಿಜವಾದ ಅಧ್ಯಯನವಾಗುತ್ತೆ. ಈ ದೃಷ್ಟಿಯಲ್ಲಿ ನಾವು ಸರ್ವಮೂಲ ಅದು ಏಕವಚನವೋ ಬಹುವಚನವೋ? ಮೊದಲು ಸರ್ವಮೂಲ ಅಂತಂಬೋದಕ್ಕೆ ಅರ್ಥವೇನು? ಸರ್ವಮೂಲ ಅಂತಂಬೋದಕ್ಕೆ ಅರ್ಥ ಒಂದೇನೆ. ಸರ್ವಕ್ಕೂ ಮೂಲ ಯಾವನು? ನಾರಾಯಣ. ಅವನಿಂದಲೇ ಎಲ್ಲವೂ ಬಂದಿದೆ. ಚರಾಚರ ಸೃಷ್ಟಿ ಎಲ್ಲವೂ ಸಹಿತ ಅವನಿಂದಲೇ ಬಂದಿದೆ. ಅವನೇ ಮೂಲ. ಈ 37 ಗ್ರಂಥಗಳು ಸಹಿತ ಸರ್ವಮೂಲನ ಪ್ರತೀಕೆಯಾಗಿದೆ. 37 ಗ್ರಂಥಗಳು ಸಹಿತ ಆಚಾರ್ಯರು ಹೇಳಿದಂತೆ ಒಂದೊಂದು ಸೂತ್ರವು, ಒಂದೊಂದು ಅಕ್ಷರವು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳು ಹೇಗೆಯೋ ಹಾಗೆ ಸರ್ವಮೂಲವು, ಸರ್ವಕ್ಕೂ ಮೂಲನಾದಂತಹ ಪರಮಾತ್ಮನನ್ನು ಪ್ರತಿಪಾದನೆ ಮಾಡೋದು 37 ಗ್ರಂಥಗಳು. ಈ ದೃಷ್ಟಿಯಲ್ಲಿ ಸರ್ವಮೂಲ ಅಂದರೆ ಸಾಕು. ಸರ್ವಕ್ಕೂ ಮೂಲನಾದಂತಹ ಭಗವಂತನನ್ನು ತಿಳಿಸುವಂತಹ ಒಂದು ಗ್ರಂಥ. ರೂಪಮನ್ಯವಿವ ಧನ್ಯಮಾತ್ಮನಃ ಅಂತ ಒಂದು ಮಾತಿದೆ. ವೇದವ್ಯಾಸದೇವರ ವಾಂಗ್ಮಯವೆಲ್ಲವೂ ಸಹಿತ ವೇದವ್ಯಾಸದೇವರ ಪ್ರತೀಕೆಯೇ, ವೇದವ್ಯಾಸದೇವರ ರೂಪವೇ ಆಗಿದೆ. ಆ ವೇದವ್ಯಾಸರು ದೇವರ ರೂಪವನ್ನು 37 ಗ್ರಂಥಗಳಲ್ಲಿಯೂ ಪ್ರತಿಪಾದನೆ ಮಾಡತಕ್ಕಂತಹ ಮಹಾನುಭಾವರು ಶ್ರೀಮದ್ ಆಚಾರ್ಯರು. ಆ ದೃಷ್ಟಿಯಿಂದ ಸರ್ವಕ್ಕೂ ಮೂಲನಾದಂತಹ ಭಗವಂತನನ್ನು ತಿಳಿಸಿಕೊಡುವ ಒಂದು ಸಮೂಹ ಇದು. ಇದಕ್ಕೆ ಕಲೆಕ್ಟಿವ್ ಸಿಂಗುಲರ್ ಅಂತಾರೆ. ಇದಕ್ಕೆ ಎಲ್ಲವೂ ಸೇರಿ ಏಕವಚನದಿಂದ ಹೇಳು. ಹಾಗೆ 37 ಗ್ರಂಥಗಳ ಸಮೂಹವನ್ನು ಏಕವಚನದಿಂದ ಹೇಳಿದಾಗ ಭಗವಂತನ, ಸರ್ವಕ್ಕೂ ಮೂಲನಾದಂತಹ ಭಗವಂತನನ್ನು ತಿಳಿಸಿಕೊಡುವ ಗ್ರಂಥಗಳ ಒಂದು ಸಮೂಹ. ಸಮೂಹ ಏಕವಚನ. ಸಮೂಹದಲ್ಲಿ ಇರತಕ್ಕಂಥ ಎಲ್ಲವನ್ನೂ ಸೇರಿಸಿ ಮಾತಾಡಬೇಕು, ಒಂದೊಂದು ಹೇಳಬೇಕಾದ್ರೆ ಸರ್ವಮೂಲ ಗ್ರಂಥಗಳು ಅಂತ ಹೇಳ್ತೇನೆ. ಹಾಗೆ ಬಹುವಚನದಿಂದಲೂ ಹೇಳಬಹುದು, ಏಕವಚನದಿಂದಲೂ ಸಹಿತ ಸರ್ವಮೂಲ ವಿಷಯದಲ್ಲಿ ನಾವು ಒಂದೇ ಅರ್ಥ ಅದಕ್ಕೆ.
ಒಂದೊಂದು ಗ್ರಂಥವೂ ಸರ್ವಮೂಲನಾದಂತಹ ಭಗವಂತನನ್ನು ತಿಳಿಸುತ್ತೆ. 37 ಗ್ರಂಥಗಳು ಸಹಿತ ಸರ್ವಮೂಲನಾದಂತಹ ಭಗವಂತನನ್ನು ತಿಳಿಸುತ್ತೆ. ಅದಕ್ಕೆ ಆಚಾರ್ಯರು ನಮಗೆ ನಿದರ್ಶನವನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ 564 ಸೂತ್ರಗಳು ಭಗವಂತನನ್ನು ತಿಳಿಸುತ್ತೆ. ಹಾಗೆ ಅಧ್ಯಾಯಗಳು, ಅಧಿಕರಣಗಳು, ಸೂತ್ರಗಳು, ಅಕ್ಷರಗಳು ಸಹಿತ ಎಂಬುವ ರೀತಿಯಲ್ಲಿ, ಅವರ ಅನುಸಂಧಾನದ ರೀತಿಯಲ್ಲಿ, ಅವರ ದರ್ಶನದ ರೀತಿಯಲ್ಲಿ ನಾವು ಸರ್ವಮೂಲ 37 ಗ್ರಂಥಗಳು ಸಹಿತ ಒಬ್ಬನಾದಂತಹ ಆ ಭಗವಂತನನ್ನು ತಿಳಿಸಿಕೊಡುವುದು. ಅದರಲ್ಲಿ ಅನುವ್ಯಾಖ್ಯಾನ ಮೊದಲುಕೊಂಡು ಸದಾಚಾರ ಸ್ಮೃತಿ, ನಖಸ್ತುತಿ ಇಷ್ಟರವರೆಗೂ ಒಂದೊಂದು ಗ್ರಂಥವೂ ಸಹಿತ ಸರ್ವಮೂಲನನ್ನು ತಿಳಿಸಿಕೊಡುವುದು. ಈ ರೀತಿಯಾಗಿ ಸರ್ವಮೂಲದ ಒಂದು ಚಿಂತನೆಯನ್ನು ನಾವು ನಡೆಸಿಕೊಂಡು ಬರಬೇಕು. ಸರ್ವಮೂಲ ಚಿಂತನೆಗೆ ಆಚಾರ್ಯರು ನಮಗೆ ಒಂದು ಸದುಪಾಯವನ್ನು ಮಾಡಿಕೊಟ್ಟಿದ್ದಾರಲ್ಲ, ಅದು ಹೇಗೆ ಅಂತಂದಾಗ ಆ 37 ಗ್ರಂಥಗಳಲ್ಲಿ ಒಂದು ಬಾರಿ ನಾವು ಎಲ್ಲಿಂದ ಪ್ರಾರಂಭವಾಗುತ್ತೆ, ಎಲ್ಲಿ ಮುಗಿಯುತ್ತೆ ಅಂತ ಅಧ್ಯಯನದ ಚಿಂತನೆ ನಾವು ಮಾಡಬೇಕು. ಶ್ರೀಮದಾಚಾರ್ಯರು ಎಷ್ಟು ಕರುಣಾಳುಗಳು ಅಂತಂದ್ರೆ, ಮೊದಲು ನಿಮ್ಮ ಶರೀರವನ್ನು ಶುದ್ಧಿ ಮಾಡಿಕೊಳ್ಳಿ, ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಿ, ಅನಂತರ ಭಗವಂತನ ಚಿಂತನೆಗೆ ಅವಕಾಶವಾಗುತ್ತೆ. ಮೊದಲು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎನ್ನುವಾಗ ಮೊದಲನೇ ಸೂತ್ರದಲ್ಲಿ ವೇದವ್ಯಾಸದೇವರು ಏನು ಹೇಳಿದರೋ ಅದನ್ನು ತಮ್ಮ ಒಂದು ಗ್ರಂಥದಲ್ಲಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಅಥ ಶಬ್ದಕ್ಕೆ ವೇದವ್ಯಾಸದೇವರ ಏನು ಅಥ ಶಬ್ದದಿಂದ ನಮಗೆ ತಿಳಿಸಿಕೊಡ್ತಾರೆ. ಶಮದಮಾದಿ ಸಂಪತ್ತನ್ನು ಹೊಂದಿದ ಮೇಲೆ ಬ್ರಹ್ಮ ಜಿಜ್ಞಾಸ ಪ್ರಾರಂಭ ಮಾಡಿ ಅಂತಂದು. ಆಚಾರ್ಯರು 37 ಗ್ರಂಥಗಳಲ್ಲಿ ಈ ಶಮದಮಾದಿಗಳನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ತಿಳಿಸಿಕೊಡುವ ಗ್ರಂಥ ಒಂದಿದೆ, ಸದಾಚಾರ ಸ್ಮೃತಿ. ಸದಾಚಾರ ಸ್ಮೃತಿಯಿಂದ ನಾವು ಮೊದಲು ಮಾಡಬೇಕಾಗಿದ್ದು ಆಚಾರಹೀನಂ ನ ಪುನಂತಿ ವೇದ. ಆಚಾರಹೀನನಾದವನನ್ನು ವೇದವೂ ಸಹಿತ ಪವಿತ್ರಗೊಳಿಸುವುದಿಲ್ಲ ಅಂತಂದ ಮೇಲೆ ಎ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಹೆಲ್ತಿ ಬಾಡಿ ಇರಬೇಕು, ಹೆಲ್ತಿ ಮೈಂಡ್ ಇರಬೇಕು. ಹೆಲ್ತಿ ಬಾಡಿ, ಹೆಲ್ತಿ ಮೈಂಡ್ ಇದ್ದಾಗ ಹೆಲ್ತಿ ಅಂತಃಕರಣ ಬರುತ್ತೆ. ಹೆಲ್ತಿ ಅಂತಃಕರಣದಲ್ಲಿ ಮಾತ್ರ ಭಗವಂತನನ್ನು ಕಾಣಬೇಕು. ಸದ್ಯೋ ಹೃದಯ ಅವರುದ್ಧತೇತ್ರ ಕೃತಿಭಿ ಶುಶ್ರೂಷಭಿ ಸತ್ತಕ್ಷಣ. ಮೊದಲು ಅದಾಗಬೇಕು. ಶರೀರ ಶುದ್ಧಿಯಾಗಬೇಕು, ಅಂತಃಕರಣ ಶುದ್ಧಿಯಾಗಬೇಕು. ಆವಾಗ ಆ ಹೃದಯದಲ್ಲಿ ಭಗವಂತನನ್ನು ನಿಲ್ಲಿಸಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತೆ ಅಂತ ಸದಾಚಾರ ಸ್ಮೃತಿಯನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ಸ್ವಲ್ಪ ಶುದ್ಧಿಯಾಯಿತು. ಮುಂದೆ ಏನು ಮಾಡಬೇಕು? ವೇದಗಳ ಅರ್ಥ ನಾವು ತಿಳಿದುಕೊಳ್ಳಬೇಕು. ವೇದಗಳು ಭಯಪಡುತ್ತಂತೆ. ವೇದಗಳು ಇವನು ನನ್ನ ಹತ್ರ ಬರ್ತಾ ಇದ್ದಾನೆ, ವೇದಗಳು ನಡುಗತ್ತಂತೆ, ನಡುಕ ಹುಟ್ಟುತ್ತಂತೆ. ಯಾಕೆ ಅಂತಂದ್ರೆ ಇವನು ನನ್ನ ಹತ್ರ ಬರ್ತಾ ಇದ್ದಾನಲ್ಲಪ್ಪ ಅಂತ. ನಾವು ಮಡಿಯಿಂದ ಇದ್ದಾಗ ಹುಡುಗರು ಬಂದು ಮುಟ್ತೇನೆ ಅಂದ್ರೆ ಹೇಗೆ ನಾವು ಭಯಪಡ್ತೀವೋ ಆಗ ವೇದಗಳಿಗೂ ಭಯವು. ಏನು ಅಂತಂದ್ರೆ ಪುರಾಣ ಇತಿಹಾಸಗಳನ್ನು ಯಾವನಾದರೆ ಅಧ್ಯಯನ ಮಾಡದೇ ಇದ್ದಾನೋ ಅವನು ತಮ್ಮ ಹತ್ರ ಬಂದ್ರೆ ವೇದವು ಭಯಪಡುತ್ತೆ. ಅದಕ್ಕಾಗಿ ಆಚಾರ್ಯರ ಕೊಡುಗೆ ಒಂದುಂಟು. ಅದೇನು ಅಂತಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು
ಭಾಗವತ ತಾತ್ಪರ್ಯ ನಿರ್ಣಯ, ಭಗವದ್ಗೀತಾ ತಾತ್ಪರ್ಯ, ಇಂತಹ ಗ್ರಂಥಗಳನ್ನು ನಮಗೆ ಕೊಟ್ಟು ಮೊದಲು ನೇರವಾಗಿ ವೇದಗಳ ಅಧ್ಯಯನಕ್ಕೆ ಹೋಗಬೇಡಿ, ನೇರವಾಗಿ ಪಂಚಮ ವೇದದ ಅಧ್ಯಯನಕ್ಕೆ ಹೋಗಬೇಡಿ. ಬಹಳ ಮುಖ್ಯ, ನೇರವಾಗಿ ಪಂಚಮ ವೇದ ಅಂತ ಅನಿಸಿಕೊಂಡಂತಹ ಭಾರತದ ಅಧ್ಯಯನವನ್ನು ಮಾಡಬಾರದು. ಮಾಡಿದರೆ ನರಕಾದಿ ಅನರ್ಥಗಳಾಗುತ್ತೆ. ಭಾರತವನ್ನು ಯಥಾತಥವಾಗಿ ಯಾರಾದರೂ ಓದಿದರೆ ನರಕಾದಿ ಅನರ್ಥಗಳಿಗೆ ಗುರಿಯಾಗ್ತದೆ. ಕಾರಣ ಏನು ಅಂತಂದ್ರೆ, ದ್ರೌಪದಿ ನಮಗೆ ಭಾರತವನ್ನು ಯಥಾತಥವಾಗಿ ಅಪರೋಕ್ಷ ಜ್ಞಾನಿಗಳ ಒಂದು ವ್ಯಾಖ್ಯಾನವಿಲ್ಲದೆ, ಆಚಾರ್ಯರ ತಾತ್ಪರ್ಯ ನಿರ್ಣಯವಿಲ್ಲದೆ ಓದಿದಾಗ ದ್ರೌಪದಿ ಪುಂಶ್ಚಲಿ ಅವಾಚ್ಯವಾದ ಈ ಒಂದು ಮನಸ್ಸಿಗೆ ಬರುತ್ತೆ. ಅದೇ ರೀತಿಯಾಗಿ ಕೃಷ್ಣ ಇದ್ದಾನಲ್ಲ, ಮೋಸಗಾರನಾದ ರಾಜಕಾರಣಿ ಎಂಬುವ ಭಾವನೆ ನಮಗೆ ಬರುತ್ತೆ. ಭೀಮಸೇನ ದೇವರು ಸುಮ್ಮನೆ ಊಟ ಮಾಡ್ತಾನೆ, ಜಗಳ ಗಂಟ ಅಂತಂಬುದೇ ನಮಗೆ ಗೊತ್ತಾಗತ್ತೆ. ಅಷ್ಟೇ ಹೊರತು ಹೀಗೆ ಕೆಲವು ಪಾತ್ರಗಳು, ಕೆಲವು ಸನ್ನಿವೇಶಗಳು, ಕೆಲವು ಶ್ಲೋಕಗಳು ಸಹಿತ ವಾದಿರಾಜ ತೀರ್ಥರು ರಕ್ಷಾಲಂಕಾರದಲ್ಲಿ ಕೆಲವು ಶ್ಲೋಕಗಳಿಗೆ, ಕೆಲವು ಸನ್ನಿವೇಶಗಳಿಗೆ ಅದ್ಭುತವಾದಂತಹ ವಿವರಣೆಯನ್ನು ಕೊಟ್ಟು ನಮ್ಮ ಅಜ್ಞಾನವನ್ನು ಹೋಗಲಾಡಿಸ್ತಾರೆ. ಹೀಗೆ ಆಚಾರ್ಯರ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ಹಾಗೂ ನಮ್ಮ ವಾದಿರಾಜ ತೀರ್ಥರ ಲಕ್ಷಾಲಂಕಾರ ಮತ್ತು ಭಾವಪ್ರಕಾಶಿಕ ಇತ್ಯಾದಿಗಳನ್ನು ನಾವು ನೋಡದೆ ಪುರಾಣ ಇತಿಹಾಸಗಳ ಅಧ್ಯಯನವನ್ನು ಮಾಡಬಾರದು. ಇದೊಂದು ಸದಾಚಾರ ಸ್ಮೃತಿಯಾದ ಮೇಲೆ ಇದೊಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. ಅದಾದ ಮೇಲೆ ಪ್ರಕರಣ ಗ್ರಂಥಗಳನ್ನೆಲ್ಲವನ್ನು ಅಧ್ಯಯನ ಮಾಡಿ ಅನಂತರದಲ್ಲಿ ಬ್ರಹ್ಮಸೂತ್ರಗಳ ಹತ್ರ ಹೋಗಬೇಕು. ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡುವಾಗ ಅನುವ್ಯಾಖ್ಯಾನವನ್ನು ಜೊತೆಗೂಡಿಸಿ ಅಧ್ಯಯನವನ್ನು ಮಾಡಬೇಕು. ಹೀಗೆ ಶ್ರೀಮದ್ ಆಚಾರ್ಯರು ನಮಗೆ 37 ಗ್ರಂಥಗಳಲ್ಲಿ ಸೋಪಾನ ರೀತಿಯಿಂದ ಕಡೆಗೆ ಅನುವ್ಯಾಖ್ಯಾನದ ಅರ್ಥವನ್ನು ಸರಿಯಾಗಿ ಮಾಡಿಕೊಂಡು ಅಂತಃಕರಣ ಶುದ್ಧಿಯಾಗಿರುತ್ತೆ. ಆದ ಕಾರಣ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ ಅಂತ, ಅದು ಮುಖ್ಯ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. 37 ಗ್ರಂಥಗಳು ಅದಕ್ಕಾಗಿ ರಚನೆ ಮಾಡಿದ್ದು. ಇಂತಹ ಮಹದುಪಕಾರ ಮಾಡಿದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಒಂದು ಕರುಣೆಗೆ ಪಾತ್ರರಾದವರು ಅನೇಕರಿದ್ದಾರೆ. ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಭಗವತ್ತಮ ತೀರ್ಥರು, ಹೀಗೆ ಮಹಾನುಭಾವರೆಲ್ಲರೂ ಸಹಿತ ಆ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾದವರು. ಅದರಲ್ಲಿ ಇವತ್ತು ಈ ಶತಮಾನದಲ್ಲಿ ನಾವು ಕಂಡ ವಿದ್ಯಾಮಾನ್ಯರು ಆ ಪಂಕ್ತಿಯಲ್ಲಿ ಸೇರಿದವರು. ಅದಾದ ಮೇಲೆ ಆ ಪರಂಪರೆಯಲ್ಲಿ ಬಂದಂತಹ ನಮ್ಮ ಶ್ರೀಗಳು ದೊಡ್ಡ ಸಾಧನೆ, ಜ್ಞಾನ ಪಾಠ ಪ್ರವಚನ ಇತ್ಯಾದಿಗಳನ್ನು ನಡೆಸಿಕೊಂಡು ಬಂದು ಅದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಂತಹ ಸಭೆಯಲ್ಲಿ ನಾವು ದೊಡ್ಡ ವಿದ್ವಾಂಸರಲ್ಲ ನಾವು, ಆದರೆ ಅಭಿಮಾನದಿಂದ ಕರೆಯುತ್ತಾರೆ. ಅದಕ್ಕೆ ಬಂದು ಒಂದೆರಡು ಸಂತೋಷಪಟ್ಟು ಹೋಗೋಣ ಅಂತ ನಾವು ಬಂದಿದ್ದೇವೆ. ನಾಳೆ ಅಂತ
ನಾನು ನಿಮ್ಮ ಹತ್ರ ಬಂದಾಗ ನಾನು ಕೊಡಲ್ಲ. ನಮಃ ಶ್ರೀಮನ್ಮಧ್ವ ಪ್ರದೇಶ ಸದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ವೈಶಾಖ ಮಾಸದ ಈ ಬಿಸಿಯ ಆ ಬೇಗೆಯ ಮಧ್ಯದಲ್ಲಿ ಮತ್ತೊಂದು ದೀಪ ಹಚ್ಚಿ ಉದ್ಘಾಟನೆಯ ಕಾರ್ಯಕ್ರಮ ಆ ಬಿಸಿಲಿನ ಬೇಗೆಯಿಂದ ಬೆಂದು ಬಂದ ಮಾಧವತೀರ್ಥ ಸಂಸ್ಥಾನದ ಸ್ವಾಮಿಗಳಿಂದ ಅದು ನಡೆದಿದೆ. ನಮ್ಮಲ್ಲಿ ಈಗ ಈ ಜಿಜ್ಞಾಸಾಧಿಕರಣದ ಪಾಠ ನಡೀತಾ ಇದೆ. ಯಾರೊಬ್ಬರು ಹೇಳಿದ್ರು ಇನ್ನೂ ಜಿಜ್ಞಾಸಾಧಿಕರಣ ಮುಗಿಲಿಲ್ವಾ ಅಂತ. ಜಿಜ್ಞಾಸಾಧಿಕರಣ ಅಂತಂದ್ರೆ 1/6 6ನೇ ಒಂದು ಭಾಗ ಜಿಜ್ಞಾಸಾಧಿಕರಣ ಇದೆ. ಸುಧಾ ಒಟ್ಟಿಗೆ 600 ಪತ್ರ ಅಂತ ಇಟ್ಕೊಂಡ್ರೆ 100 ಪತ್ರ ಜಿಜ್ಞಾಸಾಧಿಕರಣನೇ ಇದೆ. ಜಿಜ್ಞಾಸಾಧಿಕರಣ ಆಯಿತು ಅಂತಂದ್ರೆ ಶ್ರೀಮನ್ ನ್ಯಾಯಸುಧಾ ಗ್ರಂಥ ಕ್ಲಿಷ್ಟ ಆಗುವುದೇ ಇಲ್ಲ. ಕಟ್ಟಡ ಕಟ್ಟಲಿಕ್ಕೆ ಸಮಯ ಏನಿಲ್ಲ, ಬೇಸ್ಮೆಂಟ್ ಕಟ್ಟಲಿಕ್ಕೆ ಕಷ್ಟ. ಬೇಸ್ಮೆಂಟ್ ಗಟ್ಟಿಯಾಯಿತು ಅಂತಂದ್ರೆ ಒಳ್ಳೆಯ ಕಟ್ಟಡ ನಿರ್ಮಾಣ ಆಗ್ತದೆ. ಇಡೀ ಶ್ರೀಮನ್ ನ್ಯಾಯಸುಧಾದ ಕಟ್ಟಡದ ಬೇಸ್ಮೆಂಟ್ ಅಂದ್ರೆ ಅದು ಜಿಜ್ಞಾಸಾಧಿಕರಣ. ಅದು ಗಟ್ಟಿಯಾಯಿತು ಅಂತಂದ್ರೆ ಆ ಪಾಠ ಅದು ಚೆನ್ನಾಗಿ ಗೋಡೆ ನಿಲ್ಲಕ್ಕೆ ಸಾಧ್ಯ. ಇದು ನಮ್ಮ ಆಚಾರ್ಯರು ಆರಂಭದಲ್ಲಿ ಒಂದು ಮಾತು ಹೇಳುತ್ತಾರೆ, ಅಶೇಷ ವಿಶೇಷತೋಪಿ ವಂದ್ಯಂ ಅಂತ ಈ ವಂದ್ಯ ಶಬ್ದವನ್ನು ಬಳಸ್ತಾರೆ. ಕೊನೆಯ ಶ್ಲೋಕ ಭೂತಿ ಸ್ವಯಂಭು ಸರ್ವಾದಿ ವಂದ್ಯಂ, ಕೊನೆಗೊತ್ತಲ ವಂದ್ಯಂ ಎಂಬ ಶಬ್ದವನ್ನು ಬಳಸ್ತಾರೆ. ವಂದ್ಯ ಎಂಬ ಶಬ್ದಕ್ಕೆ ಸಾಮಾನ್ಯವಾದ ಅರ್ಥ ನಮಸ್ಕರಿಸಲ್ಪಡುವವ ಅಂತ ಅರ್ಥ. ಆದರೆ ಜಯತೀರ್ಥರ ಭಾಷೆಯಲ್ಲಿ ವಂದ್ಯ ಎಂಬ ಶಬ್ದಕ್ಕೆ ನಮಸ್ಕಾರ ಅಂತ ಅಷ್ಟೇ ಅರ್ಥ ಅಲ್ಲ. ಅವರ ಭಾಷೆಯಲ್ಲಿ ವಂದ್ಯ ಅಂದ್ರೆ ವಂದನೆ ಅಂದ್ರೆ ಜಿಜ್ಞಾಸ ಅಂತ ಅರ್ಥ. ವಂದ್ಯ ಅಂದ್ರೆ ಜಿಜ್ಞಾಸಾಧಿಕರಣದಿಂದ ಗಮ್ಯನಾದವ ಅಂದ್ರೆ ನಿರಂತರ ನಮ್ಮ ಮನಪ್ರಾಮಾಣ್ಯವನ್ನು ಭಗವಂತನ ಕಡೆಗೆ ಹರಿಸಬೇಕು ಅಂತ ಆಚಾರ್ಯರು ಆರಂಭದಲ್ಲಿಯೂ ಜಿಜ್ಞಾಸಾಧಿಕರಣದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಭೂತಿಸ್ವ ಎಂಬ ಸರ್ವಾದಿ ವಂದ್ಯಂ ಎಂಬಲ್ಲಿಗೂ ಕೊನೆಗೂ ಜಿಜ್ಞಾಸಾಧಿಕರಣದ ಉಲ್ಲೇಖ ಮಾಡಿದ್ದಾರೆ. ಆದಿ ಅಂತ್ಯದಲ್ಲಿ ಜಿಜ್ಞಾಸಾಧಿಕರಣದ ಉಲ್ಲೇಖ ಮಾಡಿದ ಆಚಾರ್ಯರಿಗೆ ಈ ಜಿಜ್ಞಾಸಾಧಿಕರಣದ ಮೇಲೆ ತುಂಬಾ ಪ್ರೀತಿ. ಇದನ್ನು ಮಾಡಲೇಬೇಕಾದ್ದು ನಾವು ನೀವು ಅಲ್ಲ ಜಿಜ್ಞಾಸಾಧಿಕರಣ ಓದುವುದು. ಮತ್ತೆ ಯಾರು? ಭೂತಿ ಸ್ವಯಂಭು ಸರ್ವಾದಿ ವಂದ್ಯಂ ಅಂತ ದೇವತೆಗಳೇ ಜಿಜ್ಞಾಸೆ ನಡೆಸ್ತಾರೆ ಅಂತ. ಯಾವ ದೇವತೆಗಳು? ಬರೀ ಒಬ್ಬರೊಬ್ಬರು ದೇವತೆಗಳು ಅಲ್ಲ, ಬರೀ ರುದ್ರದೇವರು ಮಾತ್ರ ಅಲ್ಲ, ವಾಯುದೇವರು ಬ್ರಹ್ಮದೇವರು ಮಾತ್ರ ಅಲ್ಲ, ವೇದಾಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಯೂ ಜಿಜ್ಞಾಸಾಧಿಕರಣ ಓದ್ತಾಳೆ ಅಂತಂದ್ರೆ ನಾವೆಲ್ಲ ಎಲ್ಲಿ ಲೆಕ್ಕ ಅಂತ ಆಚಾರ್ಯರ ಈ ಅನುವ್ಯಾಖ್ಯಾನ ಓದಿದಾಗ ನಮಗೆ ತಿಳಿತಾ ಇದೆ. ಇಂತಹ ಕ್ಲಿಷ್ಟವಾದ ಘಟ್ಟ ಆ ಜಿಜ್ಞಾಸಾಧಿಕರಣ. ಕೆಲವು ಘಟ್ಟಗಳಿವೆ, ಅದರಲ್ಲಿ ಮೊದಲನೇದ್ದು ಜಿಜ್ಞಾಸಾಧಿಕರಣ. ಅದರ ಅಧ್ಯಯನ ಈಗ ನಾವು ನಡೆಸ್ತಾ ಇದ್ದೇವೆ. ಇದಕ್ಕೆ ಈ ಜಿಜ್ಞಾಸಾಧಿಕರಣ ಪಾಠ ಅದು ಚೆನ್ನಾಗಿ ನಡೆಸಬೇಕು ಅಂತ ಅದಕ್ಕೆ ಆಚಾರ್ಯರ ಅನುಗ್ರಹ, ಜಯತೀರ್ಥರ ಅನುಗ್ರಹ, ಶ್ರೀಪಾದರಾಜರ, ವ್ಯಾಸರಾಜರ, ವಾದಿರಾಜರ, ರಾಘವೇಂದ್ರ ಸ್ವಾಮಿಗಳ ಎಲ್ಲ ಜ್ಞಾನಿಗಳ ಅನುಗ್ರಹ, ರಘುತ್ತಮ ತೀರ್ಥರ ಜ್ಞಾನಿಗಳ ಅನುಗ್ರಹ ಎಲ್ಲ ನಮಗೆ, ವಾಕ್ಯಾರ್ಥ ಚಂದ್ರಿಕಾಕಾರರು ಎಲ್ಲ ಟಿಪ್ಪಣಿಕಾರರ ಅನುಗ್ರಹ ನಮಗೆ ಬೇಕು. ವಿದ್ಯಾಮಾನ್ಯ ತೀರ್ಥರ ಅನುಗ್ರಹನೂ ಇದಕ್ಕೆ ಪೂರ್ಣವಾಗಿದೆ. ನಿಮ್ಮ ಎದುರು ಕೂತು ನಿಮ್ಮ ಒಳಗೆ ನಿಂತು ಅವರ ಅಜ್ಞಾಸಾಧಿಕರಣವನ್ನು ಓದಿಸ್ತಾರೆ, ಅಧ್ಯಯನ ನಡೆಸ್ತಾರೆ. ನಿಮ್ಮನ್ನೆಲ್ಲ ಹರಿಸಲಿಕ್ಕೆ ಅಷ್ಟು ದೂರದಿಂದ ಮಾಧವತೀರ್ಥ ಸಂಸ್ಥಾನದ ಸ್ವಾಮಿಗಳವರು ಅವರು ಬಂದಿದ್ದಾರೆ. ಅವರು ಹೇಳಿಕೊಂಡ್ರು ನಾನು ವಿದ್ವಾಂಸ ಅಲ್ಲ ಅಂತ. ಅವರು ವಿದ್ವಾಂಸ ಹೌದೋ ಅಲ್ವೋ ಅಂತ ನಾವು ನೋಡಬೇಕಾಗಿದ್ರೆ ಅವರು ಬರೆದ 2000 ದೇವರ ನಾಮಗಳನ್ನು ಓದಿದರೆ ಗೊತ್ತಾಗುತ್ತೆ ಅವರಲ್ಲಿ ಆ ಮಾಧವತೀರ್ಥರ ಅನುಗ್ರಹ ತುಂಬಾ ಇದೆ ಅಂತ. ಅವರ ಭವ್ಯವಾದ ಕಟ್ಟಡ, ಅದಕ್ಕೆ ಕಾವ್ಯ ಅಂತಲೇ ಅಲ್ಲ, ಕಾವ್ಯಧಾಮ ಅಂತ ಹೆಸರಿಟ್ಟಿದ್ದಾರೆ. ಒಂದ್ಸಲ ಭ್ರಮೆ ಆಗುವುದುಂಟು, ಏನಪ್ಪ ಸ್ವಾಮಿಗಳಿಗೆ ಕಾವ್ಯದ ಹುಚ್ಚಿ ಹಿಡಿಯಿತು ಅಂತ. ಕಾವ್ಯ ಅಂದ್ರೆ ಉಪನಿಷತ್ತಿನ ಭಾಷೆಯಲ್ಲಿ ಕವಿ ಅಂದ್ರೆ ಭಗವಂತನ ಹೆಸರು. ಕಾವ್ಯ, ಕವಿ ಅಂದ್ರೆ ಸುಳ್ಳು ಸುಳ್ಳು ಹೇಳುವವ ಅಲ್ಲ. ನಮ್ಮಲ್ಲಿ ಕವಿ ಅಂದ್ರೆ ಸುಳ್ಳು ಹೇಳಿದ್ರೇ ಕವಿ ಆಗುದು, ಇದ್ದದನ್ನು ಹೇಳಿದ್ರೆ ಕವಿ ಆಗುವುದೇ ಇಲ್ಲ. ಆದ್ರೆ ಉಪನಿಷತ್ತಿನ ಭಾಷೆಯಲ್ಲಿ ಕವಿ ಅಂದ್ರೆ ಅದು ಭಗವಂತನೇ. ಕಾವ್ಯ ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟದ್ದೇ ಕಾವ್ಯ. ವಾದಿರಾಜರು ರುಕ್ಮಿಣೀಶ ವಿಜಯ ಬರೆದರು, ಅದು ಈ ಕಾವ್ಯಾಲಾಪಾಶ್ಚ ವರ್ಜಯ, ಈ ಕಾವ್ಯ ಅಲ್ಲ, ಅದು ಕವಿಯಾದ ಭಗವಂತನಿಗೆ ಸಂಬಂಧಪಟ್ಟದ್ದು ಕಾವ್ಯ. ಹಾಗೇನೆ ನಮ್ಮ ಮಾಧವತೀರ್ಥ ಸ್ವಾಮಿಗಳವರು ಅವರು ಒಳ್ಳೆಯ ಕವಿಗಳು. ಆ ಕವಿಯಾದ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ತನ್ನ ಶಬ್ದಜಾಲಗಳನ್ನೆಲ್ಲ ಉಪಯೋಗ ಮಾಡಿ ಒಳ್ಳೆಯ ಕಾವ್ಯವನ್ನು
ರಚನೆ ಮಾಡಿ 2000 ದೇವರ ನಾಮವನ್ನು ರಚನೆ ಮಾಡಿದ ನಮ್ಮ ಕಾಲದ ಒಳ್ಳೆಯ ವಿದ್ವಾಂಸರು. ಅಂತಹ ಅವರು ಇವತ್ತು ಇಲ್ಲಿ ಬಂದು ಒಳ್ಳೆಯ ಚಿಂತನೆಯನ್ನು ನಮಗೆ ಕೊಟ್ಟಿದ್ದಾರೆ. ಮಾಡಬೇಕಾದ ಜಿಜ್ಞಾಸಾಧಿಕರಣದ ಬಗ್ಗೆ, ಇಡೀ ಬ್ರಹ್ಮಸೂತ್ರಗಳ ಬಗ್ಗೆ, ಸರ್ವಮೂಲ ಗ್ರಂಥಗಳ ಬಗ್ಗೆ ಒಂದು ಅನೇಕನು ಅನ್ನುವ ಚಿಂತನೆಯನ್ನು ನಮಗೆ ಕೊಟ್ಟಿದ್ದಾರೆ. ಸರ್ವಮೂಲ ಗ್ರಂಥಗಳು ಅನೇಕನೂ ಹೌದು, ಒಂದೂ ಹೌದು. ಹೇಗೆ ಭಗವಂತ ಹಾಗೆ ಅಂತ, ಭಗವಂತ ಒಂದೋ ಅನೇಕನೋ ಅಂತ ಕೇಳಿದರೆ ಭಗವಂತ ಒಂದೂ ಹೌದು, ಭಗವಂತ ಅನೇಕನೂ ಹೌದು. ಸರ್ವಮೂಲ ಗ್ರಂಥಗಳು ಒಂದೋ ಬೇರೆ ಬೇರೆಯೋ ಅಂತ ಕೇಳಿದರೆ ಗ್ರಂಥಗಳು ತುಂಬಗಿದೆ. ನಾನಾ ಸುಭಾಷಿತ ಸ್ತೋತ್ರ ಗಾತಾದಿ ಸಂಸ್ಕೃತಿಗಿಂತ ಅನೇಕ ನಾರಾಯಣ ಪಂಡಿತಾಚಾರ್ಯರೇ ಹೇಳ್ತಾರೆ, ಸಾಮನಃ ತ್ರಿವಿಕ್ರಮಾರ್ಯ ವ್ಯರಚಯದ ಅನುಭಾಷ್ಯಂ ಶತಗ್ರಂಥಕರ್ತ ಅಂತ ನಾರಾಯಣ ಪಂಡಿತಾಚಾರ್ಯರೇ ಆಚಾರ್ಯರನ್ನು ಹೊಗಳುತ್ತಾರೆ. ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಆಚಾರ್ಯರು ಅಂತ. ಅದರ ಒಟ್ಟಿಗೆ ಹೇಳ್ತಾರೆ ಸರ್ವಮೂಲ ಗ್ರಂಥ ಒಂದು ಅಂತ. ಅಂದ್ರೆ ಆಚಾರ್ಯರು ಎಷ್ಟೇ ಗ್ರಂಥಗಳನ್ನು ಬರೆದರೂ ಕೂಡ ಅದರ ಅಭಿಪ್ರಾಯ ಏನು ಅಂದ್ರೆ ಒಂದೇ, ಸರ್ವೋತ್ತಮನಾದ ಭಗವಂತ, ನಿರ್ದೋಷನಾದ ಗುಣಪರಿಪೂರ್ಣನಾದ ಭಗವಂತ ಒಂದು ಅನ್ನೋದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ ಆ ಮಾಧವ ತೀರ್ಥರನ್ನು ನಾವು ಹೃದಯ ತುಂಬಿ ಅಭಿನಂದಿಸ್ತೇವೆ. ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಮಧ್ಯಾಹ್ನ ಇಡೀ ಬಿಸಿಲಾಯಿತು, ರಾತ್ರಿ ಇಡೀ ನಿದ್ದೆ ಕೆಟ್ಟದ್ದಾಯಿತು, ಇದು ಬೆಳಿಗ್ಗೆ ಎದ್ದ ಕೂಡಲೇ ಪೂಜೆ ಆಯಿತು, ಪಾಠ ಆಯಿತು. ನಾನು ಹೇಳಿದೆ ಇವತ್ತು ಕೂತು ಆರಾಧನೆ ಮುಗಿಸ್ಕೊಂಡು ಹೋಗಿ ಅಂತ. ಅವರು ಬರುವಾಗಲೇ ಅವರೊಟ್ಟಿಗೆ ಪುಚ್ಚ ಸೇರಿಕೊಂಡಿದೆ. ಸಾಯಂಕಾಲದ ಕಾರ್ಯಕ್ರಮ, ನಾಳೆ ವ್ಯಾಸರಾಜರ ಜಯಂತಿಯ ಕಾರ್ಯಕ್ರಮ, ಹಾಗಾಗಿ ಬೆಂಗಳೂರಿನಲ್ಲೇ ಇರಬೇಕು ಅಂತ. ವ್ಯಾಸರಾಜರ ಜಯಂತಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಯಾಕಂದ್ರೆ ವ್ಯಾಸರಾಜ ಸ್ವಾಮಿಗಳು ನಮ್ಮ ಸಮಾಜಕ್ಕೆ ಮಾಡಿದ ಉಪಕಾರ ಅದು ಎಂದೆಂದೂ ನಮ್ಮ ಸಮಾಜ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವ್ಯಾಸರಾಜರ ಜಯಂತಿ ಮನೆ ಮನೆಗಳಲ್ಲಿ ನಡೀಬೇಕಾದ್ದು. ಹಾಗಾಗಿ ಸ್ವಾಮಿಗಳನ್ನು ಹೋಗ್ತಾರೆ ಅಂತಂದ್ರೆ ಅದನ್ನು ನಾವು ತಡೆಯುವ ಹಾಗಿಲ್ಲ. ಇವತ್ತು ಪ್ರೀತಿಯಿಂದ ಬಂದಿದ್ದಾರೆ, ಅವರನ್ನು ಹೃದಯ ತುಂಬಿ ನಾವು ಅಭಿನಂದಿಸಿ ಅವರನ್ನು ನಾವು ಮತ್ತೆ ಮತ್ತೆ ಬರಬೇಕು ಅಂತ ನಾವು ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ಆ ದೇವದ ಆಲಸ್ಯವನ್ನು ತೊರೆದು ಬಂದ ಸ್ವಾಮಿಗಳನ್ನು ನಾವು ಪ್ರೀತಿಯಿಂದ ಅಭಿಮಾನದಿಂದ ಮತ್ತೆ ಮತ್ತೆ ಸ್ವಾಗತ ನಾವು ಮಾಡ್ತಾ ಇದ್ದೇವೆ. ನಮಗೆ ಪಾಠ ಹೇಳಲಿಕ್ಕೆ ಅಂತ ಹರಿದಾಸ ಭಟ್ರು ಬಂದಿದ್ದಾರೆ. ಹರಿದಾಸ ಅವರನ್ನು ಏನ್ ಕರಿಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು, ಕೆಲವರು ಅವರನ್ನು ಭಟ್ರು ಅಂತ ಕರೀತಾರೆ, ಕೆಲವರು ವಿದ್ವಾಂಸರು ಆಚಾರ್ಯ ಅಂತ ಕರೀತಾರೆ. ಈ ಉತ್ತರ ಭಾರತದಲ್ಲಿ ಅವರ ವಾಕ್ಯಾರ್ಥಗೋಷ್ಠಿಯಲ್ಲಿ ಭಾಗವಹಿಸಿದರೆ ಅವರನ್ನು ಭಟ್ರು ಅಂತಲೂ ಕರೆಯುವುದಲ್ಲ, ಆಚಾರ್ಯ ಅಂತಲೂ ಕರೆಯುವುದಲ್ಲ. ಹರಿದಾಸ ಭಟ್ಟಾಚಾರ್ಯ ಅಂತ ಕರೆಸಲ್ಪಡ್ತಾರೆ. ದೊಡ್ಡ ಖ್ಯಾತಿ ಅದು. ಭಟ್ಟಾಚಾರ್ಯ ಅಂತಂದ್ರೆ ದೊಡ್ಡ ವಿದ್ವಾಂಸರು ಅಂತ. ಬರೀ ನಮ್ಮ ಚಿಕ್ಕ ಚಿಕ್ಕ ಸಭೆಗಳಲ್ಲಿ ವಾಕ್ಯಾರ್ಥಗೋಷ್ಠಿಯಲ್ಲಿ ಭಾಗವಹಿಸುವುದಲ್ಲ, ನಮ್ಮ ದೇಶದಾದ್ಯಂತ ಯಾವುದೇ ಒಂದು ವಾಕ್ಯಾರ್ಥ ಅಂದ್ರೆ ಕಾಶಿಯಲ್ಲಿ, ಪ್ರಯಾಗದಲ್ಲಿ ನಡೆಯತಕ್ಕಂತಹ ಯೂನಿವರ್ಸಿಟಿ ಲೆವೆಲ್ನ ವಾಕ್ಯಾರ್ಥಗೋಷ್ಠಿಯಲ್ಲಿ ಭಾಗವಹಿಸುವ ಹರಿದಾಸ ಭಟ್ಟಾಚಾರ್ಯರು ನಮ್ಮ ಈ ಪುಟ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಅವರನ್ನು ತುಂಬಾ ಹೃದಯದಿಂದ ನಾವು ಅಭಿನಂದಿಸ್ತಾ ಇದ್ದೇವೆ. ಶಾಸ್ತ್ರದಲ್ಲಿ ವಿದ್ವಾಂಸರ ತಲೆಗೆಡಿಸುವ ರೀತಿಯಲ್ಲಿ ವಾಕ್ಯಾರ್ಥ ಮಾಡುವ ಹರಿದಾಸ ಭಟ್ರು ಆ ಕ್ಲಿಷ್ಟವಾದ ಶಾಸ್ತ್ರವನ್ನು ತಿಳಿಯಾಗಿ ನಮಗೆ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಪ್ರವಚನ ಮಾಡುವ ಸಾಮರ್ಥ್ಯನು ಹರಿದಾಸ ಭಟ್ರಲ್ಲಿ ಸಹಜವಾಗಿರತಕ್ಕಂತಹ ಕಲೆ. ಅವರಿಗೆ ಮೌನಾಚಾರ್ಯ ಹೇಳಿದ ಹಾಗೆ ಆರೋಗ್ಯ ಇಲ್ಲದಿದ್ರೂ ಅವರು ನಮ್ಮೊಟ್ಟಿಗೆ ಸೇರಿದ್ದಾರೆ. ಅವರಿಗೆ ದೇವೇಂದ್ರ ತೀರ್ಥರು ಹೇಳುತ್ತಿದ್ರು, ನನ್ನ ಜೀವನದಲ್ಲಿ ನನಗೆ ಯಾವಾಗಲೂ ಸಮಸ್ಯೆನೇ, ಯಾವಾಗಲೂ ನನಗೆ ನೋವೇ ಇರ್ತದೆ, ಆದ್ರೆ 2 ಸಂದರ್ಭದಲ್ಲಿ ಮಾತ್ರ ನನಗೆ ನೋವು ಇಲ್ಲ ಅಂತ. ಒಂದು ದೇವರ ಪೂಜೆ ಮಾಡುವಾಗ, ಒಂದು ಪ್ರವಚನ ಮಾಡುವಾಗ ಅಂತ. ಹಾಗೆ ನಮ್ಮ ಹರಿದಾಸ ಭಟ್ರಿಗೆ ಆರೋಗ್ಯ ಇಲ್ಲ ಅಂತಾದ್ರೂ ಪಾಠ ಹೇಳುವಾಗ, ವಾಕ್ಯಾರ್ಥಗೋಷ್ಠಿ ನಡೆಸುವಾಗ ಅದು ಆರೋಗ್ಯ ದೇವರು ಕೊಡ್ತಾರೆ. ಒಳ್ಳೆಯ ಆರೋಗ್ಯವಂತರಾಗಿ ನಮಗೆ ಈ ಜ್ಞಾನಸತ್ರವನ್ನು, ಈ ಥರದ ಜ್ಞಾನಸತ್ರವನ್ನು ನಡೆಸಿಕೊಡಬೇಕು. ಅವರ ಮೂಲಕ ಈ ಜ್ಞಾನಸತ್ರ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ನಮ್ಮ ವಿಜಯಸಿಂಹ ಆಚಾರ್ಯರು ಬಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ, ಅವರನ್ನು ಕೂಡ ಅಭಿನಂದಿಸ್ತಾ, ನೀವೆಲ್ಲ ಬಂದದ್ದು ನಾನು ಯಾವಾಗಲೂ ಹೇಳೋದುಂಟು, ಆರಂಭದಲ್ಲೂ ಹೇಳಲಿಕ್ಕುಂಟು, ಕೊನೆಗೂ ಮತ್ತೊಂದು ಸಲ ಹೇಳಲಿಕ್ಕುಂಟು. ನಮ್ಮ ಆರಾಧನೆ, ಅದು ಆರಾಧನೆ ಅಂತಂದ್ರೆ ಎಷ್ಟು ಸ್ವೀಟ್ ಅಂತ ಕೇಳ್ತಾರೆ. ಎಷ್ಟು ಸ್ವೀಟ್ ಅಂತಂದ್ರೆ ಬೆಂಗಳೂರಿನ ಒಂದು ಸ್ವೀಟ್, ತಮಿಳುನಾಡಿನ ಒಂದು ಸ್ವೀಟ್, ಇದೇ ನಮ್ಮ ಆರಾಧನೆಯ ಅದು ಸ್ವೀಟ್, ದೊಡ್ಡ ಸ್ವೀಟ್. ನೀವು ಬಂದದ್ದೇ ಒಂದು ಸ್ವೀಟ್. ಹಾಗಾಗಿ ನೀವು ಬಂದದ್ದಕ್ಕಿದು ಆರಾಧನೆ, ಇದು ಸಾರ್ಥಕ ಜ್ಞಾನಸತ್ರ, ಅದು ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ. ನಿಮಗೂ ದೇವರು ಒಳ್ಳೆದು ಮಾಡಲಿ. ನಿಮ್ಮ ಮೂಲಕ ಈಗಾಗಲೇ 4ನೇ ಅಧ್ಯಾಯ ನೀವು ಮುಗಿಸಿಕೊಂಡು ಬಂದವರು, 3ನೇ ಅಧ್ಯಾಯ ಮುಗಿಯುವ ಹಂತದಲ್ಲಿದೆ. ಇನ್ನು ಉಳಿದದ್ದು ಅರ್ಧ ಸುಧಾ ಮುಗಿಯಿತು, ಉಳಿದ ಅರ್ಧವೇ ಸುಧಾ.
ಹಾಗಾಗಿ ಆ ಎಲ್ಲ ಸುಧಾವನ್ನು ಕೂಡ ನಿಮ್ಮಿಂದ ದೇವರು ಕೇಳಿಸಿಕೊಳ್ಳಿ. ಆ ಸುಧಾಧ್ಯಯನ ಆಗಲಿ, ಸುಧಾಧ್ಯಯನದ ಪೂರ್ಣ ಫಲ ನಿಮಗೆ ಬರಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ, ನಮ್ಮ ಆನಂದ್ ಅವರು ನಿನ್ನೆನೆ ಹೋಗ್ಬೇಕಿತ್ತು ಅವರು ನೋಡಿ. ಅಥವಾ ಆ ಸೆಳೆತ ಎಷ್ಟಿದೆ ಅಂತ ಅಂದ್ರೆ, ಆ ಪಾಠ, ಆ ಪ್ರವಚನ, ಸುಧಾದ ಶಕ್ತಿ ನಿಮ್ಮನ್ನೆಲ್ಲ ಕಟ್ಟು ಹಾಕಿ ಕರ್ಕೊಂಡು ಬಂದ ಆನಂದನನ್ನು ಆ ಸುಧಾ ಪಾಠನೆ ಕಟ್ಟಿ ಹಾಕಿ ಇವತ್ತು ಹೇಳ್ಕೊಂಡು ಬಂದು ನಮ್ಮೊಟ್ಟಿಗೆ ಉಳಿಸಿದ್ದಾರೆ. ದೇವರು ಎಲ್ರಿಗೂ ಒಳ್ಳೆದು ಮಾಡಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ, ಸುಧಾ ಪಾಠ ನಡೆಯುತ್ತದೆ. ಸುಧಾ ಪಾಠದ ಜೊತೆಗೆ ಒಂದು ಪ್ರವಚನನೂ ನಡೆಯುತ್ತದೆ. ನಮ್ಮ ಗುರುರಾಜಾಚಾರ್ಯ ಗುರುರಾಜ್ ದಾಸರು ಇವತ್ತು ಬಂದಿದ್ದಾರೆ. ಒಳ್ಳೆಯ ಪ್ರವಚನಕಾರರು. ಅವರಿಗೆ ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಎರಡರಲ್ಲಿಯೂ ಕೂಡ ಸರಳವಾಗಿ ಹೇಳುವ ಸಾಮರ್ಥ್ಯ ದೇವರವರಿಗೆ ಕೊಟ್ಟಿದ್ದಾರೆ. ದೇವರ ನಾಮವನ್ನು ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ಹೆಣ್ಮಕ್ಕಳು ಕೂಡ ನಿರಾಶೆ ಆಗ್ಬೇಕಾಗಿಲ್ಲ. ನಮಗೆ ಏನಿಲ್ಲ, ಅಧ್ಯಯನ ಮಾಡ್ಲಿಕ್ಕೆ ಏನು ಆಗುವುದಿಲ್ಲ ಅಂತ, ದೇವರ ಬಗ್ಗೆ ಕೇಳಲಿಕ್ಕೆ ಆಗುವುದಿಲ್ಲ ಅಂತ, ಗಂಡಸರ ಹೊಟ್ಟೆ ಉರಿಸುವ ಹಾಗೆ ನಿಮಗೂ ಇದರಲ್ಲಿ ಪಾಠದಲ್ಲಿ ಪ್ರವಚನದಲ್ಲಿ ಭಾಗವಹಿಸುವ ಹಾಗೆ ವಿರಾಜದಾಸರ ಪ್ರವಚನ ವ್ಯವಸ್ಥೆ ಇದೆ. ನೀವೆಲ್ಲರಿಗೂ ದೇವರು ಒಳ್ಳೆದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ಗುಣೈಃ ಹೃದಯಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈ ರೀತಿಯಾಗಿ ಹೇಳಿ ತಮ್ಮ ಗ್ರಂಥವನ್ನು ಶುರು ಮಾಡಿದ್ದಾರೆ ಆಚಾರ್ಯ ಮಧ್ವರು. ಜ್ಞೇಯನಾದ, ಗಮ್ಯನಾದ, ಅನಂತರ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತೇಳಿ ನಾರಾಯಣವನ್ನು ಜ್ಞೇಯ, ಗಮ್ಯ ಅಂತೆಲ್ಲ ಹೇಳಿದ್ದಾರೆ. ಅವರು ನಮಗೆ ಮಧ್ವವಿಜಯದಲ್ಲಿ ನಮಗೆ ಕಾಣಿಸ್ತದೆ, ಅಲ್ಲಲ್ಲಿ ಕದಳಿ ಫಲವನ್ನು ತಿಂದಿದ್ದಾರೆ, ಶಕ್ತಿ ಪ್ರದರ್ಶನ ಎಲ್ಲ ಮಾಡಿದ್ದಾರೆ ಅಂತ. ಆದರೆ ಮುಖ್ಯವಾಗಿ ಅವರ ಅವತಾರ ಆದದ್ದು ಅದು ಜ್ಞಾನವನ್ನು ಕೊಡಬೇಕು. ಯಾರು ಸದಾಚಾರ ಉಳ್ಳವರಿದ್ದಾರೆ, ಯಾರು ಭಗವಂತನ ಕಾಣಬೇಕು ಅಂತ ಬಯಸ್ತಾರೆ, ಅವರಿಗೆ ಒಳ್ಳೆಯ ತಿಳಿಯಾದ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಅವರೇ ಹಾಗಾಗಿ ಇಂಥ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದರು. ತುಂಬಾ ಶಿಷ್ಯರಿಗೆಲ್ಲ ಒಳ್ಳೆಯ ಉನ್ನತ ಸಾಧಕ ವರ್ಗಕ್ಕೆಲ್ಲ ಅನುಗ್ರಹ ಮಾಡಿ ಅವರಿಗೆ ಸರಿಯಾದ ಮಾರ್ಗದರ್ಶನವೆಲ್ಲ ಮಾಡಿದ್ದಾರೆ. ಅದು ನಮಗೆ ಅಲ್ಲಲ್ಲಿ ಮಧ್ವವಿಜಯದಲ್ಲಿ ಚೆನ್ನಾಗಿ ಅದನ್ನು ತೋರಿಸಿಕೊಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಆಚಾರ್ಯ ಮಧ್ವರು ಹೇಳುವಂತ ಮಾತೇನಂತ ಹೇಳಿದ್ರೆ, ನಿದ್ರೆ ಎಲ್ಲ ಬಂದ್ರೆ ಆಗ ಮಾತ್ರ ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಇಲ್ಲದೆ ಹೋದ್ರೆ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರಬೇಕು. ಅದು ನಿಮ್ಮ ಜೀವನ ಆಗ್ಬೇಕಂತ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇತ್ ಅಭಿಕ್ವಚಿತ್ ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚಾರೇತ್ ಅಂತ. ನಾವು ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಏನೋ ಮಾಡ್ತಾ ಇರ್ತೇವೆ, ನಿದ್ರೆ ಮಾಡ್ತಾ ಇರ್ತೇವೆ, ನಂತರ ನಿದ್ರೆ ಎಲ್ಲಾದ್ರೂ ನಿಂತೋಯ್ತು ಅಂದ್ರೆ ಸ್ವಲ್ಪ ಪುಸ್ತಕ ತೆಗೆದು ನೋಡ್ತೇವೆ, ಮತ್ತೆ ನಿದ್ರೆ ಬರ್ಲಿಕ್ಕೆ ಶುರು ಆಗ್ತದೆ, ಮಲಗಿ ಬಿಡ್ತೇವೆ. ಆ ರೀತಿ ಆಗಬಾರದು. ಅವರು ಹೇಳಿದಂತೆ, ಆಚಾರ್ಯ ಮಧ್ವರು ಹೇಳಿದಂತೆ ನಿರಂತರ ಅಧ್ಯಯನ ಆಗಬೇಕು. ಆ ನಂತರ ಮಧ್ಯದಲ್ಲಿ ತುಂಬಾ ಕಷ್ಟ ಆಯ್ತು ಅಂತ ಆದ್ರೆ ಮಾತ್ರ ಸ್ವಲ್ಪ ವಿಶ್ರಾಂತಿ ತಗೊಳ್ಬೇಕು ಅಂತ. ಆ ರೀತಿ ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಆ ರೀತಿ ಅಧ್ಯಯನ ಇರಬೇಕು ನಮ್ಮದು ಅಂತ ಹೇಳಿ ಆಚಾರ್ಯರು ಹೇಳಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಆ ಪರಂಪರೆಯವರೆಲ್ಲ ಬೇರೆ ಬೇರೆ ಮಠಗಳಲ್ಲಿ ಆ ರೀತಿಯ ಒಂದು ನಿರಂತರವಾಗಿ ಜ್ಞಾನ ಸತ್ರಗಳೆಲ್ಲ ನಡೆಸಿ ಆ ಎಲ್ಲ ಸಾಧಕ ವರ್ಗಕ್ಕೆ ಆಚಾರ್ಯರ ಗ್ರಂಥಗಳನ್ನು ಎಲ್ಲ ಮಠಾಧೀಶರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿಯೂ ಕೂಡ ಅಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆರಾಧನೆಯ ಒಂದು ಹೆಸರಿನಲ್ಲಿ ಅಲ್ಲಿ ಎಲ್ಲ ಸಾಧಕ ವರ್ಗಕ್ಕೆ ಜ್ಞಾನವನ್ನು ಕೊಡುವಂತ ಕೆಲಸ. ಇದು ಕೇವಲ ವಿದ್ಯಾಮಾನ್ಯರ ಆರಾಧನೆ ಅಂತ ನಾವು ಅನ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ವಿದ್ಯಾಮಾನ್ಯರ ಒಳಗೆ ಪ್ರಾಣದೇವರಿದ್ದಾರೆ, ಅವರೊಳಗೆ ಭಗವಂತ ಇದ್ದಾರೆ. ಇದು ನೀವು ಒಂದು ಆರಾಧನೆ ವಿದ್ಯಾಮಾನ್ಯರಿಗೆ ಖುಷಿ ಆಗ್ತದೆ ಅಂತಲ್ಲ, ವಿದ್ಯಾಮಾನ್ಯರ ಒಳಗಿರುವ ಪ್ರಾಣದೇವರ ಆರಾಧನೆ ಅವರಿಗೆ ಖುಷಿ ಆಗ್ತದೆ, ಅವರ ಪೂಜೆ, ಭಗವಂತನ ಪೂಜೆ. ಹಾಗಾಗಿ ಇವತ್ತು ನಾವು ಇಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇ ಹೌದಾದ್ರೆ ಖಂಡಿತವಾಗಿ ಭಗವಂತನ ವಿಶೇಷ ಅನುಗ್ರಹ ಆಗೇ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಇಲ್ಲಿ ಮಾಧವ ತೀರ್ಥ ಸಂಸ್ಥಾನದಿಂದ ಯತಿಗಳು ಬಂದಿದ್ದಾರೆ. ಅದೇ ರೀತಿ ಅವರು ಹೇಳಿದ್ರು, ವಿದ್ವಾಂಸರಲ್ಲ ನಾವು ಅಂತ. ಅವರು ಆ ಮಾತಿನಿಂದಲೇ ಗೊತ್ತಾಗ್ತದೆ ಅವರ
ಎಷ್ಟು ಎತ್ತರದಲ್ಲಿದ್ದಾರೆ ಅಂತ. ಯಾರು ವಿದ್ವಾಂಸರಾದವರು ನಾನು ವಿದ್ವಾಂಸ ಅಂತ ಹೇಳ್ಕೊಳ್ಳುವುದಿಲ್ಲ. ಆ ರೀತಿ ಅವರಿಂದ ಇವತ್ತು ಉದ್ಘಾಟನೆಗೊಂಡಿದೆ. ಅದಕ್ಕೆಲ್ಲ ಮೂಲ ಅಂತ ಹೇಳಿದ್ರೆ ಇದನ್ನೆಲ್ಲ ಸಂಘಟನೆ ಮಾಡುವುದು ಬಹಳ ಸುಲಭ ಅಲ್ಲ. ಯಾಕಂದ್ರೆ ಒಂದೊಂದು ಸ್ವಾಮಿಗಳು ಒಂದೊಂದು ಕಡೆ ಏನೇನೋ ಎಲ್ಲ ಕಾರ್ಯಕ್ರಮ ಇರ್ತದೆ. ಆದ್ರೂ ಆ ವಿದ್ಯಾಮಾನ್ಯ ತೀರ್ಥರ ಆರಾಧನೆಗೆ ಎಲ್ಲರನ್ನು ಒಟ್ಟುಗೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಎಷ್ಟೋ ಹಿಂದೆ, ಅದಕ್ಕೆ 1 ವರ್ಷದ ಹಿಂದೆಯೇ ಅದರ ಪ್ರಿಪರೇಷನ್ ಸ್ಟಾರ್ಟ್ ಆಗ್ತದೆ. ಆರಾಧನೆ ಹೀಗಾಗಬೇಕು, ಇಂಥವ್ರು ಕರೆಸಬೇಕು ಅಂತ. ಆವಾಗಲೇ ಅವರಿಗೆ ಫೋನ್ ಮಾಡಿ ಅವರನ್ನು ಭೇಟಿಯಾದಾಗೆಲ್ಲ 5-5, 6-6 ಬಾರಿ ಹೇಳಿ ಇಂಥ ದಿನ ನೀವು ಖಾಲಿ ಇಟ್ಕೊಳ್ಬೇಕು, ಬರಲೇಬೇಕು ಇಲ್ಲಿಗೆ ಅಂತ ಹೇಳಿ ನಮ್ಮ ಗುರುಗಳು ಅದಕ್ಕೆ ತುಂಬಾ ಶ್ರಮ ವಹಿಸಿ, ವಿಶೇಷ ಕಾಳಜಿ ವಹಿಸಿ ಅದನ್ನ ಅರೇಂಜ್ ಮಾಡ್ತಾರೆ. ಇದು ಬಹಳ ಸುಲಭದ ಕೆಲಸ ಅಲ್ಲ. ಮತ್ತೆ ಯಾರು ಜನ ಇಲ್ಲದೆ ಇದ್ರೆ ಏನ್ ಹೇಳುದು. ಹಾಗಾಗಿ ಅದಕ್ಕೆ ಸಾಧಕ ವರ್ಗ ಏನಿದೆ ಅವರನ್ನು ಕೂಡ ವಿಶೇಷವಾಗಿ ಕರಿಬೇಕಾಗ್ತದೆ. ಬನ್ನಿ, ಇಂಥ ದಿವಸ ಇದೆ, ಒಳ್ಳೆ ಅವಕಾಶ ಇದೆ, ಉಪಯೋಗಿಸ್ಕೊಳ್ಳಿ ಅಂತ. ಹಾಗಾಗಿ ಕರೆದಾಗ ನೀವು ಬಂದಿದ್ದೀರಿ, ಹಾಗಾಗಿ ನೀವು ಅಗತ್ಯ. ಅದೇ ರೀತಿ ನಿಮಗೆ ಒಳ್ಳೆ ರೀತಿಯಲ್ಲಿ ಸ್ವಾಮಿಗಳು 15 ನಿಮಿಷ ಪಾಠ ಮಾಡ್ಬೋದು, 1 ಗಂಟೆ ಪಾಠ ಮಾಡ್ಬೋದು. ಆ ನಂತರ ಪೂಜೆಯ ದಿನದ ಕೆಲಸಗಳನ್ನೆಲ್ಲ ಮಾಡಲೇಬೇಕಾಗ್ತದೆ, ದಿನದ ನಿಯಮಗಳನ್ನೆಲ್ಲ ಮಾಡಲೇಬೇಕಾಗ್ತದೆ. ಹಾಗಾಗಿ ಅವರು ದಿನ ಇಡೀ ನಿಮಗೆ ಪಾಠ ಹೇಳಲಿಕ್ಕೆ ಆಗುದಿಲ್ಲ. ಆ ದೃಷ್ಟಿಯಿಂದ ನಮ್ಮ ಮಾಧ್ವ ಸಮಾಜವೇ ಹೆಮ್ಮೆ ಪಡಬೇಕಾದಂತಹ ಒಬ್ಬ ಮಹಾನ್ ವಿದ್ವಾಂಸರು ಇವತ್ತು ಬಂದಿದ್ದಾರೆ, ಹರಿದಾಸ್ ಭಟ್ರು. ಅವರು ನಿಮ್ಮ ಪಾಠ ಹೇಳಲಿಕ್ಕೆ ಆ ಒಂದು ವ್ಯವಸ್ಥೆಯನ್ನು ಕೂಡ ಶ್ರೀಪಾದರು ಮಾಡಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾವು ಎಲ್ಲರೂ ಸೇರಿ ಸದ್ವಿನಿಯೋಗ ಮಾಡಿಕೊಂಡು ಸಾಧನೆ ಮಾಡುವಂತ ಪ್ರಯತ್ನ, ನಿರಂತರವಾಗಿ ಭಗವಂತನ ಚಿಂತನೆ ಮಾಡುವಂತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು. ಶ್ರೀಮಠದ ಮೇಲಿನ ಅಭಿಮಾನದಿಂದ ದೂರದ ಬೆಂಗಳೂರಿನಿಂದ, ಕೋಲಾರದಿಂದ ಇಲ್ಲಿಗೆ ಬಂದು ಕೇವಲ ಈ ಕಾರ್ಯಕ್ರಮಕ್ಕೋಸ್ಕರ ಬಂದು ತಮ್ಮ ಇದನ್ನು ಗಮನಿಸದೆ ಮೇಲಿನ ಶ್ರೀಮಠದ ಮೇಲಿನ ಅಭಿಮಾನದಿಂದ ಇಲ್ಲಿಗೆ ಬಂದು ಆಗಮಿಸಿ ನಮಗೆ ಆಶೀರ್ವಾದ ನೀಡತಕ್ಕಂತಹ ಪರಮಪೂಜ್ಯ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಗೌರವಪೂರ್ವಕ ಸಾಷ್ಟಾಂಗ ಪ್ರಣಾಮ ತಿಳಿಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹ ನಮ್ಮವರೇ ಆದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗರಿಗೂ ಸಾಷ್ಟಾಂಗ ದಂಡ ಪ್ರಣಾಮಗಳು. ಈಗ ಮುಂದೆ ನ್ಯಾಯಸದಾ ಪಾಠ ಪ್ರಾರಂಭ ಆಗುತ್ತೆ. ಹಾಗೂ ಮಹಿಳೆಯರಿಗಾಗಿ ದಾಸರಿಂದ ಪಾಠ ಮುಂದಿನ ಹಾಲಲ್ಲಿ, ದೊಡ್ಡ ಹಾಲಲ್ಲಿ ಪ್ರಾರಂಭ ಆಗುತ್ತೆ. ನ್ಯಾಯಸದಾ ಪಾಠ ಪ್ರಾರಂಭ ಆಗಲಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದ, ನಾವು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಿಕೊಳ್ಳಬೇಕಾದ ಶ್ರೀ ಮಾಧವತೀರ್ಥ ಶ್ರೀಪಾದಂಗಳವರ ಪರಂಪರೆಯಲ್ಲಿ ಬಂದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರು, ಶ್ರೀ ಹೃಷಿಕೇಶ ತೀರ್ಥ ಶ್ರೀಪಾದಂಗಳವರ ಪರಂಪರೆಯಲ್ಲಿ ಬಂದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು, ಶ್ರೀ ನರಸಿಂಹತೀರ್ಥ ಶ್ರೀಪಾದಂಗಳವರ ಪರಂಪರೆಯಲ್ಲಿ ಬಂದ ಶ್ರೀ ಅದಮಾರು ಮಠದ ಕಿರಿಯ ಶ್ರೀಪಾದರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು. ಈ ಮೂವರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ವಿದ್ಯಾಧೀಶ ತೀರ್ಥರು ಇದೊಂದು ಚಿಕ್ಕ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ತನ್ನ ಪ್ರಶಂಸೆಯನ್ನು ಭಗವಂತ ಅವರ ಬಾಯಿಂದ ಆಡಿಸಿದ. ಹಿರಿಯರ ಮಾತು ವಾಚಮರ್ಥೋನುಧಾವತಿ ಅಂತ, ಅವರು ಹೇಳಿದ್ದು ಆಗತ್ತೆ ಅಂತ. ಹೀಗಾಗಿ ಇಂಥ ಅಗಣಿತ ಮಹಿಮರು ವಿದ್ವಾಂಸ ಅಂತ ಹೇಳಿದರೆ ಧಡ್ಡನೂ ವಿದ್ವಾಂಸ ಆಗ್ಬಿಡ್ತಾನೆ. ಆ ಗುಂಪಿನಲ್ಲಿ ಸೇರಿದವನು ನಾನು. ಇದು ಜೀವನದಲ್ಲಿ ಚಿಕ್ಕ ಕಾರ್ಯಕ್ರಮ ಅಂತ ನಾನು ಭಾವಿಸಿಕೊಂಡೇ ಇಲ್ಲ. ಪ್ರಾಯ ನನ್ನ ಜೀವನದಲ್ಲಿ ಆತ್ಮೋದ್ಧಾರಕ್ಕೆ ಕಾರಣವಾದ ಅತ್ಯಂತ ಪ್ರಮುಖವಾದ, ಪ್ರತಿದಿನ ನೆನೆಸಿಕೊಳ್ಳುವ ಒಂದು ಭಾಗ್ಯದ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸಿಕೊಡ್ತೇನೆ.
ಶ್ರೀ ವೇದವ್ಯಾಸರ ದಿವ್ಯ ಸನ್ನಿಧಿ ಇಲ್ಲಿ ನಿರಂತರವಾಗಿದೆ. ರಾಮದೇವರು ವಿಶೇಷವಾಗಿ ಶ್ರೀಪಾದಂಗಳವರು ಬಂದಾಗ ಬರ್ತಾರೆ, ಆ ಕಡೆ ಹೋದಾಗ ಅವರ ಜೊತೆ ಹೊರಡ್ತಾನೆ. ಹೀಗೆ ಶ್ರೀರಾಮನ ಸನ್ನಿಧಿ. ಪ್ರಾಣದೇವರು ಕ್ಷೇತ್ರ ದೇವತೆಯಾಗಿ ಭಕ್ತರ ವಿಶೇಷ ಅಭೀಷ್ಟವನ್ನು ಕರುಣಿಸ್ತಾ ಇಲ್ಲಿ ನಿತ್ಯ ಸನ್ನಿಹಿತರಾಗಿದ್ದಾರೆ. ವಿದ್ಯಾಮಾನ್ಯರಂತೂ ಅವರಿಗೆ ಪ್ರಿಯವಾದ ಜಾಗ, ಅವರು ಆರಿಸಿಕೊಂಡ ಜಾಗ. ಶಾಸ್ತ್ರ ವೇದಾಂತಗಳ ನಿರಂತರ ಅಧ್ಯಯನವನ್ನು ಅಪೇಕ್ಷೆ ಪಡ್ತಾ ಇದ್ದ ಅವರ ಆರಾಧನೆಯ ಈ ಸಂದರ್ಭದಲ್ಲಿ ಶ್ರೀಪಾದಂಗಳವರು ಈ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿಮ್ಮೆಲ್ಲರ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ವಕವಾದ ಭಕ್ತಿಯ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಶ್ರೀಮನ್ಯಾಯಸುಧಾ ಜಿಜ್ಞಾಸಾಧಿಕರಣ ಆರಂಭದಲ್ಲಿ ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಪ್ರಾಮಾಣ್ಯವನ್ನು ಸಾಧನೆ ಮಾಡಿದ್ದಾರೆ. ಪ್ರಾಮಾಣ್ಯಂ ತ್ರಿವಿಧಂ ಮಹತ್, ಆಪ್ತಿ ಮೂಲತ್ವ, ಯುಕ್ತಿ ಮೂಲತ್ವ, ಶ್ರುತಿ ಮೂಲತ್ವ. ಅಥೋ ನೈತಾದೃಶಂ ಪ್ರಮಾಣಂ, ಬ್ರಹ್ಮಸೂತ್ರಕ್ಕೆ ಸಮಾನವಾದ ಮತ್ತೊಂದು ಪ್ರಮಾಣ ಗ್ರಂಥ ಇಲ್ಲ ಅಂತ ಬ್ರಹ್ಮಸೂತ್ರ ಪ್ರಾಮಾಣ್ಯವನ್ನು ಸಾಧನೆ ಮಾಡಿ ಪ್ರಥಮ ಸೂತ್ರದ ವ್ಯಾಖ್ಯಾನವನ್ನು ಭೂತತ್ವವಾಚಿ ಹ್ಯೋಂಕಾರ ಅಂತ ಪ್ರಥಮ ಸೂತ್ರವನ್ನು ಓಂಕಾರದಿಂದ ಹಿಡಿದು ಅತಃ ಶಬ್ದಗಳ ವ್ಯಾಖ್ಯಾನವನ್ನು ಮುಗಿಸಿ ಸಮತ ಪರಿಶುದ್ಧಯೇ, ಬ್ರಹ್ಮಸೂತ್ರಗಳಿಗೆ ತಾವು ಮಾಡಿದ ವ್ಯಾಸರಿಗೆ ಅಭಿಪ್ರೇತವಾದ ಈ ವ್ಯಾಖ್ಯಾನವೇ ಸರಿ ಅನ್ನೋ ದಾರ್ಢ್ಯ ಶಿಷ್ಯರಿಗೆ ಬರಲಿ ಅನ್ನೋ ಕಾರಣದಿಂದ ಪರಮತದ ವಿಮರ್ಶೆಯನ್ನ ಇತ್ಯುಕ್ತೇ ಬಂಧಮಿತ್ಯಾತ್ವಂ ನೈವ ಮುಕ್ತಿರಪೇಕ್ಷತೆ ಅಂತ ಶಾಂಕರ ಅಧ್ಯಾಸ ಭಾಷ್ಯದ ವಿಮರ್ಶೆಯನ್ನು ಅಲ್ಲಿಂದ ಆರಂಭ ಮಾಡಿದ್ದಾರೆ. ಶಾಂಕರ ಭಾಷ್ಯದಲ್ಲಿ ಆರಂಭದಲ್ಲಿ ಜಗತ್ತು ಮಿಥ್ಯಾ ಅಂತ ದೀರ್ಘವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಇದು ಸೂತ್ರಕ್ಕೆ ಸಂಬಂಧಪಟ್ಟ ಅರ್ಥ ಅಲ್ಲ ಅಂತ ಆಚಾರ್ಯರು ಸಮರ್ಥನೆ ಮಾಡಿ, ಆಮೇಲೆ ಟೀಕಾಕೃತ್ಪಾದರು ಆ ಭಾಷ್ಯಕ್ಕೆ ಪರಮತೀಯರು ಹೇಳುವ 3 ವಿಧದ ಸಂಗತಿಯನ್ನು ಉಲ್ಲೇಖ ಮಾಡಿ ವಿಷಯಾಕ್ಷಿಪ್ತ, ಪ್ರಯೋಜನಾಕ್ಷಿಪ್ತ, ಉಪೋದ್ಘಾತ ರೂಪವಾಗಿದೆ ಅಂತ ಏನು ಸಂಗತಿಯನ್ನು ಹೇಳುತ್ತಾರೋ ಅದು ಸರಿಯಲ್ಲ. ವಿಷಯಾಕ್ಷಿಪ್ತವೂ ಅಲ್ಲ ಬಂಧಮಿತ್ಯಾತ್ವ, ಪ್ರಯೋಜನಕ್ಕಾಗಿಯೂ ಹೇಳಬೇಕಾದ ಅಗತ್ಯ ಇಲ್ಲ, ಶಾಸ್ತ್ರಕ್ಕೆ ಉಪೋದ್ಘಾತ ರೂಪವೂ ಅಲ್ಲ ಅಂತ ಸಮರ್ಥನೆ ಮಾಡಿ, ಮಿಥ್ಯಾತ್ವಮಪಿ ಬಂಧಸ್ಯ ನ ಪ್ರತ್ಯಕ್ಷ ವಿರೋಧತಃ, ಭಾಷ್ಯಕ್ಕೆ ಪ್ರತ್ಯಕ್ಷ ವಿರೋಧವನ್ನು ಹೇಳಿದರು. ಪ್ರಪಂಚಕ್ಕೆ ಬಂಧಸ್ಯ ಅಂದರೆ ದುಃಖಾದಿ ಪ್ರಪಂಚಕ್ಕೆ ಅಂತ ಅರ್ಥ. ದುಃಖಾದಿ ಪ್ರಪಂಚಕ್ಕೆ ಮಿಥ್ಯಾತ್ವ ಅನ್ನೋದು ನಾ, ಯಾಕೆಂದ್ರೆ ಪ್ರತ್ಯಕ್ಷ ವಿರೋಧತಃ. ಪ್ರಪಂಚ ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ಏನೇನು ಪ್ರಮಾಣಗಳನ್ನು ಹೇಳ್ತಾರೋ ಆ ಪ್ರಮಾಣಗಳು ಪ್ರಪಂಚಾಂತರ್ಗತವಾದ್ರಿಂದ ಶ್ರುತಿಯಾಗಲಿ ಅನುಮಾನ ಆಗಲಿ ಅವೆಲ್ಲ ಮಿಥ್ಯಾ ಆಯಿತು. ಮಿಥ್ಯಾಯ ಸಾಧಕತ್ವಂಚ ನ ಸಿದ್ಧಂ ಪ್ರತಿವಾದಿನಃ. ನಾವು ಜಿಜ್ಞಾಸಾಧಿಕರಣದಲ್ಲಿ ಕ್ಲಿಷ್ಟವಾದ ಘಟ್ಟಗಳಲ್ಲಿ ದಾಟಿ ಬಂದ 2 ಗುಡ್ಡಗಳು, ಒಂದು ಇತ್ಯುಕ್ತೆ ಬಂಧಮಿಥ್ಯಾತ್ವಂ, ಬಂಧಮಿಥ್ಯಾತ್ವದ ವರ್ಣನೆಯ ನಿರಾಕರಣೆ. 2ನೇದ್ದು ಕಥಾಕಥಾವಾದ, ಕಳೆದ ಪಾಠದಲ್ಲಿ ನಡೆದಿತ್ತು. ಅಂದರೆ ಅನುಮಾನ ಮಿಥ್ಯಾ ಆದರೆ ಸಾಧಕ ಯಾಕಾಗಬಾರದು ಅಂತ ಅನ್ನೋ ಆಕ್ಷೇಪಕ್ಕೆ ಉತ್ತರವಾಗಿ ಕಥಕಥಾವಾದವನ್ನು ನಿರಾಕರಣೆ ಮಾಡಿದ್ದಾರೆ ಟೀಕಾಕೃತ್ಪಾದರು ಆಚಾರ್ಯರ 1, 2, 3 ಪದಗಳ ಆಧಾರದಲ್ಲಿ. ಅದಾದ ಮೇಲೆ ವಿಶ್ವಂ ಮಿಥ್ಯಾ ದೃಶ್ಯತ್ವ ಅನ್ನೋ ಅನುಮಾನದಿಂದ ವಿಶ್ವಮಿಥ್ಯಾತ್ವವನ್ನು ಅನುಮಾನದಿಂದ ನಾನು ಸಾಧನೆ ಮಾಡ್ತೇನೆ ಅಂತ ಮಾಯಾವಾದಿಗಳು ಹೇಳಿದಾಗ ಅದರ ನಿರಾಕರಣೆಯನ್ನು ಆಚಾರ್ಯರು ಪ್ರತಿಜ್ಞಾ ವಿರೋಧವನ್ನ, ಮಿಥ್ಯಾ ಅಂದ್ರೆ ಏನು, ಮಿಥ್ಯಾ ಅಂದರೆ ನಮ್ಮ ಅರ್ಥದಲ್ಲಿ
ಸುಳ್ಳು. ಅದ್ವೈತಗಳು ಪ್ರಪಂಚವನ್ನು ಸುಳ್ಳು ಅಂತಾರೆ, ಮಾಯಾವಾದ ಪ್ರಪಂಚವನ್ನು ಸುಳ್ಳು ಅಂತ ಹೇಳ್ತಾ ಇದೆ. ನಾವು ಹೇಳಲ್ಲ ಅಂತ, ಸುಳ್ಳು ಅಂತ ನಾವು ಹೇಳೋದಿಲ್ಲ. ಸತ್ಯ ಸುಳ್ಳು, ಸತ್ಯ ಸುಳ್ಳು ಅಲ್ಲದ್ದು ಅಂತ ಮೂರನೇ ಒಂದು ಭಾಗ ಇದೆ. ಪ್ರಪಂಚ ಮಿಥ್ಯ ಅಂದ್ರೆ ಬ್ರಹ್ಮನಂತೆ ಸತ್ಯವೂ ಅಲ್ಲ, ಶಶವಿಷಾಣದಂತೆ ಸುಳ್ಳು ಅಲ್ಲ. ಇದು ಮಿಥ್ಯಾತ್ವ. ಅಂದ ಮಿಥ್ಯಾ ಅಂದ ಕೂಡಲೇ ಇಲ್ಲವೇ ಇಲ್ಲ, ಇಲ್ಲದೇ ಇರೋದು ಸಾಧಕವಾಗೋದು ಹೇಗೆ ಅನ್ನೋ ಪ್ರಶ್ನೆಗೆ ಅದ್ವೈತವಾದದ ಮಾಯಾವಾದದ ಉತ್ತರ ಮಿಥ್ಯಾ ಅಂದ್ರೆ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ, ಇದೇ ಇಲ್ಲ ಅಂತ ಒಂದು ಪರಿಸ್ಥಿತಿಯ ಒಂದು ವಸ್ತು. ಮೂರನೇ ತೃತೀಯ ಸತ್ತ ಅಂಥ ಒಂದು ಸ್ಥಿತಿ ಪ್ರಪಂಚದ್ದು. ಆದ್ದರಿಂದ ಮಿಥ್ಯಾತ್ವಂ ಅಂದ್ರೆ ಅದ್ವೈತದ ಪರಿಭಾಷೆ ಸದಸದ್ವೈಲಕ್ಷಣ್ಯಂ. ಸತ್ ವಿಲಕ್ಷಣ, ಅಸತ್ ವಿಲಕ್ಷಣ. ಸದಸತ್ ವಿಲಕ್ಷಣ. ಆ ವಿಲಕ್ಷಣ ಅನ್ನೋ ಶಬ್ದ ದ್ವಂದ್ವದ ಕೊನೆಯಲ್ಲಿ ಸೇರಿರೋದ್ರಿಂದ ಸತ್ ಅಸತ್ ಎರಡು ಶಬ್ದದ ಜೊತೆ ಸೇರಿಸ್ಕೊಂಡ್ರೆ ಸದ್ವಿಲಕ್ಷಣ, ಅಸತ್ ವಿಲಕ್ಷಣ ಅಂತ. ಈ ಪ್ರಪಂಚ ಕಾಣ್ತಾ ಇದೆ, ಆದ್ರಿಂದ ಅದು ಅಸತ್ಯ ಅಲ್ಲ. ಯಾಕೆ? ಅಸತ್ಯವೂ ಕಾಣಲ್ಲ. ಆದರೆ ಯಾವತ್ತೂ ಕಾಣೋದಿಲ್ಲ, ಅದು ಬ್ರಹ್ಮಜ್ಞಾನ ಬರುವವರೆಗೆ ಕಾಣುತ್ತದೆ, ಆಮೇಲೆ ಕಾಣಲ್ಲ. ಆದ್ರಿಂದ ಅದು ಬ್ರಹ್ಮನಂತೆ ಪರ್ಮನೆಂಟ್ ಸತ್ಯವೂ ಅಲ್ಲ. ಇವತ್ತು ಕಾಣ್ತಾ ಇದೆ, ಆದ್ರಿಂದ ಶಶವಿಷಾಣದಂತೆ ಅಸತ್ಯವೂ ಅಲ್ಲ. ಬ್ರಹ್ಮಜ್ಞಾನ ಬಂದ ಮೇಲೆ ಕಾಣಲ್ಲ, ಆದ್ರಿಂದ ಬ್ರಹ್ಮನಂತೆ ಪರ್ಮನೆಂಟ್ ಸತ್ಯವೂ ಅಲ್ಲ. ಹೀಗೆ ಸದಸತ್ ವಿಲಕ್ಷಣ ಅಂತ ಮಿಥ್ಯಾತ್ವದ ಪರಿಷ್ಕಾರವನ್ನ ಅದ್ವೈತವಾದ ಮಾಡಿದರೆ, ಅಲ್ಲಿ ಆಚಾರ್ಯರು ಕೇಳಿದರು, ಸತ್ ಅಸತ್ ಅನ್ನೋ ಶಬ್ದಕ್ಕೆ ಏನರ್ಥ ಮಾಡ್ತೀವಿ? ಭಾವ ಅಭಾವ ಅಂತ ಅರ್ಥ ಮಾಡ್ತೀಯೋ, ಸತ್ಯ ಅಸತ್ಯ ಅಂತ ಅರ್ಥ ಮಾಡ್ತೀಯೋ ಅಂತ ಎರಡು ಪ್ರಶ್ನೆಗಳನ್ನ ಮಾಡಿಕೊಂಡು ಭಾವಾಭಾವ ವಿಲಕ್ಷಣ ಅಂತ ಅರ್ಥ ಮಾಡೋದಾದ್ರೆ, ಅಂದ್ರೆ ಈ ಪ್ರಪಂಚವು ಭಾವವಸ್ತುವೂ ಅಲ್ಲ, ಅಭಾವ ವಸ್ತುವೂ ಅಲ್ಲ ಅಂತ ಅರ್ಥ ಮಾಡೋದನ್ನ ಖಂಡನೆ ಮಾಡಿ, ಆ ಅನುವ್ಯಾಖ್ಯಾನದ ಶ್ಲೋಕದಿಂದ ಖಂಡನೆ ಮಾಡಿ, ಸತ್ ಅಸತ್ ಅನ್ನೋ ಶಬ್ದಕ್ಕೆ ಭಾವಾಭಾವ ಅಂತ ಅರ್ಥ ಅಲ್ಲ, ಸತ್ಯ ಅಸತ್ಯ ಅಂತ ಅರ್ಥ. ಈ ಅರ್ಥದ ಖಂಡನೆಯನ್ನ ಮಾಡುವವರೆಗೆ ಭಾವಾಭಾವ ವೈಲಕ್ಷಣ್ಯದ ನಿರಾಕರಣೆಯನ್ನ ಮಾಡಿ ಸದಸತ್ವ ವೈಲಕ್ಷಣ್ಯದ ನಿರಾಕರಣೆಯವರೆಗೆ ನಾವು ಕಳೆದ ಬಾರಿ ಇದೇ ವಿದ್ಯಾಮಾನ್ಯರ ಸಮ್ಮುಖದಲ್ಲಿ ಪ್ರಾಣದೇವರ ಸನ್ನಿಧಾನದಲ್ಲಿ ನಾವು ಪಾಠವನ್ನ ಮಾಡಿದ್ದೇವೆ. ಮೂಲ ಆಚಾರ್ಯರ ಅನುವ್ಯಾಖ್ಯಾನದ ಶ್ಲೋಕ ವೈಲಕ್ಷಣ್ಯಂ ಸತಶ್ಚಾಪಿ ಅನ್ನೋದು. ಇಲ್ಲಿಂದ ನಾವು ಇವತ್ತು ಆರಂಭ ಮಾಡಬೇಕು. ಆರಂಭದಲ್ಲಿ ಟೀಕಾಕೃತ್ಪಾದರ ಮಂಗಲಪದ್ಯ, ಆಚಾರ್ಯರ ಮಂಗಲಪದ್ಯವನ್ನು ಹೇಳಿ ತುಂಬ ದೀರ್ಘದ ಸಮಯದ ಅಂತರ ಇರೋದರಿಂದ ಮರ್ತೋಗಿರ್ಬೋದು. ನಾನು ಹೇಳ್ತೇನೆ, ನೀವು ಅನುಚ್ಚಾರಣೆ ಮಾಡಿ ಮೊದಲು. ಶ್ರಿಯಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸ ಉಪಹತ ಸಕಲಾವಧ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಆಚಾರ್ಯರ ಮೂಲ ಶ್ಲೋಕ ಮಂಗಳಪದ್ಯ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ
ನಿರ್ದೋಷಮಾಪ್ಯತಮಮಪಿ ಅಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಕೃತ ಅನುವ್ಯಾಖ್ಯಾನದ ಶ್ಲೋಕ. ವೈಲಕ್ಷಣ್ಯಂ ಸತಶ್ಚಾಪಿ ಸ್ವಯಂ ಸದ್ಭೇದವಾದಿನಃ ಅಸತಶ್ಚಾಪಿ ವಿಶ್ವಸ್ಯ ತೇನಾನಿಷ್ಟಂ ಕಥಂ ಭವೇತ್. ಇಲ್ಲಿ ಸತಃ ಅನ್ನೋದಕ್ಕೆ ಸತ್ಯ ಅಂತ ಅರ್ಥ ಹೇಳಿ, ಸತಃ ವೈಲಕ್ಷಣ್ಯಂ, ಸತ್ಯಾತ್ ವೈಲಕ್ಷಣ್ಯಂ ಸತ್. ಪ್ರಪಂಚವು ಅಸತ್ಯ ಅಲ್ಲ ಅನ್ನೋದನ್ನು ನಾವು ಒಪ್ಪಿದ್ದೇವೆ, ಸತ್ಯ ಅಲ್ಲ ಅನ್ನೋದನ್ನು ನಾವು ಒಪ್ಪಿದ್ದೇವೆ. ಇಲ್ಲಿ ಸಮಸ್ಯೆ ಇರೋದು ಅಸತ್ಯ ಅಲ್ಲ ಅಂತ ನಾವು ಒಪ್ಪಿದ್ದೇವೆ, ಸತ್ಯ ಅಲ್ಲ ಅಂತ ನಾವು ಒಪ್ಪಿದ್ದೇವಾ? ಒಪ್ಪಿದ್ದೇವೆ. ಇವಾಗ ನಾನು ಪ್ರಾಣಿ ಅಲ್ಲ ಒಪ್ಪಿದೆ, ಮನುಷ್ಯ ಅಲ್ಲ ಒಪ್ಪಿದ್ದೀರಾ? ಒಪ್ಪಬಹುದು ಅಂತ ಹೇಳ್ತಾರೆ. ನೀವು ಮನುಷ್ಯರು, ನಾನು ಮನುಷ್ಯ, ಆ ಮನುಷ್ಯ ನಾನಲ್ಲ, ಅಲ್ಲಿಗೆ ಮನುಷ್ಯ ಅಲ್ಲ ಒಪ್ಪಿದೆ. ಹಾಗೆ ಇದು ಸತ್ಯ, ಇದು ಸತ್ಯ, ಈ ಸತ್ಯ ಇದಲ್ಲ, ಈ ಸತ್ಯ ಇದಲ್ಲ, ಅಲ್ಲಿಗೆ ಸತ್ಯ ಅಲ್ಲ ಅನ್ನೋದನ್ನು ನಾನು ಒಪ್ಪಿದ್ದೇನೆ. ಅಂದ್ರೆ ಒಂದು ಸತ್ಯವು ಇನ್ನೊಂದು ಸತ್ಯ ಅಲ್ಲ ಅಂತ ನಾವು ಒಪ್ಪಿದ್ದೇವೆ. ಆದ್ದರಿಂದ ಸದ್ವೈಲಕ್ಷಣ್ಯ ಅಸದ್ವೈಲಕ್ಷಣ್ಯ ಎರಡೂ ನಾವು ಪ್ರಪಂಚದಲ್ಲಿ ಒಪ್ಪಿದ್ದೇವೆ. ಇದು ಆಚಾರ್ಯರು ಸತ್ ಅನ್ನೋದಕ್ಕೆ ಸತ್ಯ, ಅಸತ್ ಅನ್ನೋದಕ್ಕೆ ಅಸತ್ಯ ಅಂತ ಅರ್ಥ ಮಾಡಿ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಇನ್ನು ಸತ್ ಅಂದರೆ ಭಾವ, ಅಸತ್ ಅಂದರೆ ಅಭಾವ. ಸದಸತ್ ವಿಲಕ್ಷಣ ಅಂದರೆ ಭಾವ ವಿಲಕ್ಷಣ. ಈ ಪ್ರಪಂಚವು ಭಾವ ಅಲ್ಲ, ಅಭಾವ ಅಲ್ಲ. ಇದು ಈ ಪುಸ್ತಕ ಅಭಾವ ಅಲ್ಲ. ಸರಿನಾ ತಪ್ಪ? ತಪ್ಪ? ಸರಿ. ಇಲ್ಲಿ ನೀರಿನ ಅಭಾವ ಇದೆ, ಪುಸ್ತಕ ಇದೆ, ಪುಸ್ತಕದ ಅಭಾವ ಇದೆ. ಇದು ಭಾವ, ಅದು ಅಭಾವ. ಇದು ಅಭಾವ ಅಲ್ಲ, ಇದು ಭಾವ ಅಲ್ಲ. ಒಪ್ಪಬಹುದಾ? ಒಪ್ಪರ ಅಂದ ಭಾವ ವಿಲಕ್ಷಣ ಅಂತ ಅದ್ವೈತವಾದ ಹೇಳಿದರೆ ಅದ್ರಲ್ಲಿ ಒಂದು ಸೈಡನ್ನು ನಾವು ಒಪ್ಪಿದ್ದೇವೆ, ಒಂದು ಪೋರ್ಷನ್ ಅಭಾವ ವಿಲಕ್ಷಣ. ಸರಿ, ಭಾವ ವಿಲಕ್ಷಣ ಅನ್ನೋದನ್ನು ನಾವು ಒಪ್ಪಲಿಲ್ಲ, ಆದ್ರಿಂದ ಅದನ್ನು ನಾನು ಸಾಧನೆ ಮಾಡುತ್ತೇನೆ ಅಂತ ಇದು ಅವರ ವಾದ. ಅದಕ್ಕೆ ಖಂಡನೆ ದ್ವಿತೀಯೇಪಿ ಏತದ್, ಅಲ್ಲಿಂದ ಆರಂಭ ಆಗಬೇಕು ನಮ್ಮ ಟೀಕಾ. ನಂಬರ್ 8 ಮುಗೀತು. ದ್ವಿತೀಯೇಪಿ ಏತದೇವ ಉತ್ತರಂ. ಭಾವಾಭಾವ ವೈಲಕ್ಷಣ್ಯವನ್ನು ಇದುವರೆಗೆ ಖಂಡನೆ ಮಾಡಿ ಸತ್ ಅಸತ್ ಅನ್ನೋ ಪದಕ್ಕೆ ಸತ್ಯ ಅಸತ್ಯ ಅನ್ನೋ ಅರ್ಥವನ್ನು ಮಾಡಿ ಸದಸದ್ವೈಲಕ್ಷಣ. ದ್ವಿತೀಯ ಅಂದರೆ ಎರಡು, ಮೊದಲನೇದ್ದು ಸದಸದ್ವಿಲಕ್ಷಣ ಅನ್ನೋದಕ್ಕೆ ಭಾವ ಅಭಾವ ಅಂತ ಅರ್ಥ, ಅದು ಮೊದಲನೇದು. ಇನ್ನು ಸತ್ ಅಸತ್ ಅನ್ನೋದಕ್ಕೆ ಸತ್ಯ ಅಸತ್ಯ ಅಂತ ಅರ್ಥ, ಅದು ದ್ವಿತೀಯ ಅಂದರೆ ಅದು ಎರಡನೇ ವಿಕಲ್ಪ. ಸಿಗ್ತಾ ಎಲ್ರಿಗೂ? ಈ ಪುಸ್ತಕದಲ್ಲಿ ಪೇಜ್ ನಂಬರ್ 92, 92. ಅದು ವ್ಯತ್ಯಾಸ ಇದ್ರೆ ಹೇಳಿ, ಪ್ರಾಯ ಇದುವರೆಗೆ ಆಗಿದೆ ಅಂತ ನಾನು ಮಮಾನಿಷ್ಟಂ ಕಥಂ ಭವೆ. ಸರಿ ಸರಿ, ಅಲ್ಲಿವರೆಗೆ ಆಗಿದೆ. ಸರಿ, ಅಲ್ಲಿ ಭಾವ ಅನ್ನೋ ಅಂಶವನ್ನ ಖಂಡನೆ ಮಾಡಿ ದ್ವಿತೀಯ ಅಂದ್ರೆ
ಸತ್ ಅಸತ್ ಅನ್ನೋದಕ್ಕೆ ಸತ್ಯ ಅಸತ್ಯ ಅಂತ ಎರಡನೇ ಅರ್ಥವನ್ನು ಖಂಡನೆ ಮಾಡಲಿಕ್ಕೆ ಹೊರಟ ಅದೇ ಮೂಲದಿಂದ ಟೀಕಾಕಾರರು ಖಂಡನೆ ಮಾಡ್ತಾ ದ್ವಿತೀಯೇಪಿ ಏತದೇವ ಉತ್ತರಂ. ಹೇಗೆ ಪ್ರಪಂಚದಲ್ಲಿ ಭಾವಾಭಾವ ವೈಲಕ್ಷಣ್ಯನ್ನು ನೀನು ಸಾಧನೆ ಮಾಡಿದರೆ ಏನು ನಾವು ಉತ್ತರ ಕೊಟ್ಟಿದ್ದೇವೋ, ಏನು ಉತ್ತರ ಕೊಟ್ಟಿದ್ದೇವೆ? ಸಿದ್ಧ ಸಾಧನಂ. ಅದೇ ಉತ್ತರ ಸತ್ ಅಸತ್ ಅನ್ನೋದಕ್ಕೆ ಸತ್ಯ ಅಸತ್ಯ ಅಂತ ಅರ್ಥ ಮಾಡಿದ್ರು ಏತದೇವ ಉತ್ತರಂ. ಈ ಪುಸ್ತಕವು ಅಸತ್ಯ ವಿಲಕ್ಷಣ, ಸತ್ಯ ವಿಲಕ್ಷಣ. ಇದು ಸತ್ಯ, ಇದಕ್ಕಿಂತ ಇದು ವಿಲಕ್ಷಣ. ಹೀಗೆ ಭಾವಾಭಾವ ವಿಲಕ್ಷಣ ಅನ್ನೋದನ್ನು ನಾವು ಹೇಗೆ ಒಪ್ಪಿದೇವೋ, ಸತ್ಯವಾದ ವಸ್ತುವು ಸತ್ಯಾಸತ್ಯ ವಿಲಕ್ಷಣ ಅನ್ನೋದನ್ನು ಕೂಡ ನಾವು ಒಪ್ಪಿದ್ದೇವೆ. ಆದ್ರಿಂದ ನೀನು ಇದನ್ನು ಸಾಧನೆ ಮಾಡಿದರೆ ನಮಗೆ ಅನಿಷ್ಟ ಇಲ್ಲ, ಸಿದ್ಧ ಸಾಧನ. ಆದರೆ ಸತ್ಯ ಅಲ್ಲ, ಅಸತ್ಯ ಅಲ್ಲ. ಅಸತ್ಯ ಅಲ್ಲ ಓಕೆ, ಸತ್ಯ ಅಲ್ಲ ಓಕೆ. ಯಾಕೆಂದ್ರೆ ಈ ಸತ್ಯವು ಈ ಸತ್ಯ ಅಲ್ಲ. ಮನುಷ್ಯ ಅಲ್ಲ ನಾನು. ಹಾಗೆಂದ್ರೆ ನೀವು ಮನುಷ್ಯರು, ನಾನು ನೀವಲ್ಲ, ಮನುಷ್ಯ ಅಲ್ಲ ಹೇಳ. ಆದರೆ ಮನುಷ್ಯತ್ವ ಇಲ್ಲ ಹೇಳ್ಬೋದಾ? ನೀವು ಮನುಷ್ಯರು, ನಾನು ಮನುಷ್ಯ. ಮನುಷ್ಯತ್ವ ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಮನುಷ್ಯತ್ವ ಇಲ್ಲ ಅಂತ ಹೇಳಕ್ ಬರಲ್ಲ. ಹಾಗೆ ಪ್ರಪಂಚವು ನೀವು ಸತ್ಯ ಅಲ್ಲ, ಈ ಸತ್ಯ ಇದಲ್ಲ ಅಂತ ಹೇಳಬಹುದು. ಸತ್ಯತ್ವ ಇಲ್ಲ ಹೇಳ್ಬೋದಾ? ಅಲ್ಲ ಇಲ್ಲ, ಒಂದು ನಾಣ್ಯದ ಎರಡು ಮುಖಗಳು. ಮನುಷ್ಯ ಅಲ್ಲ, ಮನುಷ್ಯತ್ವ ಇಲ್ಲ, ಎರಡಕ್ಕೂ ಅರ್ಥ ಒಂದೇ. ಮನುಷ್ಯ ಅಲ್ಲ ಅನ್ನೋದನ್ನ ಮನುಷ್ಯನೇ ಮನುಷ್ಯ ಅಲ್ಲ ಅಂತ ಹೇಳ್ಬೋದು. ಈ ಮನುಷ್ಯ ಆ ಮನುಷ್ಯ ಅಲ್ಲ. ಆದರೆ ಮನುಷ್ಯತ್ವ ಇಲ್ಲ ಅಂತ ಹೇಳೋಕ್ ಬರಲ್ಲ. ಯಾಕೆ ಹೇಳಿ? ಮನುಷ್ಯತ್ವ ಎಂಬುದು ಕಾಮನ್ ಟು ಆಲ್. ಮನುಷ್ಯ ಅಂದ್ರೆ ಆಲ್ ಆರ್ ಒನ್ ಅಲ್ಲ. ಮನುಷ್ಯರು ತುಂಬ ಇದ್ದಾರೆ, ಇವನಲ್ಲ. ಆದರೆ ಮನುಷ್ಯತ್ವ ಇವೆಲ್ಲರಲ್ಲಿರೋದು ಕಾಮನ್. ಮನುಷ್ಯತ್ವ ಇಲ್ಲ ಅಂತ ಹೇಳಿಕ್ ಬರಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಮನುಷ್ಯತ್ವ ಇದೆ. ಇದು ತ್ವಾಕ್ಕು ಮನುಷ್ಯ ಒಂದು ಧರ್ಮಿಬೋಧಕ ಶಬ್ದ, ಒಂದು ಧರ್ಮಬೋಧಕ ಶಬ್ದ. ಧರ್ಮಕ್ಕೂ ಧರ್ಮಿಗೂ ಇರುವ ವ್ಯತ್ಯಾಸ ಇದು. ಏನು? ಧರ್ಮಿ ಅದು ಇಂಡಿವಿಜುವಲ್, ಅನೇಕ. ಧರ್ಮ ಕಾಮನ್ ಟು ಆಲ್, ಒನ್. ಆದ್ರಿಂದ ಎ ಬಿ ಅಲ್ಲ ಅನ್ಬಹುದು. ಆದರೆ ಏನಲ್ಲೂ ಮನುಷ್ಯತ್ವ ಇದೆ, ಬಿನಲ್ಲೂ ಮನುಷ್ಯತ್ವ ಇದೆ. ಎ ಬಿಗಳಲ್ಲಿ ಮನುಷ್ಯತ್ವ ಇಲ್ಲ ಅಂತ ಹೇಳಿಕ್ ಬರಲ್ಲ. ಹಾಗೆ ಇದೂ ಭಾವ, ಇದೂ ಭಾವ. ಈ ಭಾವವು ಈ ಭಾವ ಅಲ್ಲ ಅಂತ ಹೇಳಬಹುದು ನೀವು. ಆದರೆ ಇದರಲ್ಲೂ ಅದರಲ್ಲೂ ಸತ್ಯತ್ವ ಇಲ್ಲ ಅಂತ ಹೇಳಕ್ ಬರಲ್ಲ. ಇದು ಅವರ ಟ್ರಿಕ್ಸ್. ಅದಕ್ಕೂ ತೇನಾನಿಷ್ಟಂ ಕಥಂ ಭವೇತ್, ಇದನ್ನು ನಾವು ಒಪ್ಪಿದ್ದೇವೆ ಅಂತಾರೆ ಆಚಾರ್ಯ. ಹಾಗೆ ಅಂದ್ರೆ ನೀವೊಂದು ತಪ್ಪು ತಿಳುವಳಿಕೆ ಏನು ಮಾಡಿದ್ದೀರಿ ಅಂದ್ರೆ, ನಾವು ಮನುಷ್ಯರು ಬೇರೆ, ನಮ್ಮಲ್ಲಿರುವ ಮನುಷ್ಯತ್ವ ಒಂದೇನಾ? ನೋಡ್ರಿ, ನಾವು ವ್ಯಕ್ತಿಗಳು ಬೇರೆ, ನಮ್ಮಲ್ಲಿರುವ ಶಾಲು ಒಂದೇ. ಎಲ್ಲರೂ ಬಿಳಿ ಶಾಲು ಹಾಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ನಾವು ಹಾಕೊಂಡಿರುವ ಶಾಲು ಒಂದೇ. ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪ? ಯಾಕೆ ಅಲ್ಲ, ಎಲ್ಲರೂ ಬಿಳಿ ಶಾಲು ಹಾಕೊಂಡಿದ್ದಾರೆ. ಅವಾಗ ನಾವು ಬೇರೆ ಬೇರೆ, ನಮ್ಮಲ್ಲಿರುವ ಶಾಲು ಒಂದೇ. ಶಾಲು ಒಂದಲ್ಲ, ಶಾಲು ಬೇರೆನೆ. ಒಬ್ಬೊಬ್ರು ಹಾಕೊಂಡಿರೋ ಒಂದೇ ರೀತಿ ಅಷ್ಟೇ. ನಮ್ಮ ಸಿದ್ಧಾಂತದ ರೀತಿಯಿಂದ ಎಲ್ಲ ಮನುಷ್ಯರಲ್ಲೂ ಮನುಷ್ಯತ್ವ ಒಂದೇ ಅಲ್ಲ. ನನ್ನಲ್ಲಿರುವ ಮನುಷ್ಯತ್ವ ಬೇರೆ, ನಿಮ್ಮಲ್ಲಿರುವ ಮನುಷ್ಯತ್ವ ಬೇರೆ, ಎಲ್ಲರಲ್ಲೂ ಮನುಷ್ಯತ್ವ ಇದೆ, ಹೌದು. ಆದರೆ ಒಂದೊಂದು ವ್ಯಕ್ತಿಯಲ್ಲಿರುವ ಮನುಷ್ಯತ್ವ ಬೇರೆ ಬೇರೆನೆ. ಆದ್ರಿಂದ ಮನುಷ್ಯತ್ವ ನನ್ನಲ್ಲಿ ಇಲ್ಲ ಅಂತ ನಾನು ಹೇಳ್ಬೋದೋ ಇಲ್ವೋ? ಹೇಳ್ಬೋದೋ ಇಲ್ವೋ? ನಿಮ್ಮಲ್ಲಿರುವ ಮನುಷ್ಯತ್ವ ನನ್ನಲ್ಲಿಲ್ಲ. ಅಂದಲ್ಲಿ ಮನುಷ್ಯತ್ವ ಇಲ್ಲ ಅಂದಾಗ ಕೊಯ್ಲಿ ಮಾಡಿದ್ರು ಆಚಾರ್ಯ. ಮನುಷ್ಯತ್ವ ಇಲ್ಲ ಅಂತ ಇಷ್ಟೇ ಹೇಳ್ತೀಯೋ, ಯಾವ ಮನುಷ್ಯತ್ವನೂ ಇಲ್ಲ ಅಂತ ಹೇಳ್ತೀಯೋ ಅಂತ. ಮನುಷ್ಯತ್ವ ಇಲ್ಲ ಅಂದ್ರೆ ಓಕೆ,
ಅವರಲ್ಲಿರುವ ಮನುಷ್ಯತ್ವ ನನ್ನಲ್ಲಿಲ್ಲ, ನನ್ನಲ್ಲಿರುವ ಮನುಷ್ಯತ್ವ ಅವನಲ್ಲಿ. ಹಾಗೆ ಇಲ್ಲಿರುವ ಭಾವತ್ವ ಇಲ್ಲಿಲ್ಲ, ಇಲ್ಲಿರುವ ಭಾವತ್ವ ಇಲ್ಲಿ. ಸಿದ್ಧ ಸಾಧನ. ಅದಕ್ಕೆ ಯಾವ ಭಾವತ್ವವೂ ಇಲ್ಲ ಅಥವಾ ಯಾವ ಸತ್ಯತ್ವವೂ ಇಲ್ಲ. ಸತ್ಯತ್ವವು ತುಂಬ ಇದೆ, ಈ ವಸ್ತುವಿನಲ್ಲಿ ಯಾವ ಸತ್ಯತ್ವವೂ ಇಲ್ಲ. ಹೀಗನ್ಬೇಕು. ಏನನ್ಬೇಕು? ಸತ್ಯವಾದ ವಸ್ತುಗಳು ತುಂಬ ಇದೆ, ಎಲ್ಲ ಸತ್ಯವಾದ ವಸ್ತುಗಳಲ್ಲೂ ಸತ್ಯತ್ವ ಇದೆ, ಈ ವಸ್ತುವಿನಲ್ಲಿ ಯಾವ ಸತ್ಯತ್ವವೂ ಇಲ್ಲ. ಹೀಗನ್ಬೇಕು. ಅಲ್ಲಿಗೆ ಏನು ಕಂಡವನು? ಸತ್ಯವಾದ ವಸ್ತುಗಳು ತುಂಬ ಇವೆ, ಅವೆಲ್ಲಲ್ಲೆಲ್ಲ ಸತ್ಯತ್ವ ಇದೆ, ಇಲ್ಲಿ ಅಸತ್ಯತ್ವ ಇಲ್ಲ. ಅಲ್ಲಿಗೆ ಸತ್ಯವಾದ ವಸ್ತುಗಳು ತುಂಬ ಇದೆ, ನೀನು ಒಪ್ಕೊಂಡಿಯಲ್ಲ, ನಾವು ಒಪ್ಪಿದ್ದನ್ನ ನೀನು ಒಪ್ಪಾಯಿತು. ತೇನಾನಿಷ್ಟಂ ಕಥಂ ಭವೆ. ಇದು ಒಂದು ಲಾಜಿಕಲಿ ಟ್ರಿಕ್ ಇದೆ. ಅದನ್ನ ಸದಸದ್ವಿಲಕ್ಷಣ ಅಂದ್ರೆ ವ್ಯಕ್ತಿ ವೈಲಕ್ಷಣ್ಯವನ್ನು ಸಾಧನೆ ಮಾಡಿದರೆ ಎ ಬಿ ಅಲ್ಲ. ಧರ್ಮ ಇಲ್ಲ ಅಂತ ಸಾಧನೆ ಮಾಡಿದರೆ ಧರ್ಮಗಳು ವ್ಯಕ್ತಿಯಂತೆ ಬೇರೆ ಬೇರೆ. ಆ ಧರ್ಮ ಇವನಲ್ಲಿಲ್ಲ, ಎ ನಲ್ಲಿ ಬಿ ಯಲ್ಲಿರುವ ಧರ್ಮ ಇಲ್ಲ, ಬಿ ಯಲ್ಲಿ ಎ ಯಲ್ಲಿರುವ ಧರ್ಮ ಇಲ್ಲ. ಇನ್ನು ತುಂಬ ಸತ್ಯಗಳಿದೆ, ಅವುಗಳಲ್ಲೆಲ್ಲ ಸತ್ಯತ್ವ ಇದೆ. ಆ ಅನೇಕ ಸತ್ಯತ್ವಗಳು ಇಲ್ಲಿ ಇಲ್ಲ ಅಂತ ನೀನು ಹೇಳಿದರೆ ಸತ್ಯಗಳು ಅನೇಕ ಅಂತ ನೀನು ಬಾಯಿದ್ರೆ ನೀನು ಒಪ್ಪಬೇಕು. ಹೀಗೆ ತರ್ಕದ ವಿಕಲ್ಪಗಳನ್ನ ಮಾಡಿ ಅವನನ್ನ ಈ ಸದಸದ್ವೈಲಕ್ಷಣ್ಯ ಅನಿರ್ವಚನೀಯತ್ವವನ್ನು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಆಚಾರ್ಯರ ಮಾತಿನಿಂದ ಅನಿಷ್ಟ ಪ್ರಸಂಗೇನ ಪರಂಪ್ರತ ನಿಗೃಹೀತವತಃ ಮಮ ಅನಿಷ್ಟಂ ಕಥಂ ಭವೇತ್ ಅಂತ ಅಲ್ಲಿವರೆಗೆ ಟೀಕಾಕೃತ್ಪಾದರು ಮಾಡಿದ ಖಂಡನೆ. ಅಥ ಅಸತ್ವ ಅನಧಿಕರಣತ್ವೇ ಸಿಕ್ತ 95 ಪೇಜ್ ನಂಬರ್ 95. ವಾದಿ ಪ್ರತಿವಾದಿ ಸಿದ್ಧೇ ಸತ್ವ ಅನಧಿಕರಣತ್ವಂ ಅಪಿ ಅಧಿಕಂ ಸಾಧ್ಯತೆ ಇತಿ ಚೇನ್ನ ಅನಿಷ್ಟ ಅನಿಸ್ತಾರ. ಅಸತ್ವ ಅನಧಿಕರಣತ್ವವು ವಾದಿ ಪ್ರತಿವಾದಿಗಳಿಗೆ ಸಮ್ಮತ. ವಾದಿ ಅಂದರೆ ನಾವು, ಪ್ರತಿವಾದಿ ಅಂದರೆ ಮಾಯಾವಾದಿಗಳು. ಈ ಜಗತ್ತಿನಲ್ಲಿ ಅಸತ್ವ ಇಲ್ಲ ಅನ್ನೋದನ್ನು ಅವರು ಒಪ್ಪಿದ್ದಾರೆ, ನಾವು ಒಪ್ಪಿದ್ದೇವೆ. ಅಸತ್ವ ಅನಧಿಕರಣತ್ವೇ ವಾದಿ ಪ್ರತಿವಾದಿ ಸಮ್ಮತಿ. ಯಾವುದರ ಡಿಸ್ಪ್ಯೂಟ್ ಇದೆ? ಇದರಲ್ಲಿ ಡಿಸ್ಪ್ಯೂಟ್ ಇಲ್ಲ. ಸತ್ವ ಅನಧಿಕರಣತ್ವದ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಮತ್ತೆ ಯಾವುದರ ಬಗ್ಗೆ ವಿವಾದ ಇರೋದು? ಸತ್ವ ಅನಧಿಕರಣತ್ವ ಸಾಧ್ಯತೆ ಅಧಿಕಂ. ಅಸತ್ವಾನಧಿಕರಣತ್ವ ನೀವು ನಾವು ಒಪ್ಪಿದ್ದೇವೆ ಪ್ರಪಂಚದಲ್ಲಿ. ಅದರ ಜೊತೆಯಲ್ಲಿ ಸತ್ವ ಅನಧಿಕರಣತ್ವವನ್ನು, ಈ ಪ್ರಪಂಚದಲ್ಲಿ ಸತ್ವ ಇಲ್ಲ ಅನ್ನೋದನ್ನ ಅಧಿಕಂ, ನೀವು ಒಪ್ಪದೇ ಇರೋ ಒಂದು ಎಕ್ಸ್ಟ್ರಾ, ಅದನ್ನು ನಾನು ಸಾಧನೆ ಮಾಡ್ತೇವೆ. ಅಂದ್ರೆ ಟೀಕಾಕೃತ್ಪಾದರಂದ್ರು ಅನಿಷ್ಟ ಅನಿಷ್ಟ. ನಾವು ಅದನ್ನು ಒಪ್ಪಿದ್ದೀವಿ ಅಂತ ಹೇಳಿದ್ವಲ್ಲ. ಅಲ್ಲಿರುವ ಸತ್ವ ಇಲ್ಲಿಲ್ಲ, ಇಲ್ಲಿರುವ ಸತ್ವ ಅಲ್ಲಿಲ್ಲ. ಸತ್ವ ಅನಧಿಕರಣತ್ವವನ್ನು ನಾವು ಒಪ್ಪಿದ್ದೇವೆ. ಆದ್ರಿಂದ ಅನಿಷ್ಟ ಅನಿಸ್ತಾರಾತ್ ಅಂದ್ರೆ ನೀವು ಈ ರೀತಿ ಸಾಧನೆ ಮಾಡಿದಾಗ ನಿಮಗೆ ಅನಿಷ್ಟ. ಏನನಿಷ್ಟ? ಸಿದ್ಧ ಸಾಧನತ ಅನ್ನೋ ದೋಷ ಪರಿಹಾರ ಆಗಲಿಲ್ಲ. ಸಿದ್ಧ ಸಾಧನ. ಯಾಕೆಂದ್ರೆ ಸತ್ವ ಅನಧಿಕರಣತ್ವವನ್ನು ನಾವು ಒಪ್ಪಿದ್ದೇವೆ. ನೀವು ಸಾಧನೆ ಮಾಡ್ತೀಯಲ್ಲ, ನೀವು ಸಾಧನೆ ಮಾಡುವ ಮುಂಚೆನೆ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. ಆದ್ರಿಂದ ಸಿದ್ಧ ಸಾಧನತ ದೋಷ ಬರುತ್ತೆ. ಮತ್ತೆ ಹೇಳಿದ್ರು ನಾವು ಒಪ್ಪಿರೋದನ್ನೇ ನೀನು ಹೇಳಿರೋ, ನಾವು ಒಪ್ಪದೇ ಇರೋದನ್ನೇ ಹೇಳಿದ್ರೆ ಅನುಮಾನ ಸಾಧ್ಯ. ಕಿಂಚ ನ ಸತ್ವಂ ನಾಮ ಏಕಂ ಅನುಗತಂ ಕಿಂತು ಪ್ರತಿವಸ್ತು ಸತ್ವಾನಿ ಭಿದ್ಯಂತೆ. ಸತ್ವಂ ನಾಮ, ಸತ್ವ ಎಂಬ ಧರ್ಮವು ಏಕಂ ಒಂದು, ಅನುಗತಂ ಕಾಮನ್ ಟು ಆಲ್. ಅನುಗತ ಅಂದ್ರೆ ಅನೇಕ ವಸ್ತುಗಳಲ್ಲಿ ಒಂದೇ ಸತ್ವ ಅನ್ನೋದು ನ ಅಲ್ಲ.
ಅನೇಕ ಮನುಷ್ಯರಲ್ಲಿ ಮನುಷ್ಯತ್ವ ಒಂದು, ಹೌದಾ? ಅಲ್ಲ. ಅನೇಕ ಸತ್ಯ ಪದಾರ್ಥಗಳಲ್ಲಿ ಸತ್ವ ಅನುಗತ, ಕಾಮನ್ ಟು ಆಲ್ ಅನ್ನೋದು ನಾ. ಪ್ರತಿವಸ್ತು ಸತ್ವಾನಿ ಭಿದ್ಯಂತೆ. ಇಲ್ಲಿರುವ ಸತ್ವ ಬೇರೆ, ಇಲ್ಲಿರುವ ಸತ್ವ ಬೇರೆ, ಪ್ರತಿಯೊಂದು ವಸ್ತುಗಳಲ್ಲಿರುವ ಸತ್ವಗಳು ಬೇರೆ ಬೇರೆ. ತತ್ರ ವಿಯದಾದೇಹೇ ಅಸದ್ವೈಲಕ್ಷಣ್ಯೇ ಸತಿ ಸತ್ವ ಅನಧಿಕರಣತ್ವಂ ಸಾಧ್ಯಮಾನಂ ಕಿಂ ಏಕಸತ್ವ ಅನಧಿಕರಣತ್ವಂ ಉತ ಅನೇಕಸತ್ವ ಅನಧಿಕರಣತ್ವಂ ಅಥ ಸರ್ವಸತ್ವ ಅನಧಿಕರಣತ್ವಂ ಕಿಂ ವಾ ಅವಿಶೇಷಿತ ಸತ್ವ ಅನಧಿಕರಣತ್ವಂ ಅಥವಾ ಸರ್ವಥಾ ಸತ್ವ ಅನಧಿಕರಣತ್ವಂ ವಿವಕ್ಷಿತಂ. ಅಲ್ಲಿ ಮೂಲದಲ್ಲಿ ತಿದ್ದುಕೊಳ್ಬೇಕಾದ ಒಂದು ಅಂಶ, ಸರ್ವತ ಅಂತ ಅಲ್ಪ ಪ್ರಾಣ ಇದೆ, ಮಹಾಪ್ರಾಣ ಹಾಕ್ಬೇಕು. ಸರ್ವತ ಸತ್ವ ಅನಧಿಕರಣತ್ವವನ್ನು ಪ್ರಪಂಚದಲ್ಲಿ ಸತ್ವ ಅಂದರೆ ಸತ್ಯತ್ವ ಇಲ್ಲ ಅಂತ ನೀನು ಸಾಧನೆ ಮಾಡ್ತೀನಿ. ಸತ್ಯತ್ವವು ಒಂದೊಂದು ವಸ್ತುವಿನಲ್ಲಿ ಇರುವಂತಹದ್ದು ಬೇರೆ ಬೇರೆ. 5 ವಿಕಲ್ಪಗಳನ್ನು ಟೀಕಾಕೃತ್ತಾದರೂ ಮಾಡಿಕೊಂಡು ಪ್ರಪಂಚದಲ್ಲಿ ಸತ್ವ ಅಂದ್ರೆ ಈ ಪುಸ್ತಕದಲ್ಲಿ ಸತ್ವ ಇಲ್ಲ ಅಂದ್ರೆ ಯಾವುದೋ ಒಂದು ಸತ್ವ ಇಲ್ಲ ಅಂತಲೋ. ಏಕ ಸತ್ವ ಅನಧಿಕರಣತ್ವ. ಸತ್ವ ಎಷ್ಟಿದೆ? ಎಷ್ಟು ಸತ್ಯ ಪದಾರ್ಥಗಳಿದೆಯೋ ಅಷ್ಟು ಸತ್ವ ಇದೆ. ಈ ಪುಸ್ತಕದಲ್ಲಿ ಯಾವುದೋ ಒಂದು ಸತ್ವ ಇಲ್ಲ ಅಂತ ಸಾಧನೆ ಮಾಡುತ್ತೇವೆ. ಏಕ ಸತ್ವ ಅನಧಿಕರಣತ್ವ. ಅಥವಾ ಸತ್ವಗಳು ತುಂಬ ಇದೆ, ಈ ಪುಸ್ತಕದಲ್ಲಿ ಅನೇಕ ಸತ್ವಗಳು ಇಲ್ಲ ಅಂತ ಸಾಧನೆ ಮಾಡ್ತೀವಿ. ಎರಡನೇದು. ಮೂರನೇದೇನು? ಸರ್ವಸತ್ವ ಅನಧಿಕರಣತ್ವ. ಈ ಪುಸ್ತಕದಲ್ಲಿ ಯಾವ ಸತ್ವವೂ ಇಲ್ಲ ಅಂತ ಸಾಧನೆ ಮಾಡ್ತೀಯೋ. ಅಥವಾ ಏಕ, ಅನೇಕ, ಸರ್ವ ಅನ್ನೋ ಈ ಅಡ್ಜೆಕ್ಟಿವ್ಸ್ ವಿಶೇಷಣಗಳನ್ನು ಮೈನಸ್ ಮಾಡಿ ಸತ್ವ ಅನಧಿಕರಣತ್ವ ಇಷ್ಟೇ ಸಾಧನೆ ಮಾಡ್ತೀವಿ. 4. ಅವಿಶೇಷಿತ ಸತ್ವ ಅನಧಿಕರಣತ್ವ ಅಂದ್ರೆ ಇದರ್ಥ. ಅವಿಶೇಷಿತ ಈ 3ನಲ್ಲಿ ಒಂದು ವಿಶೇಷಣ ಇತ್ತು. ಏಕಸತ್ವ, ಅನೇಕ ಸತ್ವ, ಸರ್ವಸತ್ವ ಅಂತಿತ್ತು. ಇಲ್ಲಿ ಏಕ, ಅನೇಕ, ಸರ್ವ ಅನ್ನೋ ವಿಶೇಷಣಗಳನ್ನು ಮೈನಸ್ ಮಾಡಿ ಏನು ಸಾಧನೆ ಮಾಡ್ತೇವೆ? ಸತ್ವ ಅನಧಿಕರಣತ್ವ ಮುಗೀತು. ಇಷ್ಟು. ಅವಿಶೇಷಿತ ಅಂದ್ರೆ ವಿಶೇಷಣವಿಲ್ಲದ ಸತ್ವ ಅನಧಿಕರಣತ್ವಂ ಸಾಧ್ಯಂ. ಇದು 4ನೇದು. ಅಥವಾ ಸರ್ವಥಾ ಸತ್ವ ಅನಧಿಕರಣತ್ವಂ. ಏಕ, ಅನೇಕ, ಸರ್ವ ಆ ವಿಶೇಷಣ ಬಿಟ್ಟು ಇನ್ನೊಂದು ಹೊಸ ವಿಶೇಷಣ ಸರ್ವಥಾ ಸತ್ವ ಇಲ್ಲ. ಇದರಲ್ಲಿ ಸರ್ವಥಾ ಸತ್ವ ಇಲ್ಲ ಅಂದ್ರೆ ಯಾವುದೇ ವಿಚಲಿತವಾಗಿ ವಿಚಾರ ಮಾಡಿದ್ರೂ ಇದರಲ್ಲೂ ಸತ್ವ ಇಲ್ಲ. ಹೀಗೆ ಪ್ರಪಂಚದಲ್ಲಿ ಸತ್ಯತ್ವ ಇಲ್ಲ ಅಂದ್ರೆ ಒಂದು ಸತ್ಯತ್ವ ಇಲ್ವೋ, ಅನೇಕ ಸತ್ಯತ್ವ ಇಲ್ವೋ, ಸರ್ವ ಸತ್ಯತ್ವ ಇಲ್ವೋ, ಸತ್ಯತ್ವ ಇಲ್ಲ ಅಂತಿಷ್ಟೇನೋ, ಅಥವಾ ಯಾವುದೇ ರೀತಿಯಿಂದ ಸತ್ಯತ್ವ ಇಲ್ವೋ. ನೋಡಿ, ಇದು ಟೀಕಾಕೃತ್ಪಾದರು ಮಾಡುವ ಅನಾಲಿಸಿಸ್ ಅಂದ್ರೆ ಇದು. ಒಂದು ವಿಷಯವನ್ನ ಹೇಳಿದ್ರೆ ಅದರಲ್ಲಿ 4-6 ಪಾಸಿಬಿಲಿಟಿಯನ್ನ ಅವರು ಊಹೆ ಮಾಡಿ ಆಚಾರ್ಯರ ಮೂಲದ ಮೇಲೆ ಅದನ್ನು ಖಂಡನೆ ಮಾಡ್ತಾರೆ, ಮೂಲ ವಾಕ್ಯದ ಮೇಲೆ. ಅದರಿಂದ ಏಕಸತ್ವಾನಧಿಕರಣತ್ವಂ, ಅನೇಕ ಸತ್ವಾನಧಿಕರಣತ್ವಂ, ಸರ್ವಸತ್ವಾನಧಿಕರಣತ್ವಂ, ಸತ್ವಾನಧಿಕರಣತ್ವಂ. ಅವಿಶೇಷಿತ ಅಂದ್ರೆ ಅದನ್ನು ಸೇರಿಸಬಾರ್ದು, ಇದನ್ನು ಮೈನಸ್ ಮಾಡ್ಕೋಬೇಕಷ್ಟೇ. ಸತ್ವಾನಧಿಕರಣತ್ವಂ,
ಅಥವಾ ಸರ್ವಥಾ ಸತ್ವ ಅನಧಿಕರಣತ್ವ. 5 ಪಕ್ಷಗಳಾಯಿತು. ನಾದ್ಯಃ ವಿಶ್ವಸ್ಯ ಸತೋಪಿ ವೈಲಕ್ಷಣ್ಯಂ ತಾವತ್ ಮಮ ಸ್ವಯಮೇವ ಸತೋಪಿ ವೈಲಕ್ಷಣ್ಯಂ ಸತ್ವ ಅನಧಿಕರಣತ್ವಮಪಿ ಸ್ವಯಮೇವ. ಈ ವಾಕ್ಯ ನೋಡಿದ್ರೆ ರಿಪಿಟೇಷನ್ಸ್ ಕಾಣುತ್ತೆ ನಿಮಗೆ. ಮೊದಲು ಟೀಕಾಕೃತ್ಪಾದರು ವಿಶ್ವಸ್ಯ ಅನ್ನೋದು ಆಚಾರ್ಯರ ಮೂಲದಲ್ಲಿ ಅನುವ್ಯಾಖ್ಯಾನದಲ್ಲಿರುವ ಶಬ್ದ, ಅಲ್ಲಿ ಅನ್ವಯ ತೋರಿಸ್ತಾ ಇದ್ದಾರೆ. ಮೊದಲು ಅನ್ವಯ ತೋರಿಸಿ ಅದಕ್ಕೆ ಅರ್ಥ ಬರೆಯುತ್ತಿದ್ದಾರೆ. ಸೊ ರಿಪಿಟೇಷನ್ ತರ ಕಾಣುತ್ತೆ. ಅನ್ವಯ ತೋರಿಸಿದ್ದು ಎಲ್ಲಿವರೆಗೆ ಅಂದ್ರೆ ವಿಶ್ವಸ್ಯ ಸತೋಪಿ ವೈಲಕ್ಷಣ್ಯಂ ತಾವನ್ ಮಮ ಸ್ವಯಮೇವ. ಇದು ಶ್ಲೋಕದ ಅನ್ವಯ ತೋರಿಸಿದ್ದು. ವಿಶ್ವಕ್ಕೆ ಸತ್ಪದಾರ್ಥದ ವೈಲಕ್ಷಣ್ಯವು ನನಗೆ ಸಿದ್ಧವಾಗಿದೆ ಅಂತ ಅರ್ಥ. ಅದರ ಅರ್ಥ ಬರೀತಾರೆ ನೋಡಿ. ಸತೋಪಿ ವೈಲಕ್ಷಣ್ಯಂ ಅನ್ನೋದಕ್ಕೆ ಅರ್ಥ ಏನು? ಅದಕ್ಕೆ ಮೀನಿಂಗ್ ಈಕ್ವಲ್ ಸತೋಪಿ ವೈಲಕ್ಷಣ್ಯಂ ಈಕ್ವಲ್ಸ್ ಹಾಕೊಳ್ಳಿ. ಸತ್ವ ಅನಧಿಕರಣತ್ವಂ. ವಿಶ್ವದಲ್ಲಿ ಅಂದರೆ ಪ್ರಪಂಚದಲ್ಲಿ ಏಕಸತ್ವ ಅನಧಿಕರಣತ್ವವು ಮಮ ಸ್ವಯಮೇವ ಅಂದ್ರೆ ಸಿದ್ಧನೆ ಆಗಿದೆ. ಸತೋಪಿ ವೈಲಕ್ಷಣ್ಯಂ ಈಕ್ವಲ್ ಸತ್ವ ಅನಧಿಕರಣತ್ವಮಪಿ ಸ್ವಯಮೇವ. ನಾನು ಒಪ್ಪಿದ್ದೇನೆ. ಈ ವಸ್ತುವಿನಲ್ಲಿ ಒಂದು ಸತ್ವ ಇಲ್ಲ ಅನ್ನೋದನ್ನ ನಾನು ಒಪ್ಪಿದ್ದೇನೆ. ಸರಿನಾ? ಹಾಗೆ ಈ ವಸ್ತುವಿನಲ್ಲಿ ಇಲ್ಲಿರುವ ಸತ್ವ ಇಲ್ಲ, ಏಕಸತ್ವ ಅನಧಿಕರಣ, ನಾನು ಒಪ್ಪಿದ್ದೇನೆ. ಇದು ಅರ್ಥ ಆಚಾರ ನೋಡಿ. ಅರ್ಧ ಯಾಕೆ ಪೂರ ನೀವು ಅರ್ಧ ಇಲ್ವೇ ಇಲ್ಲ. ಇಲ್ಲಿ ಸತ್ವ ಇಲ್ಲ, ಇಲ್ಲಿ ಒಂದು ಸತ್ವ, ನನ್ನಲ್ಲಿ ಮನುಷ್ಯತ್ವ ಇಲ್ಲ ಅಂದ್ರೆ ಸರಿನೋ ತಪ್ಪು? ಸರಿ. ನಿಮ್ಮಲ್ಲಿರುವ ಮನುಷ್ಯತ್ವ ನನ್ನಲ್ಲಿ ಏಕ ಮನುಷ್ಯತ್ವ ಅನಧಿಕರಣತ್ವ. ಹಸುವಿನಲ್ಲಿ ಹಸುತ್ವ ಇಲ್ಲ, ಹೇಳ್ಬೋದೋ ಇಲ್ವೋ? ಹೇಳ್ಬೋದು. ಕಪ್ಪು ಹಸುವಿನಲ್ಲಿ ಕೆಂಪು ಹಸುವಿನಲ್ಲಿರುವ ಹಸುತ್ವ ಇಲ್ಲ. ಹಾಗೆ ಆ ಟ್ರಿಕ್ಸ್. ಅಲ್ಲ, ಅದು ಮೊದಲನೇ ಪಕ್ಷ. ಅದು ನಾದ್ಯ. ಮೊದಲನೇ ಪಕ್ಷ ಯಾವುದು? ಆಚಾರ್ಯ ಟೀಕಾಕೃತ್ಪಾದರು 5 ಪಕ್ಷ ಮಾಡಿಕೊಂಡ್ರು. ಯಾವುದು ಮೊದಲನೇ ಪಕ್ಷ? ಯಾವುದು? ಏಕಸತ್ವಾನಧಿಕರಣ. ಅದನ್ನಿಟ್ಕೋಬೇಕು. ಅದನ್ನ ಸತ್ವಾನಧಿಕರಣತ್ವ ಅಂದ್ರೆ ಏಕಸತ್ವಾನಧಿಕರಣತ್ವ ಸ್ವಯಮೇವ ಆಗೋದು. ಕಥಂ, ಹೇಗೆ ನಾವು ಒಪ್ಪಿದ್ದೇವೆ ಅಂತ ಟೀಕಾಚಾರ್ಯ ಪ್ರಶ್ನೆ ಮಾಡಿಕೊಂಡ್ರು. ಸತ್ವಭೇದ, ಅಲ್ಲಿ ಉತ್ತರಾರ್ಧಕ್ಕೆ ಅರ್ಥ ಹೇಳ್ತಿದ್ದಾರೆ ಇವಾಗ. ಭೇದವಾದಿನಃ ಸ್ವಯಂ ಸದ್ಭೇದವಾದಿನಃ ಅಂತ ಆಚಾರ್ಯ ಮೂಲ ಇದೆ, ಅದಕ್ಕೆ ಅರ್ಥ ಹೇಳ್ತಿದ್ದಾರೆ. ಸತ್ವಭೇದವಾದಿನಃ ಮಮ ಸತೋಪಿ ಸತ್ವಾಂತರ ಅನಧಿಕರಣತ್ವ ಅಂಗೀಕಾರಾತ್ ಸದ್ಭೇದವಾದಿನಃ ಅಂತ ಮೂಲದಲ್ಲಿದೆ. ಅಲ್ಲಿ ಸತ್ ಅನ್ನೋದನ್ನು ಸಪರೇಟ್ ಮಾಡ್ಕೊಳ್ಳಿ. ಭೇದವಾದಿನಃ, ನಾವು ಭೇದವಾದಿಗಳು ಅಂದ್ರೇನು? ಅದಕ್ಕೆ ಬರಬೇಡ್ರಿ. ಇದೆ ಸತ್ವವು ಬೇರೆ ಬೇರೆ ಅಂತ ಹೇಳುವವರು. ಇಲ್ಲೂ ಸತ್ವ ಇದೆ, ಇಲ್ಲೂ ಸತ್ವ ಇದೆ, ಇವೆರಡೂ ಒಂದೇ ಅಂತ ನಾವು ಹೇಳಲ್ಲ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ. ನಾನು ಬೆಳ್ಳಗೆ, ನಿಮ್ಮಲ್ಲಿ ಅನೇಕರು ಬೆಳ್ಳಗೆ. ನನ್ನಲ್ಲಿರುವ ಬಿಳಿ, ನಿಮ್ಮಲ್ಲಿರುವ ಬಿಳಿ ಒಂದೇ ಅಲ್ಲ. ಹಾಗೆ ನಾನು ಸತ್, ನೀವು ಸತು, ನನ್ನಲ್ಲೂ ಸತ್ವ ಇದೆ, ನಿಮ್ಮಲ್ಲೂ ಸತ್ವ ಇದೆ, ಎರಡೂ ಸತ್ವನು ಒಂದೇ ಅಲ್ಲ. ಭೇದವಾದಿನಃ ಅನ್ನೋದಕ್ಕೆ ಅಂದ್ರೆ ಆ ಧರ್ಮಗಳು ಬೇರೆ ಬೇರೆ ಅಂತ ಹೇಳುವ ನನಗೆ ಸತ್ವಭೇದವಾದಿನಃ, ಭೇದವಾದಿನಃ ಅನ್ನೋದಕ್ಕೆ ಟೀಕಾಕೃತ್ಪಾದರು ಅರ್ಥ ಮಾಡಿದ್ರು. ಸತ್ವವು ಬೇರೆ ಬೇರೆ ಅಂತ ಹೇಳುವ ಮಮ ನನಗೆ ಸತೋಪಿ ಸತ್ತಾದ ವಸ್ತುವಿಗೆ, ಇದು ಪುಸ್ತಕ, ಸತಃ ಅಂದ್ರೆ ಸತ್ತಾದ ಈ ವಸ್ತುವಿಗೆ ಸತ್ವಾಂತರ, ಇಲ್ಲಿರುವ ಸತ್ವವು ಇಲ್ಲಿ
ಇಲ್ಲ. ಇಲ್ಲಿರುವ ಸತ್ವವು ಇಲ್ಲಿಲ್ಲ. ಈ ಸತ್ವ ಬೇರೆ ಬೇರೆ ಆದ್ದರಿಂದ ಎನಲ್ಲಿ ಬಿಯಲ್ಲಿರುವ ಸತ್ವ ಇಲ್ಲ ಅನ್ನೋದನ್ನು ನಾನು ಒಪ್ಪಿದ್ದೆ. ಸತ್ವಾಂತರ ಅನಧಿಕರಣತ್ವ ಅಂಗೀಕಾರ ನಾವು ಒಪ್ಪಿದ್ದೇವೆ. ಆದ್ದರಿಂದ ನನಗೆ ಅನಿಷ್ಟ ಇಲ್ಲ. ತಥಾಚ ಸಿದ್ಧೇನ ಸಾಧ್ಯಮಾನೇನ ಮಮ ಅನಿಷ್ಟಂ ಕಥಂ ಭವೇ. ಆದ್ದರಿಂದ ನಾನು ಒಪ್ಪಿರೋದನ್ನೇ ನೀನು ಸಾಧನೆ ಮಾಡಿದರೆ ನನಗೆ ಅನಿಷ್ಟ ಇಲ್ಲ. ಏವಮೇವ ಚತುರ್ಥ ನಿರಾಕರಣಮಪಿ ವ್ಯಾಖ್ಯೇಯಂ. ಮೊದಲನೇ ವಿಕಲ್ಪವನ್ನ ನಿರಾಕರಣೆ ಮಾಡಿದರು, ಏಕಸತ್ವಾನಧಿಕರಣತ್ವ. ಚತುರ್ಥ ಯಾವುದು? ಸತ್ವ ಅನಧಿಕರಣತ್ವ, ಅವಿಶೇಷಿತ ಸತ್ವಾನಧಿಕರಣತ್ವ. ಅಂದ್ರೆ ಅವಿಶೇಷಿತ ಅಂದ್ರೆ ಯಾವ ವಿಶೇಷಣವನ್ನು ಕೊಡದೆ ಸತ್ವ ಅನಧಿಕರಣತ್ವ. ಇಷ್ಟೇ ಸಾಧನೆ ಮಾಡಿದರೆ ಇದೇ ಉತ್ತರ. ಈ ವಸ್ತುವಿನಲ್ಲಿ ಏಕಸತ್ವ ಅನಧಿಕರಣತ್ವ ನಾವು ಒಪ್ಪಿದ್ದೇವೆ. ಏಕ, ಅನೇಕ, ಸರ್ವ ಬಿಟ್ಟು ಸತ್ವಾನಧಿಕರಣತ್ವವನ್ನು ಇದರಲ್ಲಿ ಒಪ್ಪಿದೇವೋ ಇಲ್ವೋ? ಒಪ್ಪಿದ್ದೇವೆ. ಇಲ್ಲಿರುವ ಸತ್ವ ಇಲ್ಲಿಲ್ಲ. ಇದೇ ಉತ್ತರ ನಾಲ್ಕನೇದಕ್ಕೂ ಅಪ್ಲಿಕೇಬಲ್ ಅಂತ ಟೀಕಾತ್ಪಾದರು ಹೇಳ. ಏವಮೇವ ಚತುರ್ಥ ನಿರಾಕರಣಮಪಿ ವ್ಯಾಖ್ಯೇಯಂ. ನಾಲ್ಕನೇ ಪಕ್ಷಕ್ಕೂ ಇದೇ ದೋಷವನ್ನು ಹೇಳಿ ಅವರನ್ನು ನಿಗ್ರಹ ಮಾಡಿ. ನ ದ್ವಿತೀಯ ತೃತೀಯವು. ದ್ವಿತೀಯ ಯಾವುದು? ತೃತೀಯ ಯಾವುದು? ಸರ್ವ, ಅನೇಕ, ಸರ್ವ. ಇದರಲ್ಲಿ ಅನೇಕ ಸತ್ವ ಇಲ್ಲ. ಒಪ್ತಿರೋ ಇಲ್ವ? ಇದರಲ್ಲಿ ಸರ್ವ ಸತ್ವಗಳು ಇಲ್ಲ. ಒಪ್ತೀವಿ. ನನ್ನಲ್ಲಿ ಅನೇಕ ಮನುಷ್ಯತ್ವ ಇಲ್ಲ, ಒಂದೇ ಮನುಷ್ಯತ್ವ ಇರೋದು. ನನ್ನಲ್ಲಿ ಸರ್ವ ಮನುಷ್ಯತ್ವ ಇಲ್ಲ, ಒಪ್ಪಿದ್ದೇವೆ. ಯಾಕೆಂದ್ರೆ ಎಲ್ಲ ಮನುಷ್ಯತ್ವ ನನ್ನಲ್ಲಿಲ್ಲ, ನನ್ನಲ್ಲಿ ಒಂದೇ ಮನುಷ್ಯತ್ವ ಇದೆ. ಹಾಗೆ ಸತ್ಯವಾದ ಪದಾರ್ಥದಲ್ಲಿ ಅನೇಕ ಸತ್ಯತ್ವಗಳಿಲ್ಲ. ಓಕೆ. ಸತ್ಯವಾದ ಪದಾರ್ಥದಲ್ಲಿ ಸರ್ವ ಸತ್ಯತ್ವ ಇಲ್ಲ, ಒಪ್ಪಿದೆ. ಬೇರೆ ಬೇರೆ. ಅನೇಕ ಅನ್ನೋಲ್ಲಿ ಸರ್ವ ಅಂದ್ರೆ ಬೇರೆ. ಇಲ್ಲಿ ತುಂಬಾ ಜನ ಪಾಠಕ್ಕೆ ಬಂದಿದ್ದಾರೆ, ಮಡ್ರಾಸಿನಿಂದ ತುಂಬಾ ಜನ ಪಾಠಕ್ಕೆ ಬಂದಿದ್ದಾರೆ. ಮಡ್ರಾಸಿನಲ್ಲಿ ಇರುವವರೆಲ್ಲ ಪಾಠಕ್ಕೆ ಬಂದಿದ್ದಾರಾ? ಇಲ್ಲ. ಸರ್ವ ಅಂದ್ರೆ ಎಲ್ಲರೂ, ಅನೇಕ ಅಂದ್ರೆ ಮೋರ್ ದ್ಯಾನ್ ಒನ್. ಸರ್ವದಲ್ಲಿ ಅನೇಕ ಇನ್ಕ್ಲೂಡ್ ಆಗುತ್ತೆ. ಅದು ಇನ್ಕ್ಲೂಡ್ ಆಗಲಿ. ಆದ್ರೆ ಸರ್ವ ಅಂದ್ರು ಅನೇಕ ಅಂದ್ರು ಈಕ್ವಲ್ಸ್ ಆಗುತ್ತಾ? ಅದರಿಂದ ಬೇರೆ ಬೇರೆ. ಅದಿಲ್ಲ. ಹೌದು. ಯಾಕೆ? ಅದೇ ಕಾಮನ್ ಅಲ್ಲ ಅಂತ ಹೇಳೋದು. ಕಾಮನ್ ನಾನು ಹೇಳಿದನಲ್ಲ, ಎಲ್ಲರೂ ಕೆಂಪು ಶಾಲ ಹಾಕೊಂಡಿದ್ದಾರೆ, ಎಲ್ಲರಲ್ಲಿರೋದು ಒಂದೇ ಶಾಲು. ಹಾಗೆ ಮನುಷ್ಯತ್ವನ ಹಾಗೆ. ನನ್ನಲ್ಲಿರುವ ಮನುಷ್ಯತ್ವ ಬೇರೆ, ಒನ್ ಆ್ಯಂಡ್ ದಿ ಸೇಮ್ ಬಟ್ ನಾಟ್ ಒನ್. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ. ನಮ್ಮ ಸಿದ್ಧಾಂತ ಹೇಗೆ ಅಂದ್ರೆ, ಮನುಷ್ಯತ್ವ ಅಂದ್ರೆ ನನ್ನಲ್ಲಿ ಮತ್ತೊಬ್ಬರನ್ನು ನೋಡಿದ್ರೆ ದಯೆ ಇದೆ, ಅವರಿಗೆ ತೊಂದರೆ ಮಾಡಬಾರದು ಅಂತ ಭಾವನೆ ಇದೆ. ಇದು ಮನುಷ್ಯತ್ವ. ಪ್ರಾಣಿಗಳಲ್ಲದಿಲ್ಲ. ಇದಕ್ಕೆ ಒಂದು ಕಾಗೆಗೆ ಹೊಟ್ಟೆ ಹರಿಸ್ತಾ ಇದ್ರೆ, ಇನ್ನೊಂದು ಕಾಗೆ ಬಾಯಲ್ಲಿ ಮಾಂಸ ಇದ್ರೆ ಇದು ಹೋಗಿ ಅಟ್ಯಾಕ್ ಮಾಡಿ ಎಟ್ಕೊಳ್ಳೋದು. ಇದು ಮನುಷ್ಯರಲ್ಲಿ ಇಲ್ಲ. ನನಗೆ ಹೊಟ್ಟೆ ಹಸಿ, ಅದು ಅವಂದು, ನಾನು ತಗೋಬಾರ್ದು. ಇದು ಮನುಷ್ಯತ್ವ ಅಂತ. ಈ ಭಾವ ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಆದರೆ ಒನ್ ಆ್ಯಂಡ್ ದಿ ಸೇಮ್. ಹೌದು, ಸೇಮ್, ಆದರೆ ನಾಟ್ ಒನ್. ನಿಮ್ಮಲ್ಲೂ ದಯೆ ಇದೆ, ನನ್ನಲ್ಲೂ ದಯೆ ಇದೆ. ಆದರೆ ನಿಮ್ಮಲ್ಲಿರೋ ದಯೆ ನಿಮ್ಮ ಪ್ರಾಪರ್ಟಿ, ನನ್ನಲ್ಲಿರೋ ದಯೆ ನನ್ನ ಪ್ರಾಪರ್ಟಿ. ಅನ್ನ ಮನುಷ್ಯತ್ವ ಅನ್ನೋದು ಸೇಮ್ ಎಲ್ಲರಲ್ಲಿರೋ, ಬಟ್ ನಾಟ್ ಒನ್. ಇದು ಒನ್ ಅನ್ನೋದು ತಾರ್ಕಿಕರು. ಅವರಲ್ಲಿ ಜಾತಿ ಅಂತ ಒಂದು ಹೋಗ್ತಾರೆ. ಜಾತಿ ಕಾಮನ್ ಟು ಆಲ್, ಒನ್. ಜಾತಿ ಕಾಮನ್ ಟು ಆಲ್ ಬಟ್ ನಾಟ್ ಒನ್. ಇದು ನಮ್ಮ ಸಿದ್ಧಾಂತ. ಇದು ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ. ಧರ್ಮ ಧರ್ಮಿಗಳು ಬೇರೆ ಬೇರೆ ಆದಂತೆ ಬೇರೆ ಬೇರೆನೇ ಆಗತ್ತೆ, ಒಂದಲ್ಲ.
ಇದಕ್ಕೆ ನಮಗೆ ಮೂಲಭೂತವಾದ ಸಮಸ್ಯೆ ಏನು ಅಂದ್ರೆ ನಾವು ಧರ್ಮಿಗಳಿಗೆ ಅಭೇದ ಹೋಗ್ತೀವಿ. ನನ್ನಲ್ಲಿರುವ ಮನುಷ್ಯತ್ವ ನಾನು ಎರಡೂ ಒಂದೇ. ಮನುಷ್ಯತ್ವ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಬಟ್ಟೆಯ ಬಣ್ಣ ಬೇರೆ ಅಲ್ಲ, ಬಟ್ಟೆ ಬೇರೆ ಅಲ್ಲ. ಧರ್ಮಿಗಳಿಗೆ ಅಭೇದ. ಸಪೋಸ್ ಮನುಷ್ಯತ್ವ ನಿಮ್ಮಲ್ಲೆಲ್ಲ ಇರೋದೇ ನನ್ನಲ್ಲಿ ಇರೋದಾದ್ರೆ ನೀವು ನಾವು ಒಂದಾಗಬೇಕು. ಸೊ ನನ್ನಲ್ಲಿರುವ ಮನುಷ್ಯತ್ವ ಬೇರೆ, ಅದು ನನ್ನ ಸ್ವರೂಪ. ನಿಮ್ಮಲ್ಲಿರುವ ಮನುಷ್ಯತ್ವ ಬೇರೆ, ಅದು ನಿಮ್ಮ ಸ್ವರೂಪ. ಅಂದ್ರೆ ಯಾವುದೇ ಧರ್ಮಗಳು ಒಂದರಂತೆ ಮತ್ತೊಂದು ಇರ್ತದೆ ಹೊರತು ಅನೇಕದಲ್ಲಿರೋದು ಒಂದೇ ಅಲ್ಲ. ಇದು ನಮ್ಮ ಸಿದ್ಧಾಂತ. ಅಭೇದ. ಹಾಗಲ್ಲ, ಮನುಷ್ಯನೂ ಒನ್ ಆ್ಯಂಡ್ ದಿ ಸೇಮ್. ಅನೇಕ ಮನುಷ್ಯರಲ್ಲಿರುವ ಮನುಷ್ಯತ್ವ ಅವರವರ ಸ್ವರೂಪ. ಅಲ್ಲಿಗೆ ನಿಮ್ಮಲ್ಲಿರುವ ಮನುಷ್ಯತ್ವ ಬೇರೆ, ನನ್ನಲ್ಲಿರುವ ಮನುಷ್ಯತ್ವ ಬೇರೆ. ನಿಮ್ಮಲ್ಲಿರುವ ಮನುಷ್ಯತ್ವ ನಿಮ್ಮ ಸ್ವರೂಪ, ನನ್ನಲ್ಲಿರುವ ಮನುಷ್ಯತ್ವ ನನ್ನ ಸ್ವರೂಪ. ಅಂದ ಹಾಗೆ ಮನುಷ್ಯರು ಅನೇಕನೋ, ಮನುಷ್ಯತ್ವವು ಅನೇಕ. ಪ್ರಾಣಿಗಳು ಅನೇಕವೋ, ಪ್ರಾಣಿತ್ವವು ಅನೇಕ. ಪಕ್ಷಿಗಳು ಅನೇಕವೋ, ಪಕ್ಷಿತ್ವವು ಅನೇಕ. ಸತ್ ಅನೇಕವೋ, ಸತ್ವವು ಅನೇಕ. ದ್ವಿತೀಯ ತೃತೀಯವು ಎರಡು, ಅನೇಕ ಸರ್ವ ಇವೆರಡು ಸರಿಯಲ್ಲ. ವಿಶ್ವಸ್ಯ ಅಸತೋ ವೈಲಕ್ಷಣ್ಯಂ ಮೂಲದಲ್ಲಿದೆ. ಅಸತೋ ವೈಲಕ್ಷಣ್ಯಂ. ಅಸತೋ ವೈಲಕ್ಷಣ್ಯಂ ಅನ್ನೋದಕ್ಕೆ ಅರ್ಥ ಅಸತ್ವ ಅನಧಿಕರಣತ್ವಂ. ಅದು ಈಕ್ವಲ್ ತಾವನ್ ಮಮ ಸ್ವಯಮೇವ. ವಿಶ್ವದಲ್ಲಿ ಅಸತ್ವ ಇಲ್ಲ ಅನ್ನೋದು ನಾನು ಒಪ್ಪಿದ್ದೇನೆ. ಸತೋ ವೈಲಕ್ಷಣ್ಯಂ ಇದನ್ನು ನಾನು ಒಪ್ಪಿದ್ದೇನೆ. ಇದಕ್ಕೆ ಅರ್ಥ ಏನು ಇವಾಗ? ಅನೇಕ ಸತ್ವ ಅನಧಿಕರಣತ್ವಂ. ಮೂರನೇದ್ದು ಸರ್ವಸತ್ವ ಅನಧಿಕರಣತ್ವಂ ಸ್ವಯಂ ಸದೇವ. ಇದನ್ನು ನಾನು ಒಪ್ಪಿದ್ದೇನೆ. ಕಥಂ ಹೇಗೆ ಅಂದ್ರೆ ಭೇದವಾದಿನ ಏಕೈಕಸ್ಯ ಅರ್ಥಸ್ಯ ಅನೇಕ ಸತ್ವ ಅಸ್ವೀಕಾರ. ಈ ಒಂದು ವಸ್ತುವಿನಲ್ಲಿ ಎಷ್ಟು ಸತ್ವ ಇದೆ? ಇದರಲ್ಲಿ ಸತ್ವ ಎಷ್ಟಿದೆ? ಒಂದೇ. ಅನೇಕ ಸತ್ವ ಇಲ್ಲ, ಸರ್ವಸತ್ವ ಇಲ್ಲ. ಅದೇ ಹೇಳಿದ್ದು ಭೇದವಾದಿನ. ನಾವು ಭೇದವಾದಿಗಳು ಏಕೈಕಸ್ಯ ಒಂದು ವಸ್ತುವಿಗೆ ಅನೇಕ ಸತ್ವವನ್ನು ಒಪ್ಪಿಲ್ಲ, ಸರ್ವಸತ್ವವನ್ನು ಒಪ್ಪಿಲ್ಲ. ಅಲ್ಲ, ಸರ್ವಸತ್ವ ಅನಧಿಕರಣತ್ವ ಬಂತು, ಅನೇಕ ಸತ್ವ ಅನಧಿಕರಣತ್ವನು ಬಂತು. ಓದ್ರಿ ಇವಾಗ. ನ ದ್ವಿತೀಯ ತೃತೀಯೌ ವಿಶ್ವಸ್ಯ ಅಸತಃ ವೈಲಕ್ಷಣ್ಯಂ ಈಕ್ವಲ್ಸ್ ಅಸತ್ವ ಅನಧಿಕರಣತ್ವಂ ತಾವತ್ ಮಮ ಸ್ವಯಮೇವ ಸತೋ ವೈಲಕ್ಷಣ್ಯಂ. ಅಂದ್ರೆ ಅದಕ್ಕರ್ಥ ಅನೇಕ ಸತ್ವ ಅನಧಿಕರಣತ್ವಂ. ಇನ್ನೊಂದು ಅರ್ಥ ಅದಕ್ಕೆ ಸರ್ವಸತ್ವ ಅನಧಿಕರಣತ್ವಂ. ಸೊ ದ್ವಿತೀಯ ತೃತೀಯ ಬಂತೀವಿ ನೋಡಿ. ಸ್ವಯಂ ಸದೇವ ಕಥಂ ಹೇಗೆ ಬಂತು ಅಂತಂದ್ರೆ ಭೇದವಾದಿನ ಏಕೈಕಸ್ಯ ಅರ್ಥಸ್ಯ ಅನೇಕ ಕಮ ಸರ್ವ ಸತ್ವ ಅಸ್ವೀಕಾರ. ಅಲ್ಲಿ ಹೇಗೆ ಒಪ್ಕೊಳ್ಬೇಕು, ಅನ್ವಯ ಮಾಡ್ಕೋಬೇಕಂದ್ರೆ ಅನೇಕ ಸತ್ವ ಅಸ್ವೀಕಾರ, ಸರ್ವಸತ್ವ ಅಸ್ವೀಕಾರ. ನಾವು ಒಂದು ವಸ್ತುವಿನಲ್ಲಿ ಒಂದು ಸತ್ವ ಇದೆ ಅಂತ ಹೇಳ್ತೇವೆ ಹೊರತು ಅನೇಕ ಸತ್ವವನ್ನು ನಾವು ಸ್ವೀಕಾರ ಮಾಡಲಿಲ್ಲ, ಸರ್ವಸತ್ವವನ್ನು ನಾವು ಸ್ವೀಕಾರ ಮಾಡಲಿಲ್ಲ ಅಂತ. ಎರಡು ಮತ್ತು ಮೂರನೇದನ್ನ ಸತ್ವ ಅನಧಿಕರಣತ್ವವನ್ನು ನಾವು ಒಪ್ಪಿಕೊಂಡ್ವಿ. ಸ್ವೀಕಾರೇ ಚ ಭೇದಭಂಗ ಸ್ಯಾತ್ ತತಶ್ಚ ತೇನ ಅನಿಷ್ಟಂ ಕಥಂ ಭವೇ. ಆದ್ದರಿಂದ ಸರ್ವಸತ್ವಾನಧಿಕರಣತ್ವಾಗಲಿ ಅನೇಕ ಸತ್ವಾನಧಿಕರಣತ್ವಾಗಲಿ ನೀನು ಸಾಧನೆ ಮಾಡಿದರೆ ನಮಗೇನು ಅನಿಷ್ಟ ಅಲ್ಲ. ಅನಿಷ್ಟ ಏನು ಬಂದೀತು ಇಲ್ಲಿ ನಿಲ್ಲಿಸೋಣ. ನಪಂಚಮಃ ಅಂತ ಆಗಬೇಕು. ಆಮೇಲೆ ಮಧ್ಯಾಹ್ನ ಎಷ್ಟೊತ್ತಿಗೆ? 3 ಗಂಟೆ, 3 ರಿಂದ 6 ಮಧ್ಯಾಹ್ನ. ಶ್ರೀಕೃಷ್ಣಾರ್ಪಣ.